ಹುಟ್ಟಿದ ಕವಿಗಳಲ್ಲಿ ಬೀಚಿ ಬಗ್ಗೆ ಮಾತಾಡೋಣ ಅಂತ ಆಸಕ್ತಿ. ಅದರಿಂದ ನಾನು ಬೀಚಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತೀನಿ. ಮೊದಲೇ ಅಶ್ವಥ್ ಅವ್ರು ತಿಳಿಸ್ದಂಗೆ ನಾವು ಹಾಸ್ಪೇಟೆನಲ್ಲಿ ಸುತ್ತಮುತ್ತಲು ಇರೋರೆಲ್ಲ ಸೇರಿ ಸಮಾನ ಮನಸ್ಕರು ಅಂತ ಪ್ರಾರಂಭಿಸಿದ್ರು. ನಾವು ಅದರಲ್ಲಿ ಇವಾಗ ಸದಸ್ಯರಾಗಿದ್ದೀವಿ, ಬೆಂಗಳೂರಿನಲ್ಲಿ ಇದ್ರು. ಅಲ್ಲಿ ಬೀಚಿ ಬಹಳ ಪ್ರಸಿದ್ಧ. ಅವ್ರಿಗೆ ಬೀಚಿಗೆ ರಾಯಸಂ ಭೀಮಸೇನ ರಾವ್ ಅಂತ ಹೆಸರು. ಇದು ಅವರ ಪೂರ್ಣ ಪದನಾಮ ಅಂತ ಹೇಳ್ಬೋದು. 1913ರಲ್ಲಿ ಬಳ್ಳಾರಿ ಬಳಿ ಇರುವಂತಹ ಹರಪನಹಳ್ಳಿನಲ್ಲಿ ಇವರು ಜನಿಸಿದ್ರು. ಶ್ರೀನಿವಾಸ ರಾಯಸಂ ಮತ್ತೆ ಭಾರತಮ್ಮ ಎನ್ನೋ ಕರ್ಮಠ ಬ್ರಾಹ್ಮಣರ ಪುತ್ರ ಇವರು. ಇವ್ರಿಗೆ ರಾಯಸಂ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ರಾಜರ ಹತ್ರ ಪತ್ರಗಳನ್ನ ಬರೆಯೋದು, ಓಲೆ ಬರೆಯೋದು, ಇದರಲ್ಲಿ ಪ್ರಸಿದ್ಧರಾಗಿದ್ದವರು ಇವರ ವಂಶಸ್ಥರು. ಅವರಿಗೆ ರಾಯಸಂ ಅಂತ ಹೆಸರಿತ್ತು. ಅದೇ ಮುಂದುವರೆದಿದೆ ಈ ರೀತಿ. ಆಮೇಲೆ ಬೀಚಿಯವರು ವಿದ್ಯೆನಲ್ಲಿ ಸ್ವಯಂಭೂ. ಅವರು SLC ಮಾಡಿದ್ರು, ಆಮೇಲೆ ಓದ್ಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಟ್ರು. ಅಲ್ಲೇನೆ ಸುಮಾರು ವರ್ಷ ಅವರು ವೃತ್ತಿನ ಮಾಡಿ ಅಲ್ಲೇ ನಿವೃತ್ತರಾದರು. ಅವ್ರಿಗೆ ಹೆಂಡ ಹೊಗೆ ಸೊಪ್ಪು ಅಂದ್ರೆ ಬಹಳ ಪ್ರಿಯ, ವಿನೋದ ಪ್ರಿಯ, ಹಾಸ್ಯ ಪ್ರಿಯ ಅಂತ ಹೇಳ್ಬೋದು. ಅವರ ಬರಹಗಳು ಒಟ್ಟು 63. ಇವರು ಡಿಸೆಂಬರ್ 7, 1980ರಲ್ಲಿ ಕೊನೆಯುಸಿರು ಹೇಳಿದ್ರು. ಬೀಚಿ ಅವ್ರಿಗೆ ತಂದೆ ಬಗ್ಗೆ ಹೆಚ್ಚಿನ ಗೌರವನೂ ಇರಲಿಲ್ಲ. ಅವ್ರ ತಂದೆ ಅವ್ರ ಜೊತೆ ಇರಲಿಲ್ಲ. ಬಾಲ್ಯದಲ್ಲೇ ತಂದೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ರು. ಅವ್ರ ಅಣ್ಣ ತಂದೆಯ ಫೋಟೋನ ಮನೆಯಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ, ಏನಯ್ಯ ಉಪಯೋಗ, ನೋಡೇ ಇಲ್ಲ ನಾವು ಅವ್ರನ್ನ ಸರಿಯಾಗಿ ಅಂತಾನೆ ಮಾತಾಡ್ತಿದ್ರಂತವ್ರು. ಸ್ವಲ್ಪ ನೇರವಾದ ವ್ಯಕ್ತಿ. ಆದ್ರೆ ಇವ್ರಿಗೆ ಕನ್ನಡದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ತಾತ್ಸಾರ ಜಾಸ್ತಿ ಇತ್ತು. ಇವರು ಒಂದ್ಸಲ ರೈಲ್ನಲ್ಲಿ ಹೋಗೋವಾಗ ಇಲ್ಸ್ಟ್ರೇಟೆಡ್ ವೀಕ್ಲಿ ಇಂಗ್ಲಿಷ್ನ ಒಂದು ವಾರಪತ್ರಿಕೆಯನ್ನು ಇಟ್ಕೊಂಡು ಅದ್ರ ಒಳಗಡೆ ಒಂದು ಕನ್ನಡ ಪುಸ್ತಕ ಇಟ್ಕೊಂಡು ಓದಕ್ ಶುರು ಮಾಡಿದ್ರಂತೆ. ಅವರು ರೈಲು ಇಳಿಯೋ ಅಷ್ಟೊತ್ತಿಗೆ ಕನ್ನಡದ ಬಗ್ಗೆ ಅವ್ರಿಗೆ ಸಂಪೂರ್ಣವಾದ ಒಂದು ಗೌರವ ಬಂದ್ಬಿಟ್ಟಿತ್ತಂತೆ. ಯಾಕಂತ ಹೇಳಿದ್ರೆ ಅವ್ರು ಓದಿದ ಪುಸ್ತಕ ಸಂಧ್ಯಾರಾಗ, ಅನಾಕ್ರು ಅವ್ರದ್ದು. ಸಂಧ್ಯಾರಾಗದ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇತ್ತು ಅಂತ ಹೇಳಿದ್ರೆ, ಅವತ್ತಿಂದ ಅವರು ಕನ್ನಡದಲ್ಲಿ ಸೇವೆ ಮಾಡಬೇಕು, ಕನ್ನಡದಲ್ಲಿ ಬರಿಬೇಕು ಅಂತ ಕನ್ನಡ ಓದ್ದೇನೆ ಇದ್ದವರು. ಅಂದ್ರೆ ಆಸಕ್ತಿಯಿಂದ ಕನ್ನಡ ಸಾಹಿತ್ಯನ ಯಾರು ಓದ್ತಾ ಇರಲಿಲ್ಲ, ಅವರು ಕನ್ನಡ ಸಾಹಿತಿ ಆಗ್ಬಿಟ್ರು. 67 ಪುಸ್ತಕಗಳನ್ನು ಬರೆದ್ಬಿಟ್ರು. ಪೂರ್ತಿ ವಿನೋದ ಹಾಸ್ಯದಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ರು. ಬೇರೆಯವ್ರನ್ನ ನಗ್ಸೋದು, ಸಂತೋಷವಾಗಿ ಇಡಿಸೋದು ಅಷ್ಟೇ ಅವರ ವಿಚಾರ. ಇವರು 4 ದಶಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ತಿಮ್ಮನ್ನ ಅವರು ಸೃಷ್ಟಿಸಿದ್ರು. ಅವನಿಂದ ಕನ್ನಡಿಗರನ್ನ ನಗಿಸಿದ್ರು. ಬೀಚಿ ಅವರು ಗಡ್ಡ ಬಿಟ್ಟಾಗ, ಹೋದ ಬಾರಿ ನಿಮ್ಗೆ ಗಡ್ಡ ಇರ್ಲಿಲ್ವಲ್ಲ ಅಂತ ಯಾರೋ ಕೇಳಿದ್ರೆ, ಗಡ್ಡ ಇತ್ತು, ನಾನು ಶೇವ್ ಮಾಡಿದ್ದೆ ಅಷ್ಟೇ ಅಂತಿದ್ರಂತೆ. ಅವರ ಕೆಲವು ಮಾತುಗಳು ನನಗೆ ಕೈಲಾಸಮನ್ನ ಜ್ಞಾಪಿಸತ್ತೆ. ಸುಧಾ ಪತ್ರಿಕೆಯಲ್ಲಿ ಪ್ರಶ್ನೆ ಉತ್ತರ, ಅವರು ಉತ್ತರ ಭೂಪ ಅಂತ ಒಂದು ಪುಸ್ತಕ ಬಂದಿದೆ. ನಾನು ಸಣ್ಣವನಿರ್ತಾ ಇದನ್ನ ಖಂಡಿತ ಓದಿದ್ದೀನಿ. ಆದ್ರೆ ಎಷ್ಟು ಮಟ್ಟಿಗೆ ಸಂತೋಷ ಪಡ್ತಿದ್ದೆ, ಅರ್ಥ ಮಾಡ್ಕೊಂತಿದ್ದೆ, ಜ್ಞಾಪಕ ಇಟ್ಕೊಂಡಿದ್ದೆ ಗೊತ್ತಿಲ್ಲ. ಉತ್ತರ ಭೂಪ ಓದ್ತಾ ಇದ್ದಾಗಂತೂ ಬಹಳ ಸಂತೋಷ ಪಟ್ಟಿದ್ದೀನಿ ನಾನು. ಆಮೇಲೆ ಬೆಳ್ಳಿ ತಿಮ್ಮ 108 ಹೇಳ್ದ ಅಂತ ಹೇಳಕ್ ಶುರು ಮಾಡ್ತಾರೆ. ತಿಮ್ಮನ ತಲೆ ಅಂತ ಹೇಳ್ತಾರೆ. ಇವೆರಡೂ ಬಹಳ ಪ್ರಸಿದ್ಧಿ. ಅನೇಕ ಪುರಸ್ಕಾರಗಳು ಇವರಿಗೆ ಬಂದಿದೆ. ಸಂತೋಷವಾಗಿ ಜೀವನ ಸಾಗಿಸಿದ್ರು. ಬಯೋಗ್ರಫಿ ಅಂತ ಇವರು ಆತ್ಮಕಥೆ ಬರೆದ್ರು. ಆ ಆತ್ಮಕಥೆ ಓದ್ತಾ ಇದ್ದೆ ನಾನು. ಅದ್ರಲ್ಲಿ ಹೇಳ್ತಾರೆ, ಯಾರೇ ಆಗ್ಲಿ ಬಯೋಗ್ರಫಿ ಬರೆಯೋದು ಬಹಳ ಕಷ್ಟ, ಬಯೋಗ್ರಫಿ ನಾನು ಬರೆದಿರೋದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ ಬಗ್ಗೆ ನಾವೇ ಬೈಕೊಳ್ಳೋದು, ನಮ್ ಬಗ್ಗೆ ನಾವು ಸರಿ ಬೇರೆಯವ್ರ ತಪ್ಪು ಅಂತ ಹೇಳೋದು ಮಾನವ ಸಹಜ. ಅವೆಲ್ಲ ಅವ್ರದೇ ಆದ ಪುಸ್ತಕಗಳನ್ನ ಬರ್ಕೊಂಡಾಗ ಹೇಗ್ ಬರ್ಕೊಂತಾರೆ. ಆಮೇಲೆ ಬಹಳ ಮುಖ್ಯವಾದ ಪಾತ್ರಗಳನ್ನೇ ನಾವು ಮರೆತು ಬಿಟ್ಟಿರ್ತೀವಿ ಅಂತ ಅವ್ರು ಹೇಳ್ತಾರೆ. ಬಹಳ ಮುಖ್ಯವಾದ ಪಾತ್ರಗಳು ಅಂತವೇ ಮರ್ತು ಹೋಗಿರುತ್ತೆ. ಅಂದ ಮೇಲೆ ನಮ್ ಬಗ್ಗೆ ನಾವು ಬರ್ದಿದೀವಿ, ಬಯೋಗ್ರಫಿ ಬರ್ದಿದೀವಿ ಅಂತ ಹೇಗೆ ಹೇಳೋದು ಅಂತ ಅವರ ಪ್ರಶ್ನೆ.
ಹಾಸ್ಯಕ್ಕೆ ಇನ್ನೊಂದು ಮುಖ ಅಂದ್ರೆ ನನ್ನ ಪ್ರಕಾರ ಬೀಚಿ. ಈಗ ಅನೇಕರು ಸಣ್ಣ ಬೀಚಿ, ಕುಳ್ಳ ಬೀಚಿ, ಏನೇನೋ ಹೇಳ್ಕೊಂಡು ಪ್ರಸಿದ್ಧರಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೀಚಿಯವರು ಸಂತೋಷವಾಗಿ ಬರ್ಕೊಂಡು ಮಾತಾಡ್ಕೊಂಡು ಏನ್ ಬೇಕೋ ಹೇಳ್ಕೊಂಡು ಹೇಗ್ ಬೇಕೋ ಜೀವನ ಸಾಗಿಸ್ಕೊಂಡು ಸಾಧನೆಯನ್ನ ಮಾಡಿ ಕಾಲ್ವಾದ್ರು. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಇದ್ರ ಬಗ್ಗೆ 1 ಗಂಟೆಯ ಕಾಲ ಒಂದು ಸಲ ನಾನೇ ಇದ್ರ ಬಗ್ಗೆ ಮಾತಾಡಿದ್ದೆ. ಆವಾಗ ಅವರ ಸುಮಾರು ಪುಸ್ತಕಗಳನ್ನ ಪರಿಚಯಿಸಿದ್ವಿ. ಇವಾಗ ಅವೆಲ್ಲ ಬೇಡ. ಮುಖ್ಯವಾದ ಪ್ರಸ್ತುತಿ ಏನು ಅಂತ ಹೇಳಿದ್ರೆ ಇವತ್ತು ಕೇಶಿರಾಜನ್ ಬಗ್ಗೆ. ಅದನ್ನ ಪ್ರಸ್ತುತ ಪಡಿಸೋದಕ್ಕೋಸ್ಕರ BS ಚಂದ್ರಶೇಖರ್ ಅವರು ಇದ್ದಾರೆ. BS ಚಂದ್ರಶೇಖರ್ ಅವರು ಸಮನ್ವಯ ಸಮಿತಿ ಅಂತ ನಮ್ಮಲ್ಲೊಂದು ಗುಂಪಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕನ್ನಡ ಸಾಹಿತ್ಯ ಪರಿಷತ್ತು, ಅಲ್ಲ ಕನ್ನಡ ವಿಭಾಗ, ಕನ್ನಡ ಸಂಘ, ಈ ರೀತಿ ಎಲ್ಲ ಇದ್ದಿದ್ದು. ಈಗ ಅನೇಕ ಬೇರೆಯವರನ್ನು ಸಮನ್ವಯ ಸಮಿತಿನಲ್ಲಿ ಸೇರ್ಕೊಂಡಿದ್ದಾರೆ. ಆದ್ರೆ BS ಚಂದ್ರಶೇಖರ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲೇ ಕೆಲಸ ಮಾಡಿ ಅಲ್ಲೇ ನಿವೃತ್ತರಾದವರು, ಚೀಫ್ ಮ್ಯಾನೇಜರ್ ಆಗಿ ನಿವೃತ್ತರಾದ್ರು. ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌದು. ನಾನು ಇವ್ರನ್ನ ಹೇಗೆ ಇನ್ನೊಂದು ತರ ಜ್ಞಾಪಿಸ್ಕೊಬಹುದು ಅಂದ್ರೆ, ನಾನು ಹುಟ್ಟಿದ ಕನಕಪುರದಲ್ಲೇ, ಆದ್ರೆ ನಾ 61ರಲ್ಲಿ ಹುಟ್ಟಿದೆ, ಅವರು 51ರಲ್ಲಿ ಹುಟ್ಟಿದ್ರು. 7/1/1951ರಲ್ಲಿ ಕನಕಪುರದಲ್ಲಿ ಇವರು ಹುಟ್ಟಿದ್ದು. ಇವ್ರ ವಿದ್ಯಾಭ್ಯಾಸ MSc ಗಣಿತ, ಆಮೇಲೆ ಕನ್ನಡದಲ್ಲಿ MA, ಆಮೇಲೆ CIAB, ಅಂದ್ರೆ ಸೈನ್ಸು, ಆರ್ಟ್ಸು, ಕಾಮರ್ಸು 3 ಓದ್ಬಿಟ್ಟಿದ್ದಾರೆ. ಇವರು 35 ವರ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕೆಲಸ ಮಾಡಿದ್ರು. ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರು. ಇನ್ನೂ 4 ವರ್ಷ ಇತ್ತು, ಆಗ್ಲೇನೆ ರಿಟೈರ್ ಆದ್ರು. ರಿಟೈರ್ ಆದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ತರಬೇತಿಗಳನ್ನ ಕೊಡ್ತಾ ಇದ್ರು. ಕನ್ನಡ ಸಂಘದ ಅಧ್ಯಕ್ಷರಾಗಿದ್ರು, ಸಮನ್ವಯ ಸಮಿತಿನಲ್ಲಿ ಅಧ್ಯಕ್ಷರಾಗಿದ್ರು, ಬ್ಯಾಂಕಿಂಗ್ ನಿಘಂಟು ಸಮಿತಿನಲ್ಲಿ ಸದಸ್ಯರಾಗಿದ್ರು. ಪ್ರತಿ ತಿಂಗಳು ಅನೇಕ ಲೇಖನಗಳನ್ನ ಪ್ರಸ್ತುತಪಡಿಸುವಂತಹ ಸಾಹಿತ್ಯ ದಾಸೋಹ ಅಂತಿದೆ ಸಮನ್ವಯ ಸಮಿತಿದು. 41ರಿಂದ 150ನೇ ಸಂಖ್ಯೆ, ಅಂದ್ರೆ ಸುಮಾರು 110 ವೇದಿಕೆಗಳಿಗೆ ಇವರು ಸಂಚಾಲಕರಾಗಿದ್ರು. ಇವರು ಬೋಧನೆ ಬಹಳ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ 6 ವರ್ಷ, ನಿವೃತ್ತರಾದ ಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಬ್ಯಾಂಕಿಂಗ್ ನಲ್ಲಿ 6 ವರ್ಷ ಇವರು ಬೋಧಕರಾಗಿದ್ರು. ಇವರ ಕೃತಿಗಳು ಅನೇಕ. ಕವನ ಬರೆಯಬೇಯಾ ಕಂಪ್ಯೂಟರ್ ಅಂತ ಒಂದು, ಕಾಣುತ್ತಿಹುದೀಗಿಷ್ಟೇ ಅಂತ ಒಂದು, ಪುಟ್ಟಿಯ ಕನಸು ಅಂತ ಶಿಶುಗೀತೆಗಳು, ಭಾರತದಲ್ಲಿ ಬ್ಯಾಂಕಿಂಗ್, ಇದು ನಿಜವಾಗ್ಲೂ ಚಿಂತನೆಗಳ ಒಂದು ಪುಸ್ತಕ. ಬ್ಯಾಂಕಿಂಗ್ನವ್ರು ಎಲ್ಲರೂ ಓದೋವಂಥದ್ದು. ಇಚ್ಛಾಶಕ್ತಿ, GP ರಾಜರತ್ನಂ, ಹಕ್ಕಿಗಳ ಕಾಗುಣಿತ, VC, ಸವಿಗನ್ನಡ ಸ್ತೋತ್ರ ಚಂದ್ರಿಕೆ, ಲಲಿತಾ ಸಹಸ್ರನಾಮದ ಲಹರಿ, ಮಹಾನಾರಾಯಣ ಉಪನಿಷತ್ತು, 13 ಪುಸ್ತಕಗಳು ಇನ್ನೂ ಪ್ರಕಟವಾಗಬೇಕು, ಅಷ್ಟೊಂದು ಬರೆದಿದ್ದಾರೆ. ಇವ್ರಿಗೆ ಅನೇಕ ಸನ್ಮಾನಗಳನ್ನು ಬಂದಿದೆ. ಇವ್ರಿಗೆ ತರಾಸು ಪ್ರಶಸ್ತಿ ಬಂದಿದೆ, ಆರ್ಯಭಟ ಪ್ರಶಸ್ತಿ ಬಂದಿದೆ, ರಾಷ್ಟ್ರೀಯ ರತ್ನ ಅಂತ ಹೆಸರು ಬಂದಿದೆ. ಇವೆಲ್ಲ ಅವ್ರನ್ನ ನಾನು ಪರಿಚಯ ಮಾಡಿಸೋ ರೀತಿ. ಬಟ್ ನನಗೆ ಅವರು ಬಹಳ ಆತ್ಮೀಯರಾಗಿದ್ದು ಈಗ ಒಂದು 3-4 ತಿಂಗಳಿಂದ. ಷೇರು ಮಾರುಕಟ್ಟೆ ಪದಕೋಶ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕಕ್ಕೆ ಸರಿಯಾಗಿ ಅದನ್ನ ತಿದ್ದೋದು, ಅದರ ಬಗ್ಗೆ ಕನ್ನಡ ಪದಗಳನ್ನು ಹುಡುಕೋದು, ಅದಕ್ಕೆ ಅರ್ಥ ಬರೆಯೋದು, ಈ ರೀತಿ ನಿಘಂಟುನಲ್ಲಿ ಅವರು ಸಂಪಾದಕರಾಗಿದ್ದಾರೆ. ನನ್ನನ್ನು ಅವರು ಮತ್ತೆ ಶೃಂಗೇಶ್ ಶರ್ಮಾ ಇದ್ದಾರೆ, ಅವ್ರ ಜೊತೆ ನಾನು ಸೇರ್ಕೊಂಡಿದ್ದೀನಿ. ರಾಜಗೋಪಾಲ್ ಅವರು ಬರೆದಿರುವಂತ ಪುಸ್ತಕ ಅದು. ಇದರಲ್ಲಿ ಮುಖ್ಯವಾಗಿ ಟೀಕಾಚಾರ್ಯರು ಅಂತ ನಾವು ಕರಿತೀವಿ, ರಂಗನಾಥ್ ಅಂತ, ಅವರು ಮತ್ತೆ ಚಂದ್ರಶೇಖರ್, ಇವರಿಬ್ರು ಇದ್ಬಿಟ್ರೆ ಎಲ್ಲ ಕೆಲಸ ಮುಗೀತು ಅಂತ. ನರಸಿಂಹಮೂರ್ತಿಗಳಿದ್ದಾರೆ ಅದರಲ್ಲಿ. ನಾವ್ ಎಷ್ಟು ಜನ, 6 ಜನ ಸೇರ್ಕೊಂಡು ಒಂದು ಪದಕೋಶ ನೋಡ್ತಾ ಇದ್ದೀವಿ. ಆದ್ರೆ ಒಂದು ದಿನಕ್ಕೆ 40 ಪದ ಅಷ್ಟೇ ನೋಡಕ್ಕಾಗೋದು. ಅಂದ್ರೆ ಒಂದು 1600 ಪದಗಳಿದ್ರೆ ಎಷ್ಟು ದಿನ ನಾವು ಕೂತ್ಕೊಬೇಕಾಗ್ಬೋದು? ಒಂದ್ ದಿನಕ್ಕೆ 6 ಗಂಟೆ 7 ಗಂಟೆ ಕೂತ್ಕೊಂಡ್ರೆ ಎಷ್ಟು ದಿನ ಕೂತ್ಕೊಬೇಕಾಗ್ಬೋದು? ಆದ್ರೆ ಚಂದ್ರಶೇಖರ್ ಅವ್ರಿಗೆ ಮತ್ತೆ ಈ ರಂಗನಾಥ್ ಅವ್ರಿಗೆ ಎಷ್ಟು ಆಸಕ್ತಿ ಅಂದ್ರೆ ಅದನ್ನ ಬಿಡೋದೇ ಇಲ್ಲ, ಸರಿಯಾಗ್ಬೇಕು ಅಷ್ಟೇ ಅವ್ರ ವಿಚಾರ. ಇವರು ಮಾತಿನಲ್ಲಿ ಸ್ಪಷ್ಟತೆ, ನಿಖರತೆ, ಆಸಕ್ತಿ, ದೃಢತೆ ಅಪರೂಪ. ಅದನ್ನ ನೀವು
ಕೇಳ್ತೀರಾ ಇವತ್ತು? ಇದಕ್ಕಿಂತ ಮೊದಲು ಒಂದೆರಡು ವಿಚಾರಗಳನ್ನ ಹೇಳ್ತೀನಿ. ಏನಂತ ಹೇಳಿದ್ರೆ, ಜನವರಿ 23ರಲ್ಲಿ ನಮ್ಗೆ BS ರವೀಂದ್ರ ಅವ್ರು ಹೇಳಿದ್ರು, ಚಂದ್ರಶೇಖರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಜಗನ್ನಾಥ್, ಅವ್ರನ್ನ ನೀವು ಒಂದ್ಸಲ ಸಂಪರ್ಕಿಸಿ, ನಿಮ್ಮ ಗುಂಪಿಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ. ನಾನು ಜನವರಿ 2023ರಲ್ಲಿ ಅವ್ರನ್ನ ಕೇಳಿದೆ. ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಅವರು ಆಗ್ಲಿಲ್ಲ. ಅದು 2 ವರ್ಷ ಆದ್ಮೇಲೆ ಈ ಜನವರಿ 25ರಲ್ಲಿ ನಾನು ಅವ್ರನ್ನ ಹಿಡ್ಕೊಂಡೆ. ನೋಡಿ ಸ್ವಾಮಿ, ಒಟ್ಟಿಗೆ ಕೂತಿದ್ದೀವಿ, ನೀವು ಬರ್ಬೇಕು ಅಂತ. ಆವಾಗ ಖಂಡಿತ ಜಗನ್ನಾಥ್, ನೀವು ಗೊತ್ತೇ ಇರ್ಲಿಲ್ಲ ನನ್ಗೆ ಆವಾಗ, ಏನೋ ಅವಾಗ ಇಲ್ಲ ಅಂತ ಅಂದ್ಬಿಟ್ಟಿದ್ನೇನೋ. ಇವಾಗ ಖಂಡಿತ ನಾನು ಮಾತಾಡ್ತೀನಿ, ನಾನು ಕೇಶಿರಾಜನ್ ಬಗ್ಗೆ ಮಾತಾಡ್ತೀನಿ ಅಂದೆ. ಸ್ವಾಮಿ, ಆ ವಿಚಾರ ಮಾತಾಡೋರು ಬಹಳ ಕಮ್ಮಿ, ನೀವೇನಾದ್ರೂ ಮಾತಾಡಿದ್ರೆ ನಾವು ಬಹಳ ಆಸಕ್ತಿಯಿಂದ ಕೇಳ್ತೀವಿ ಅಂತ ಹೇಳಿದೆ. ಅದರಿಂದ ಇವತ್ತು ಕೇಶಿರಾಜನ್ ಬಗ್ಗೆ ಮಾತಾಡ್ತಿದ್ದಾರೆ. ನಾ ಹೇಳ್ದಂಗೆ ಅವರ ಮಾತಿನಲ್ಲಿ ಸ್ಪಷ್ಟತೆ, ನಿಖರತೆ, ಆಸಕ್ತಿ, ದೃಢತೆ, ಅಪರೂಪವಾದಂತಹ ವ್ಯಕ್ತಿ ತಮ್ಮ ಮುಂದೆ ಇದ್ದಾರೆ. ಅವರು ದಯವಿಟ್ಟು ಇವತ್ತು ಕೇಶಿರಾಜನ್ ಬಗ್ಗೆ ಪ್ರಸ್ತುತಿ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತೇನೆ. ಚಂದ್ರಶೇಖರ್ ಅವರಿಗೆ ಸ್ವಾಗತ. ನಮಸ್ಕಾರ ಜಗನ್ನಾಥ್ ಅವರೇ, ಹಾಗೂ ಸಮಾನ ಮನಸ್ಕ ವೇದಿಕೆ ಎಲ್ಲ ಸದಸ್ಯರೇ, ಎಲ್ಲರಿಗೂ ನಮಸ್ಕಾರ. ಈ ವಿದ್ವತ್ಪೂರ್ಣವಾದಂಥ ಒಂದು ಸಣ್ಣ ವೇದಿಕೆಯಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣಂ ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನ, ನನ್ನ ಅಧ್ಯಯನದ ಕೆಲವು ಒಂದು ರೀತಿಯ ಸಾರಾಂಶವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವ ಖಂಡಿತ ಇರಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಯಾಕೆಂದರೆ ಉಪನ್ಯಾಸಕನಾಗಿ 12 ವರ್ಷದ ಮೇಲೆ ನಾನು ಕೆಲಸ ಮಾಡಿದ್ರಿಂದ ನಮ್ಗೆ 1.25 ಗಂಟೆಗೆ ನಮಗೆ ಒಂದು ಸೆಷನ್ ಅಂದರೆ 1.25 ಗಂಟೆ ಆಗಿ ಹೋಗಿರುತ್ತೆ. ಇಲ್ಲಿ 45 ನಿಮಿಷ 50 ನಿಮಿಷಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಸಮಯದ ತೊಡಕು ಇರ್ಬೋದು ಅನ್ನೋ ಭಯ ನನಗಿದ್ದೇ ಇದೆ. ಆದರೂ ಕೂಡ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನನ್ನ ಸಣ್ಣ ಉಪನ್ಯಾಸವನ್ನು ಆರಂಭಿಸ್ತೀನಿ. ನಿರುತಂ ಕರ್ನಾಟಕದೊಳ್ ಪರಿಕಿಸೆ ಶಬ್ದಜ್ಞನೊರ್ವನೆ ಲೋಕ ಕರಿದಲ್ತೆ ಭಾಪು ಕವಿ ಕುಂಜರ ಕೇಶವರಾಜ ಗೋಚರಿಸು ಮನ್ಮನದೊಳ್. ಇದು ಕೇಶಿರಾಜನನ್ನೇ ಕುರಿತು ಮಾಡಿದಂಥ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾನು ಮಾಡೋದು ಸಹಜ, ಯಾಕೆಂದರೆ ನಾನು ಕೇಶಿರಾಜನ ಒಂದೆರಡು ಸಾರಿ ಓದ್ಕೊಂಡವನಷ್ಟೇ. ಅವನು ನನ್ನ ಮನಸ್ಸಿನಲ್ಲಿ ಗೋಚರಿಸಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ದೃಷ್ಟಿ. ಇದನ್ನು ಬರೆದ ಕವಿ, ಈ ಪ್ರಾರ್ಥನಾ ಶ್ಲೋಕವನ್ನು ಬರೆದಂಥ, ಪ್ರಾರ್ಥನಾ ಪದ್ಯವನ್ನು ಬರೆದಂಥವನು ಕವಿಮಲ್ಲ ಅನ್ನೋನು 1400ನೇ ಇಸ್ವಿಲಿ ಈ ಪದ್ಯವನ್ನು ಬರೆದ. ಆದರೆ ಹಾಗಾದ್ರೆ ಕೇಶಿರಾಜ ಯಾವ ಕಾಲದವನು? ಇವನು 1400ನೇ ಇಸ್ವಿ ಕ್ರಿಸ್ತಶಕ 1400ರಲ್ಲಿ ಕವಿಮಲ್ಲ ಬರಿಬೇಕಾದ್ರೆ ಅವನು ಇವನಿಗಿಂತ ಒಂದು 150 ವರ್ಷ ಹಿಂದೆ ಇದ್ದವನು. 1260 ಅಂತ ಹೇಳಿ ಕೇಶಿರಾಜನ ಕಾಲವನ್ನ ಕವಿಚರಿತಕಾರರು ನಿರ್ಣಯಿಸಿದ್ದಾರೆ. ಕವಿಚರಿತಕಾರರು ಅಂದ್ರೆ ಆರ್ ನರಸಿಂಹಾಚಾರ್ಯರು, ಬಹಳ ದೊಡ್ಡ ವಿದ್ವಾಂಸರು. ಅವರು ಕವಿಚರಿತಕಾರರು ಅಂದ್ರೆ ಅವರೇನೆ, ಅವರು ನಿರ್ಧರಿಸುವಂಥ ಕಾಲನ ಗ್ರಂಥದಲ್ಲಿ ಸೂಚಿಸಿಲ್ಲ. ಕೇಶಿರಾಜನ ಒಂದೇ ಒಂದು ಕಾವ್ಯ ನಮಗೆ ಲಭ್ಯವಾಗಿರೋದು ಅಂದ್ರೆ ಶಬ್ದಮಣಿ ದರ್ಪಣಂ ಎಂಬ ಒಂದು ವ್ಯಾಕರಣ ಗ್ರಂಥ, ಇದೊಂದೇ. ಆದರೆ ಅವನೇ ಹೇಳ್ಕೊಂಡಿದ್ದಾನೆ ತನ್ನ ಕಾವ್ಯದಲ್ಲೇ, ಶಬ್ದಮಣಿ ದರ್ಪಣದಲ್ಲೇ ಹೇಳ್ಕೊಂಡಿದ್ದಾನೆ, ನಾನು 5 ಕಾವ್ಯಗಳನ್ನ ನಾನು ಬರೆದಿದ್ದೀನಿ ಅಂತ ಅವನು ಹೇಳ್ಕೊಳ್ತಾನೆ. ಚೋಲಪಾಲಕ ಚರಿತಂ ಅಂತ ಒಂದು ಪುಸ್ತಕ, ಶ್ರೀಚಿತ್ರಮಾಲೆ, ಸುಭದ್ರಾ ಪರಿಣಯನೂ ಇರ್ಬೋದು, ಸುಭದ್ರಾ ಅಪಹರಣ ಅಂತಲೂ ಇರಬಹುದು, ಎರಡೂ ಒಂದೇ, ಅಪಹರಣ ಮಾಡಿ ಪರಿಣಯ ಮಾಡ್ಕೊಳ್ಳೋದು. ಪ್ರಬೋಧ ಚಂದ್ರಂ ಅಂತ ಒಂದು ಪುಸ್ತಕ, ಕಿರಾತಂ ಅಂತ ಒಂದು ಕಾವ್ಯ. ಒಟ್ಟು 5 ಕಾವ್ಯಗಳನ್ನ ತಾನು ಬರೆದಿರುವುದಾಗಿ ಕೇಶಿರಾಜನೇ ಸ್ವತಃ ಹೇಳ್ಕೊಂಡಿರೋದ್ರಿಂದ ಅದು ಖಂಡಿತ ನಿಜ. ಆದರೆ ಅದು ಯಾವುದೂ ನಮಗೆ ಸಿಕ್ಕಿಲ್ಲ ಅನ್ನೋದು ದುರ್ದೈವ ಅಂತ ನಾನು ಹೇಳಲಾರೆ. ಯಾಕೆಂದ್ರೆ ಕಾವ್ಯವನ್ನು ಬರೆಯೋರು ಬಹಳ ಜನ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಕಾವ್ಯ ಶ್ರೀಮಂತಿಕೆ ಬಹಳಷ್ಟಿದೆ. ದೊಡ್ಡ ದೊಡ್ಡ ಕವಿಗಳು, ಬಹುಶಃ ಬೇರೆ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳು ಇಲ್ಲದೇ ಇರುವಂಥ ಅಷ್ಟೊಂದು ಜನ ಪ್ರಾಚೀನ ಕವಿಗಳು ನಮ್ಮಲ್ಲಿ ಬಹಳ ಬಲಾಢ್ಯರು, ತುಂಬ ಪ್ರತಿಭಾವಂತರು ಎಲ್ಲ ಇದ್ದಾರೆ. ವ್ಯಾಕರಣ ಗ್ರಂಥವನ್ನು ಕನ್ನಡದಲ್ಲಿ ಬರೆದಿರೋನು ಕೇಶಿರಾಜನೇ. ಆದ್ರಿಂದ ಬಹುಶಃ ಈ 5 ಸಿಗದೇ ಇದ್ದಿದ್ದು ಏನು ಅಂತ ತುಂಬ ದೊಡ್ಡ ನಷ್ಟ ಅಂತ ನಾನು ಅನ್ಕೊಂಡಿಲ್ಲ. ಈತನ ವ್ಯಾಕರಣದ ಬಗ್ಗೆ ಒಂದು ರೀತಿಯ ಕೇಂದ್ರೀಕೃತವಾದಂಥ ದೃಷ್ಟಿ ಆಗೋದಕ್ಕೆ ಅನುಕೂಲ ಆಯಿತು ಅಂತ ನಾನು ಅನ್ಕೋತೀನಿ. ಕಾಲವನ್ನು ಇವನು ಸೂಚಿಸಿಲ್ಲ, ಈ ಕೃತಿಗಳನ್ನು ಬರದೆ ಅಂತ ಹೇಳ್ತಾ ಇರೋದು ಕಾಲ ಸೂಚಿಸಿಲ್ಲ. ಆದರೆ ಕಾಲ ಸೂಚಿಸದೇ ಇದ್ರೂ ಬೇರೆ ಮೂಲಗಳಿಂದ ಅವನ ಕಾಲವನ್ನು ನಾವು ತಿಳಿದುಕೋಬಹುದು. ಇವನ ತಂದೆ ಆತನು ಒಬ್ಬ ಪ್ರತಿಭಾವಂತ ಕವಿ, ಮಲ್ಲಿಕಾರ್ಜುನ ಅಂತ ಅವರ ಹೆಸರು. ಸೂಕ್ತಿ ಸುಧಾರಣ ಅಂತ ಒಂದು ಸಂಪಾದಿತ ಗ್ರಂಥವನ್ನ
ಆತ ರಚಿಸಿದ್ದಾನೆ. ಆತ ಹೊಯ್ಸಳ ಸೋಮೇಶ್ವರರು ಆಳಿದ ಕಾಲದಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಇದ್ದವರು ಮಲ್ಲಿಕಾರ್ಜುನ, ಅವ್ರ ಕಾಲದಲ್ಲಿ ಇದ್ದವರು. ಆ ಹೊಯ್ಸಳ ಸೋಮೇಶ್ವರ ಆಳಿದ ಕಾಲ 1233 54 ಆದ್ರಿಂದ ಆ ಕಾಲದಲ್ಲಿ ಮಲ್ಲಿಕಾರ್ಜುನ ಅವರಲ್ಲಿ ಇದ್ದಿದ್ರಿಂದ ಅವರ ಮಗನಾದ ಈ ಕೇಶಿರಾಜ 1260 ಇರಬೇಕು ಅಂತ ಹೇಳಿ ಪಂಡಿತರು ತೀರ್ಮಾನ ಮಾಡಿದ್ದಾರೆ. ಇದು ಬಹುಶಃ ಬಹಳ ನಿಖರವಾಗಿರ್ತಕ್ಕಂಥ ಕಾಲ, ಇದರಲ್ಲೇನು ಅನುಮಾನ ಇಲ್ಲ. ಇದು ಕನ್ನಡದಲ್ಲಿ ಮೊಟ್ಟ ಮೊದಲಿನ ವ್ಯಾಕರಣ ಗ್ರಂಥ ಅಂತ ನಾವು ಭಾವಿಸಿದ್ರೂ ತಪ್ಪಿಲ್ಲ. ಆದರೆ ಇವನಿಗಿಂತ ಮೊದಲು ಕನ್ನಡದಲ್ಲಿ ವ್ಯಾಕರಣ ಗ್ರಂಥ ಇರಲಿಲ್ವೇ ಅನ್ನೋ ಪ್ರಶ್ನೆ ಸಹಜ. ಯಾಕೆಂದ್ರೆ ಎಲ್ಲಕ್ಕೂ ಒಂದು ಮೊದಲಿದ್ದೇ ಇರುತ್ತೆ, ನಾನೇ ಮೊದಲು ಅಂತ ಯಾರೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಪಾಣಿನಿ ಕೇಶಿರಾಜ ಹುಟ್ಟಕ್ಕೆ ಮುಂಚೆ ಸುಮಾರು 1600-1700 ವರ್ಷಗಳ ಮುಂಚೆನೆ, ಸುಮಾರು 15-16 ಶತಮಾನಗಳ ಮುಂಚೆ ಪಾಣಿನಿ ತನ್ನ ಅಷ್ಟಾಧ್ಯಾಯನ ಬರೆದುಬಿಟ್ಟಿದ್ದ ಸಂಸ್ಕೃತದಲ್ಲಿ. ಅದನ್ನು ಕೂಡ ಇವನು ಆಧರಿಸಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಕನ್ನಡದಲ್ಲಿ ಇವಂದೇ ಮೊದಲನೇ ವ್ಯಾಕರಣ ಅಂತ ಕೂಡ ಕನ್ನಡದಲ್ಲೂ ಹೇಳಕ್ಕಾಗಲ್ಲ. ಇವನು ಬಹಳ ಪ್ರಖ್ಯಾತನಾದ ವೈಯಾಕರಣ. ಆದರೆ ಇವನಿಗಿಂತ ಮೊದಲು ಎರಡನೇ ನಾಗವರ್ಮ ಅಂತ ಕನ್ನಡದಲ್ಲಿ ಒಂದು ವ್ಯಾಕರಣ ಗ್ರಂಥವನ್ನ ಬರೆದಿದ್ದಾನೆ. ಎರಡು ವ್ಯಾಕರಣ ಗ್ರಂಥವನ್ನು ಬರೆದಿದ್ದಾನೆ. ಕನ್ನಡದ ವ್ಯಾಕರಣ ಗ್ರಂಥಗಳನ್ನು 2 ಬರೆದಿದ್ದಾನೆ ಎರಡನೇ ನಾಗವರ್ಮ. ಒಂದು ಶಬ್ದಸ್ಮೃತಿ ಅನ್ನೋದು ಒಂದು ಸಣ್ಣ ಗ್ರಂಥ, ಎರಡನೇದು ಕರ್ನಾಟಕ ಭಾಷಾಭೂಷಣ ಅಂತ ಹೇಳಿ ಒಂದು ಪುಸ್ತಕ. ಎರಡನೇದು ಕರ್ನಾಟಕ ಭಾಷಾಭೂಷಣ ಕನ್ನಡದ ವ್ಯಾಕರಣ ಗ್ರಂಥ ಆದರೂ ಕೂಡ ಅದಿರೋದು ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿ. ಈಗ ಕನ್ನಡ ಇಂಗ್ಲಿಷ್ನಲ್ಲಿ ಪಾಠ ಮಾಡಿದಾಗೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಹೇಳಿದ್ದಾನೆ. ಆದ್ರಿಂದ ಕನ್ನಡದ ವ್ಯಾಕರಣಗಳಲ್ಲಿ ಅದಕ್ಕೆ ಹೆಚ್ಚಿನ ಸ್ಥಾನ ಸಿಗಲ್ಲ. ಕನ್ನಡದ ವ್ಯಾಕರಣ ಆದರೂ ಕೂಡ ಅವನು ಸಂಸ್ಕೃತದಲ್ಲಿ ಬರೆದಿರೋದ್ರಿಂದ ಆ ಕರ್ನಾಟಕ ಭಾಷಾಭೂಷಣ ವಿವರವಾಗಿದ್ರು ಕೂಡ ಅದಕ್ಕೆ ಹೆಚ್ಚಿನ ಮಾನ್ಯತೆ ಸಿಗೋದಿಲ್ಲ. ಆಮೇಲೆ ಶಬ್ದಸ್ಮೃತಿ ಅನ್ನೋದು ಕನ್ನಡದಲ್ಲೇ ಇರತಕ್ಕಂಥ ವ್ಯಾಕರಣ ಗ್ರಂಥ. ಆದರೆ ಶಬ್ದಸ್ಮೃತಿ ಏನಾಗಿದೆ ಅಂದರೆ, ಇದೇ ಎರಡನೇ ನಾಗವರ್ಮ ಇವನಿಗಿಂತ ಒಂದು ಸುಮಾರು 100-125 ವರ್ಷ ಮೊದಲಿದ್ದವನು ಕೇಶಿರಾಜನಿಗಿಂತ. ಅವನು ಕಾವ್ಯಾವಲೋಕನ ಅನ್ನೋ ಒಂದು ಛಂದೋ ಗ್ರಂಥ ಬರೆದ, ಲಕ್ಷಣ ಗ್ರಂಥ ಅಂದ್ರೆ ಕಾವ್ಯ ಹೇಗಿರ್ಬೇಕು ಅಂತ ತಿಳಿಸುವಂತ ಗ್ರಂಥ. ಅದರೊಳಗೆ ಮೊದಲನೇ ಚಾಪ್ಟ್ರೇ ಶಬ್ದಸ್ಮೃತಿ ಅಂತ. ಆದ್ರಿಂದ ಇದು ಛಂದೋ ಗ್ರಂಥದ ಅಥವಾ ಲಕ್ಷಣ ಗ್ರಂಥದ ಒಂದು ಭಾಗವಾಗಿ ಈ ಶಬ್ದಸ್ಮೃತಿ ಬಂದಿರೋದ್ರಿಂದ ಈ ಒಂದು ವ್ಯಾಕರಣ ಗ್ರಂಥಕ್ಕೂ ಕೂಡ ಹೆಚ್ಚಿನ ಒಂದು ವ್ಯಾಪ್ತಿ ಸಿಗಲಿಲ್ಲ ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಈ ನಮ್ಮ ಕೇಶಿರಾಜ ಇದನ್ನು ಬಹಳ ಕೂಲಂಕಷವಾಗಿ ಅಧ್ಯಯನ ಮಾಡಿದ್ದಾರೆ. ಪಾಣಿನಿಯನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಯಾಕಂದ್ರೆ ಪಾಣಿನಿ ಅವನಿಗಿಂತ ಬಹಳ ಹಳಬ ಅಂತ ನಾನು ಮೊದಲೇ ಹೇಳಿದೆ. ಆದರೆ ಪಾಣಿನಿಯ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯ ಮೇಲೆ ಬಂದಂಥ ಕಾತಂತ್ರ ಅನ್ನೋ ಒಂದು ವ್ಯಾಖ್ಯಾನ ಬಹಳ ಪ್ರಸಿದ್ಧವಾದ್ದು. ಕಾತಂತ್ರ ಸಂಸ್ಕೃತದಲ್ಲಿ ವ್ಯಾಖ್ಯಾನ. ಆ ಕಾತಂತ್ರವನ್ನು ಅಧ್ಯಯನ ಮಾಡುವಂತ ಆ ಒಂದು ಗುಂಪೆ ಇತ್ತು, ಅದೇ ಒಂದು ಸಂಪ್ರದಾಯದಲ್ಲಿ ಬಂದಂಥವ್ರು. ಅದರಲ್ಲಿ ಇವನು ಕೇಶಿರಾಜ ಚೆನ್ನಾಗಿ ಪಳಗಿದ್ದ. ಅದರಿಂದ ಸಂಸ್ಕೃತ ವ್ಯಾಕರಣ ಬಹಳ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಸಂಸ್ಕೃತದಲ್ಲೂ ಕೂಡ ಕೇಶಿರಾಜ ಬಹಳ ಪಾಂಡಿತ್ಯವನ್ನ ಗಳಿಸಿದ್ದ ಅನ್ನೋದು ಅವನ ಕೃತಿಯಿಂದ ತಿಳಿಯುತ್ತೆ, ಶಬ್ದಮಣಿ ದರ್ಪಣೆಯಿಂದಲೇ ತಿಳಿಯುತ್ತೆ. ಅದರಿಂದ ಪ್ರಭಾವಿತನಾಗಿದ್ದಾನೆ. ಆದರೆ ಹೆಚ್ಚಿನ ಸೂತ್ರಗಳಲ್ಲಿ ಮತ್ತು ಅದರ ವ್ಯಾಖ್ಯಾನದಲ್ಲಿ ಈತ ಕೇಶಿರಾಜ ನಾಗವರ್ಮನ ಶಬ್ದಸ್ಮೃತಿ ಹಾಗೂ ಕರ್ನಾಟಕ ಭಾಷಾಭೂಷಣ ಇವೆರಡೂ ಕೃತಿಗಳಿಂದ ಧಾರಾಳವಾಗಿ ಅವನು ನೆರವನ್ನು ಪಡೆದುಕೊಂಡ. ಆದ್ರೆ ಏನು ನೆರವನ್ನು ಪಡೆದುಕೊಂಡ್ರು ಕೂಡ ಅದರ ವಿಸ್ತಾರ ಮಾತ್ರ, ಆ ವಿಸ್ತಾರ, ಅದರ ಬಹಳ ಉದಾಹರಣೆಗಳನ್ನು ಕೊಟ್ಟು ಮಾಡೋದು ಅದು ಕೇಶಿರಾಜನ ಸ್ವಂತ ಒಂದು ಕಾಣಿಕೆ. ಅದು ನಾಗವರ್ಮನ ಕೃತಿಯನ್ನು ಮೀರಿಸುವಂಥ ಒಂದು ಗೌರವ ಇದಕ್ಕೆ ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ಸಲ್ಲುತ್ತೆ. ಯಾಕೆಂದ್ರೆ ಬಹಳ ಅಧ್ಯಯನ ಕನ್ನಡ ಭಾಷೆಯನ್ನ ಮತ್ತು ಕಾವ್ಯವನ್ನು ಬಹಳ ಅವನು ಓದಿಲ್ಲದೆ ಇರುವಂಥ ವಿಷಯವೇ ಇಲ್ಲ, ಅಷ್ಟು ಮಟ್ಟಿಗೆ ಓದಿದ್ದ. ತನ್ನ ಹಿಂದಿನ ಕವಿಗಳು ಆಗಾಗಲೇ ಇವನು 1260ನೇ ಇಸ್ವಿ ಅಂತಂದ್ರೆ ಪಂಪ, ರನ್ನ, ಜನ್ನ, ಪೊನ್ನ, ನೇಮಿಚಂದ್ರ ಈ ಥರದ ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂಥ ಕವಿಗಳು. ಇದಲ್ದಿರ ಗಜಗ, ಗುಣನಂದಿ, ಅಸಗ ಈ ತರ ಅನೇಕರಿದ್ರು. ಇದನ್ನು ನೃಪತುಂಗನ ಕವಿರಾಜ ಮಾರ್ಗದಲ್ಲೇ ಹೇಳಿದ್ದಾನೆ. ನೃಪತುಂಗ ಅದು 860ನೇ ಇಸ್ವಿಯಲ್ಲಿ ಬಂದಿರುವಂಥದ್ದು, ಇವನಿಗಿಂತ 400 ವರ್ಷ ಮುಂಚೆ ಆಗಲೇ ಇದ್ರು. ಅವ್ರದನ್ನೆಲ್ಲ ಇವನು ಉದಾಹರಣೆಗಳನ್ನು ತಗೊಂಡು ಕೊಟ್ಟಿದ್ದಾನೆ ತನ್ನ ಗ್ರಂಥದಲ್ಲಿ. ಆದ್ರಿಂದ ಈತನ ಕಾವ್ಯದ ಪರಿಜ್ಞಾನ, ಭಾಷೆಯ ಪರಿಜ್ಞಾನ ಬಹಳ ದೊಡ್ಡದು ಅಂತ ಹೇಳಿ ಎಲ್ಲರೂ ವಿದ್ವಾಂಸರು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಇವನು? ನಾವು ಹೇಳಿದ್ವಿ ಇವನು ತಂದೆ ಅಂತ. ಅವರು ತಂದೆ ಸೂಕ್ತಿ ಸುಧಾರಣ ಬರೆದಂಥ ಮಲ್ಲಿಕಾರ್ಜುನ,
ಕವಿ. ಆಮೇಲೆ ಈ ತರ ತಾಯಿಯ ತಂದೆ ಸುಮನೋಬಾಣ ಅಂತ ಇನ್ನೊಬ್ಬ ಗ್ರಂಥಕರ್ತ, ಸುಮನೋಬಾಣ ಅಂತ, ಅವನು ಕೂಡ ಬಹಳ ದೊಡ್ಡ ಕವಿ ಸಂಸ್ಕೃತದಲ್ಲಿ ಮತ್ತೆ ಇದರ ಸಂಸ್ಕೃತದಲ್ಲಿ. ಆಮೇಲೆ ಇವನು ನಾವೀಗಾಗಲೇ ಜನ್ನನ ಯಶೋಧರ ಚರಿತ್ರೆ ಬಗ್ಗೆ ಮತ್ತೆ ಜನ್ನನ ಬಗ್ಗೆ ಶ್ರೀಮತಿ ಗಿರಿಜಾರಾಜ್ ಅವರು ಕಳೆದ 2 ತಿಂಗಳಲ್ಲಿ ಉಪನ್ಯಾಸಗಳನ್ನು ಕೊಟ್ಟರು. ಜನ್ನನ ಬಗ್ಗೆ ಕೇಳಿದ್ವಿ. ಜನ್ನ ಇವನ ತಾಯಿಯ ಅಣ್ಣ, ಜನ್ನನ ತಂಗಿ ಮಗನೇ ಕೇಶಿರಾಜ. ಹೀಗಾಗಿ ಬಹಳ ವಿದ್ವತ್ಪೂರ್ಣವಾದಂಥ ಕೌಟುಂಬಿಕ ಹಿನ್ನೆಲೆ ಇವನಿಗಿದೆ. ಶಾಸ್ತ್ರದ ಅಧ್ಯಯನ, ಕಾವ್ಯಗಳ ಅಧ್ಯಯನ ಎಲ್ಲ ಇತ್ತು. ಆದ್ರಿಂದಲೇ ಕವಿಮಲ್ಲ ಅಂಥವರು, ಆಮೇಲೆ ಬೇರೆ ಕವಿಗಳು ಮುಂದೆ ಬಂದಂಥವರು, ಅವರೆಲ್ಲ ಇವರನ್ನ ನೆನೆಸಿರೋದು ಅದಕ್ಕೆ. ಇನ್ನೂ ಅನೇಕರು ಸ್ಮರಿಸಿದ್ದಾರೆ, ಕಾಲಕ್ಕೆ ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ಕವಿಮಲ್ಲ ಒಬ್ಬನೇ ಅಲ್ಲ, ಅನೇಕರಿದ್ದಾರೆ. ನಾವು ಕಾಲದ ಒಂದು ಮಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಅದೆಲ್ಲವನ್ನ ನಾನು ಹೇಳಿ, ಅನೇಕರು ಕಾಲಕ್ಕೆ ಎಲ್ಲ ಮಾಡಿದ್ರು. ಅದ್ರ ಮೇಲೆ ಟೀಕೆಗಳು ಬಂದಿದೆ. ಟೀಕೆ ಅಂದರೆ ಇದೆಲ್ಲ ಕಟು ಟೀಕೆ ಆ ಥರ ಅಲ್ಲ, ವ್ಯಾಖ್ಯಾನಗಳು ಬಂದಿದೆ. ಇದನ್ನು ಬಹಳ ಅಧ್ಯಯನಕ್ಕೋಸ್ಕರ ಬಹಳ ಬಳಸಿದ್ದಾರೆ. ಈಗ ನೇರವಾಗಿ ವಿಷಯಕ್ಕೆ ಬಂದರೆ 8 ಪ್ರಕರಣಗಳು ಇದರಲ್ಲಿದೆ. ಪಾಣಿನಿ ಅಷ್ಟಾಧ್ಯಾಯಿನಲ್ಲಿ 8 ಪ್ರಕರಣ ಇದ್ದಾಗೆ ಇದರಲ್ಲೂ 8 ಇದೆ. ಆದರೆ ಪಾಣಿನಿ ಅಷ್ಟಾಧ್ಯಾಯಿ ಬಹಳ ಮುಂಚೆ ಕ್ರಿಸ್ತಪೂರ್ವ 4ನೇ ಶತಮಾನ, ಇವನು ಕ್ರಿಸ್ತಶಕ 13ನೇ ಶತಮಾನ. ಎಷ್ಟು ವ್ಯತ್ಯಾಸ ಇದೆ? 16-17ನೇ ಶತಮಾನ ವ್ಯತ್ಯಾಸ ಇದೆ. ಆದರೆ 8 ಅಧ್ಯಾಯ ಮಾತ್ರ ಇದರಲ್ಲೂ ಇದೆ. ಆ ಪಾಣಿನಿ ಸಂಖ್ಯೆಗಳು ಮಾತ್ರ ಕೊಟ್ಟ, ಅದು ಯಾವುದ್ರಲ್ಲಿ ಯಾವುದು ಅಂತ ಅಧ್ಯಾಯಗಳಿಗೆ ಹೆಸರು ಕೊಟ್ಟಿಲ್ಲ. ಆದರೆ ಕೇಶಿರಾಜನ ಶಬ್ದಮಣಿಗಳಲ್ಲಿ ಹೆಸರುಗಳಿದೆ. ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಸ ಪ್ರಕರಣ, ತದ್ದಿತ ಪ್ರಕರಣ, ಆಖ್ಯಾತ ಪ್ರಕರಣ, ಧಾತು ಪ್ರಕರಣ, ಅಪಭ್ರಂಶ ಪ್ರಕರಣ ಮತ್ತು ಅವ್ಯಯ ಪ್ರಕರಣ ಅಂತ ಹೇಳಿ 8 ಇದೆ. ಈ 8 ಪ್ರಕರಣಗಳಲ್ದಿರ ಪೀಠಿಕಾ ಪ್ರಕರಣ, ಒಂದು ಪೀಠಿಕೆ, 8 ಪೀಠಿಕೆ ಇದೆ. ತನ್ನ ಪರಿಚಯಕ್ಕೆ, ಕವಿಯ ವಿಚಾರ, ತನ್ನ ವಿಚಾರನ ಹೇಳ್ಕೊಳ್ಳೋದಕ್ಕೆ. ಮತ್ತೆ ಕೊನೆಯಲ್ಲಿ ಪ್ರಯೋಗ ಸಾರ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಸೇರಿಸಿದ್ದಾನೆ. ಆ ಪ್ರಯೋಗ ಸಾರದಲ್ಲಿ ಕ್ಲಿಷ್ಟ ಪದಗಳ ಅರ್ಥವನ್ನು ಕೊಟ್ಟಿದ್ದಾನೆ. ಶಬ್ದಾರ್ಥ ಸಂಗ್ರಹ, ಅದು ಒಂದು ರೀತಿಯ ನಿಘಂಟು. ಅದರಿಂದ ನಮ್ಮ ಕೇಶಿರಾಜ ಕೇವಲ ವೈಯಾಕರಣವೇ ಅಂದರೆ ಖಂಡಿತ ಅಲ್ಲ. ಅವನು ಕೇವಲ ವೈಯಾಕರಣ ಅಲ್ಲ, ಅವನು ಭಾಷಾಶಾಸ್ತ್ರಜ್ಞ, ಅವನು ನಿಘಂಟುಕಾರ, ಅವನು ಕವಿಕೇಶವನೆನ್ ಅಂತ ಹೇಳ್ಕೊಳ್ತಾನೆ. ಎನ್ ಅಂದ್ರೆ ನಾನು, ಕವಿಕೇಶವನೆನ್ ಅಂತ ಹೇಳ್ಕೊಳ್ತಾನೆ. ಆದ್ರೆ ಕವಿಕೇಶವನೆನ್ ಅಂತ ಹೇಳ್ಕೊಂಡು ಅವನು ಕಾವ್ಯ ಸಿಗದೆ ಇದ್ರು ನಾವು ಅದನ್ನು ಒಪ್ಪಲೇಬೇಕು. ಯಾಕೆ ಅಂದ್ರೆ ಆ ಕಾವ್ಯದಲ್ಲಿ ನಾವು ನೋಡದೇ ಇರುವಂತ ಎಷ್ಟೋ ಅಂಶಗಳನ್ನ ಇವನ ರಚನೆಗಳಲ್ಲಿ ಇವನು ಈ ಕೃತಿಯೊಳಗೆ ನಮಗೆ ಕಾವ್ಯದ ಗುಣಗಳು ಗೊತ್ತಾಗುತ್ತೆ. ಅವನ ಸರಸವಾದ ಭಾಷೆ, ಅವನು ಬಳಸ್ಕೊಂಡಿರ್ತಕ್ಕಂಥ ರೂಪಕಗಳು, ಶಬ್ದವನ್ನು ಹೇಗೆ ನೋಡ್ತಾನೆ ಅನ್ನೋದ್ರಿಂದಾನೇ ನಾವು ತೊಡಗ್ಬೋದು. ಯಾಕೆಂದ್ರೆ ನಾವು ಬೇರೆ ವಿಷಯಗಳನ್ನ ಹೇಳುವಾಗ ಮುಖ್ಯವಾಗಿ ವ್ಯಾಕರಣದ ವಿಷಯಗಳನ್ನ ನಾವು ಬರೀಬಾರದು. ಶಬ್ದದ ಬಗ್ಗೆ ಹೇಳ್ತಾ ಇಲ್ಲಿ ನೋಡಿ, ಇಲ್ಲೊಂದು ರೂಪಕವನ್ನ ನೋಡಿ, ಈ ಪದ್ಯದಲ್ಲಿರೋದು. ಶಬ್ದದ ಉಗಮ ಹೇಗೆ ಅಂತ ಹೇಳಿ ಹೇಳ್ತಾನೆ. ತನುವಾದ್ಯಂ ನಾಲಗೆ ವಾದನ ದಂಡಂ ಕರ್ತೃವಾತ್ಮನು ಅವನ ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಜನಿಸುಗುಂ ಧವಲವರ್ಣಂ ಅಕ್ಷರ ರೂಪಂ ಅಂತ ಹೇಳ್ತಾರೆ. ಇಲ್ಲಿ ಬಳಸಿರ್ತಕ್ಕಂಥ ರೂಪಕವನ್ನು, ಕವಿಯ ರೂಪಕ ಶಕ್ತಿಯನ್ನು ನೋಡಿ. ತನುವೇ ವಾದ್ಯ, ನಾಲಗೆ ವಾದನ ದಂಡ, ವಾದವನ್ನು ಬಾರಿಸುವಂಥ ದಂಡ. ಕರ್ತೃ ಆತ್ಮ, ಆತ್ಮನೇ ಕರ್ತೃ. ಶಬ್ದದ ಕರ್ತೃ ಯಾರಂದ್ರೆ ಆತ್ಮ. ಅವನ ಮನೋವೃತ್ತಿ ನಿಮಿತ್ತವಾಗಿ, ಅವನ ಮನಸ್ಸಿಗೆ ಬಂದಿದ್ರಿಂದ, ಅದರ ನಿಮಿತ್ತದಿಂದ ಶಬ್ದಂ ಜನಿಸುಗಂ. ಶಬ್ದ ಹೇಗೆ ಹುಟ್ಟುತ್ತೆ ಅಂದ್ರೆ ಆತ್ಮನ ಮನೋವೃತ್ತಿಯಿಂದ ಹುಟ್ಟುತ್ತೆ. ಅದು ಹೊಕ್ಕಳಿನಲ್ಲಿ ಜನಿಸುತ್ತೆ ಅಂತ ಹುಟ್ಟೋದು. ಆಮೇಲೆ ಕಂಠ್ಯ, ತಾಲವ್ಯ, ನಿಮಗೆ ಗೊತ್ತಿದೆ ಶಬ್ದಗಳು ಎಲ್ಲೆಲ್ಲಿ ಹುಟ್ಟುತ್ತೆ ಅಂತ. ತುಟಿನಲ್ಲಿ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ಔಷ್ಠ್ಯ ಅಂತೆಲ್ಲ ಹಾಗೆ ಬರುತ್ತೆ. ಆದ್ರೆ ಮೂಲ ನಾಭಿನೇ. ತನುವಾದ್ಯಂ ನಾಲಗೆ ವಾದನ ದಂಡಂ ಕರ್ತೃವಾತ್ಮನ್ ಅವನ ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಜನಿಸುಗುಂ ಧವಲವರ್ಣಂ ಅಕ್ಷರ ರೂಪಂ. ಅಕ್ಷರ ಧವಲವರ್ಣದ್ದಾಗಿರುತ್ತೆ ಅಂತ ಹೇಳಿ. ಯಾಕೆ ಹೀಗೆ ಹೇಳ್ತಾನೆ ಅಂತಂದ್ರೆ, ಹೇಳಿ ಕೇಳಿ ಕೇಶಿರಾಜ ಜೈನ ಕವಿ. ಕೆಲವರು ಹೇಳ್ತಾರೆ ಇವನು ಸ್ಮಾರ್ತ ಬ್ರಾಹ್ಮಣ. ಬಹುಶಃ ಹಾಗೆ ಹೇಳಿದವರೇ ಸ್ಮಾರ್ತ ಬ್ರಾಹ್ಮಣ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಶೇಕ್ಸ್ಪಿಯರು ನಮ್ಮವನೇ, ಕನ್ನಡದವನೇ ಅಥವಾ ಭಾರತೀಯನೇ ಅಂತ ಹೇಳ್ಕೊಂಡ ಹಾಗೆ ಯಾರೋ ಬಹುಶಃ ಸ್ಮಾರ್ತ ಬ್ರಾಹ್ಮಣ ಹೇಳಿರ್ಬೋದು, ಗೊತ್ತಿಲ್ಲ. ಅಂತೂ ಅದನ್ನು ಯಾರು ಒಪ್ಕೊಂಡಿಲ್ಲ. ಸ್ಮಾರ್ತ ಬ್ರಾಹ್ಮಣ ಇವನು ಅನ್ನೋದನ್ನು ಯಾರು ಒಪ್ಕೊಂಡಿಲ್ಲ. ಈತ ಜೈನ ಅನ್ನೋದು ಹೆಚ್ಚು ಕಡಿಮೆ ನಿರ್ವಿವಾದ. ಯಾಕೆಂದ್ರೆ ಇವನ ತಂದೆ ಗೊತ್ತು, ತಾಯಿಯ ತಂದೆ ಗೊತ್ತು, ಅವನ ಸೋದರ ಮಾವ ಗೊತ್ತು, ಎಲ್ಲ ಗೊತ್ತಿದ್ದಾರೆ. ಆಮೇಲೆ ಇವನು ಉದಾಹರಿಸಿರುವಂಥ ಕವಿಗಳನ್ನೆಲ್ಲ ನೋಡಿದ್ರೆ ಎಲ್ಲ ಇವನು ಜೈನನ ಪರಂಪರೆಯಲ್ಲಿ ಇದ್ದವನೇ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಜೈನರಲ್ಲಿ ಶಬ್ದ ಅನ್ನೋದೊಂದು ದ್ರವ್ಯ, ಅದು ಮೆಟೀರಿಯಲ್. ಶಬ್ದ ಅನ್ನೋದು
ಅದು ಡಿಮ್ಯಾಟ್ ಅಲ್ಲ, ಅದು ಶಬ್ದ ಒಂದು ಮೆಟೀರಿಯಲ್. ಅದಕ್ಕೆ ಧವಳ ವರ್ಣ, ಅದು ಬಿಳಿ ಬಣ್ಣದ್ದು ಅಂತ ಹೇಳಿ ಜೈನರ ಒಂದು ನಂಬಿಕೆ. ಅದರೊಳಗೆ ಜೈನ ತತ್ವದಲ್ಲಿ ಶಬ್ದ ಅನ್ನೋದು ಒಂದು ಶಬ್ದ ತತ್ವ, ಆಕಾಶ ತತ್ವ, ಶಬ್ದ ತತ್ವ. ಈ ಶಬ್ದ ಇದಕ್ಕೆ ದ್ರವ್ಯ, ಅದನ್ನ ಇವನು ಹೇಳ್ತಾನೆ. ಆದ್ರಿಂದ ಇವರು ಜೈನ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಇವನು ಕವಿನೋ ಅಲ್ವೋ ಅನ್ನೋದೊಂದು ಅದ್ರ ಬಗ್ಗೆ ಅನುಮಾನ ಬೇಡ. ಇವನು ಖಂಡಿತ ಇವನು ಕವಿನೇ, ಕಾವ್ಯ ಗುಣ ಇದರಲ್ಲಿದೆ. ಇನ್ನು ಕೆಲವು ಉದಾಹರಣೆಗಳು, ರೂಪಕ ಶಕ್ತಿ ಹೇಗಿದೆ ಅಂತ, ಹೇಗೆ ಒಂದು ಶುಷ್ಕವಾದ ವ್ಯಾಕರಣ ವಿಚಾರ ನೋಡಿದ್ರು ಕೂಡ, ಶುಷ್ಕವಾದ ವ್ಯಾಕರಣದಲ್ಲಿ ಕೂಡ ಅವನು ರಸವತ್ತಾಗಿ ಹೇಳ್ತಾನೆ. ಇವನು ಕವಿ ಆದ್ರೂ ಕೂಡ ಇವನು ಶಾಸ್ತ್ರ ಹೃದಯಿ, ಕವಿ ಹೃದಯಿ ಅಂತ ಹೇಳ್ತಾರೆ ಕೆಲವ್ರನ್ನ. ಕವಿ ಹೃದಯ ಇವನು ಅಂತ. ಇವನು ಬಹುಶಃ ಕವಿ ಹೃದಯ ಅಂತ ಹೇಳೋದಕ್ಕಿಂತ ಶಾಸ್ತ್ರ ಹೃದಯ ಅಂತ ಹೇಳ್ಬೇಕು. ಯಾಕೆಂದ್ರೆ ಶಾಸ್ತ್ರಕ್ಕೆ ಬಹಳ ಬೆಲೆ ಕೊಡ್ತಕ್ಕಂಥವ್ರು. ಅದರಲ್ಲೇ ಕಾವ್ಯವನ್ನು ಸಾಕಷ್ಟು ತಂದಿದ್ದಾನೆ. ಶಾಸ್ತ್ರ ಇಲ್ಲಿ ಸಿಂಹಾಸನದ ಮೇಲೆ ಕೂತಿದ್ರೆ, ಕಾವ್ಯ ಅದಕ್ಕೆ ಚಾಮರವನ್ನು ಬೀಸ್ತಕ್ಕಂಥ ಒಂದು ಇದನ್ನ ನೋಡ್ಬೋದು, ಒಂದು ಕಲ್ಪನೆ ನಾವು ಮಾಡ್ಕೋಬಹುದು. ವೈಚಾರಿಕತೆಗೆ ಇವನ ಕಾವ್ಯ ಪ್ರತಿಭೆ, ಇವನ ಶಾಸ್ತ್ರಜ್ಞತೆಗೆ ಅದು ಅನುಯಾಯಿಯಾಗಿ ಕೆಲಸ ಮಾಡಿದೆ. ಅದನ್ನೇ ಮುಂದಕ್ಕೆ ತಂದಿಲ್ಲ. ಶಾಸ್ತ್ರಕ್ಕೆ ಬಹಳ ಅವನು ಇದಾಗಿದ್ದಾನೆ, ಬದ್ಧನಾಗಿದ್ದಾನೆ. ಸಾಂಪ್ರದಾಯಿಕ ವೈಯಾಕರಣ ಅಂತ ಅಷ್ಟೇ ಅಲ್ಲ, ಸ್ವತಂತ್ರ ವಿಚಾರಪರನಾದ ಭಾಷಾ ವಿಜ್ಞಾನಿ. ಇವತ್ತಿನ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ವೈಯಾಕರಣಂ ಪ್ರಯೋಗ ಶರಣಂ ಅಂತ ಒಂದು ಕನ್ನಡದಲ್ಲಿ, ಅದಕ್ಕೆ ಮುಂಚೆ ವೈಯಾಕರಣ ಪ್ರಯೋಗ ಶರಣ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳೋದ್ರೆ, ಕನ್ನಡದಲ್ಲಿ ವೈಯಾಕರಣಂ ಪ್ರಯೋಗ ಶರಣಂ. ಅವನು ಪ್ರಯೋಗ ಹೇಗಿದೆಯೇ, ಕವಿಗಳು ಪ್ರಯೋಗ ಅಂದ್ರೆ ಎಕ್ಸ್ಪೆರಿಮೆಂಟ್ ಅಲ್ಲ, ಪೂರ್ವ ಕವಿಗಳು ಹೇಗೆ ಪ್ರಯೋಗ ಮಾಡಿದ್ದಾರೆ ಆ ಶಬ್ದಗಳನ್ನ, ಅದನ್ನ ಆ ವ್ಯಾಕರಣವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನ ಅದನ್ನು ನೋಡ್ತಾನೆ ಅಂತ. ಹಾಗೆ ವೈಯಾಕರಣಂ ಪ್ರಯೋಗ ಶರಣಂ ಅನ್ನೋ ಮಾತು ಕೇಶಿರಾಜನಿಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಪ್ರತಿಯೊಂದು ಇವನ ಶೈಲಿ ಹೇಗಿದೆ ಅಂತಂದ್ರೆ, ಮೊದಲು ಕಂತಪದ್ಯದಲ್ಲಿ ಒಂದು ಸೂತ್ರವನ್ನು ಕೊಡ್ತಾನೆ ಮೇಲೆ. ಪ್ರತಿ ಯಾವುದೋ ಒಂದು ವಿಷಯ ತಗೊಂಡ್ರೆ, ಸಂಧಿನೋ ನಾಮಪದನೋ ಅವ್ಯಯನೋ ಯಾವುದೇ ತಗೊಂಡ್ರು ಕೂಡ ಸೂತ್ರ ರೂಪವಾಗಿ ಒಂದು ಕಂದ ಪದ್ಯವನ್ನು ಬರೀತಾನೆ. ಮೊದಲು ಒಂದು ಕಂದ ಪದ್ಯದಲ್ಲಿ ಸೂತ್ರ, ಆ ಸೂತ್ರವನ್ನು ಕೊಟ್ಬಿಟ್ಟು ಅದಕ್ಕೆ ವ್ಯಾಖ್ಯಾನ ಬರೀತಾನೆ, ಟೀಕೆ ತಾನೇ ಬರೆದಿದ್ದಾನೆ. ಅದನ್ನ ಗದ್ಯದಲ್ಲಿ ಬರೀತಾನೆ ತಾನೆ. ಆ ಗದ್ಯ ಆದ್ಮೇಲೆ ಪ್ರಯೋಗಗಳನ್ನು ಕೊಡ್ತಾರೆ. ಕವಿಗಳು ಇದನ್ನ ಹೇಗೆ ಪ್ರಯೋಗಿಸಿದ್ದಾರೆ. ಉದಾಹರಣೆಗೆ ಯಾವುದೋ ಒಂದು ನಾಮಪದ ತಗೊಂಡ್ರೆ ಅದನ್ನ ಕವಿಗಳು ಹೇಗೆ ಪ್ರಯೋಗಿಸಿದ್ದಾರೆ, ಅದ್ರಲ್ಲಿ ತಪ್ಪು ಪ್ರಯೋಗ ಯಾವುದು, ಸರಿಯಾದ ಪ್ರಯೋಗ ಯಾವುದು, ಯಾವ ತರ ಇದೆ ಅಂದ್ಬಿಟ್ಟು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಮಾಡಿದ್ದಾರೆ. ಹೀಗೆ 3 ಸೂತ್ರ, ವೃತ್ತಿ ಅಂದ್ರೆ ಕಾಮೆಂಟ್ರಿ, ವ್ಯಾಖ್ಯಾನ, ಸೂತ್ರ, ವೃತ್ತಿ ಮತ್ತು ಪ್ರಯೋಗ, ಇವು 3 ಕೂಡ ಇವನು ಕೊಡ್ತಾ ಬಂದಿದ್ದಾನೆ. ಅದರಿಂದ ಬಹಳ ಒಳ್ಳೆಯ ಭಾಷಾ ವಿಜ್ಞಾನಿ. ಮನೋಧರ್ಮದಲ್ಲಿ ಶಾಸ್ತ್ರವೇ ಇದೆ, ಅದು ಶ್ಲಾಘ್ಯವಾದ್ದು. ನಿಘಂಟುಕಾರನು ಹೌದು. ಇವನು ನಿಘಂಟುಕಾರ. ಅವನ ಕಾಲದಲ್ಲಾಗಲೇ ಇವಾಗ ನಮ್ಗೆ ಗೊತ್ತಿರೋ ರಾ ಮತ್ತು ಳ, ಬಂಡಿಯ ರಾ ಅಂತ ಹೇಳ್ತೀವಿ, ಮತ್ತೆ ರಳ ಅಂತ ಹೇಳ್ತೀವಿ. ಈಗಿಲ್ಲ. ಇವಾಗ ಹೊಸಗನ್ನಡದಲ್ಲಿ ಬಂಡಿಯ ರಾನು ಇಲ್ಲ, ಳಾನು ಇಲ್ಲ. ರಳ ಅಂತ ಏನು ಹೇಳ್ತೀವಿ ಅದು ಇಲ್ಲ. ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾನೆ. ಅದು ಶಬ್ದಕೋಶ ಕೊಟ್ಟಿದ್ದಾನೆ. ಆ ರಕಾರದ್ದು ರೇಫೆಯ ಶಬ್ದಕೋಶಗಳನ್ನು ಕೊಟ್ಟಿದ್ದಾನೆ. ಬೇಕಾದಷ್ಟು ಪದಗಳು, 100 ಪದಗಳನ್ನ ಅವನು ಕೊಟ್ಟಿದ್ದಾನೆ. ಅದರಿಂದ ಅವನು ನಿಘಂಟುಕಾರನೂ ಹೌದು. ಆಮೇಲೆ ನಿತ್ಯ ಸಾಧ್ಯವಾದ್ರೆ ಓದೋದಕ್ಕೆ ನಾನು ಇಷ್ಟಪಡ್ತೀನಿ. ನಿತ್ಯ ಬಿಂದು ಅಂದ್ರೇನು ಅಂದ್ರೆ, ನಿತ್ಯ ಬಿಂದು ಎಲ್ಲೆಲ್ಲಿ ಬಿಂದು 0 ಅನ್ನೋದು ಎಲ್ಲಿ ಅದು ನಿಯತವಾಗಿ ಬಂದೇ ಬರುತ್ತೆ. ಎಲ್ಲಿ ಅದು ತಪ್ಪಿದೆ ಅನ್ನೋದನ್ನು ಕೂಡ, ತಪ್ಪಿದೆ ಅಂದ್ರೆ ಅದನ್ನ ಬಿಟ್ಟು ಹೋಗಿರುತ್ತೆ. ಆಮೇಲೆ ಎಲ್ಲದಕ್ಕೂ ಬಿಂದು ಸೇರಿಸಿ ಬಂದಂ ಈ ತರ ಎಲ್ಲ ಪ್ರಯೋಗಗಳಿತ್ತಲ್ಲ, ಅದು ಎಲ್ಲಿ ಬರಲೇಬೇಕು, ಎಲ್ಲಿ ಅದಿಲ್ಲದೆ ಇದ್ರೂ ನಡೆಯುತ್ತೆ. ಅವನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಬಿಂದು ಸಹಿತನೂ ಬಳಸ್ತಾ ಇದ್ರು, ಬಿಂದು ಇಲ್ದೇ ಇದ್ರು ಬಳಸ್ತಾ ಇದ್ರು ಅಂತ ಒಂದು ಕಾಲ. ಆ ಕಾಲ ಸಂಧಿಕಾಲ ಎರಡೂ ಸರಿ ಅಂತ ಅವನು ಹೇಳಿದ್ದ. ಆ ನಿತ್ಯ ಬಿಂದು, ವಿಕಲ್ಪ ಬಿಂದು, ನಿತ್ಯ ದ್ವಿತ್ವ, ಶಿಥಿಲ ದ್ವಿತ್ವ. ಈ ಶಿಥಿಲ ದ್ವಿತ್ವ, ನಿತ್ಯ ದ್ವಿತ್ವ ಎಲ್ಲ ಛಂದಸ್ಸಲ್ಲಿ ಸ್ವಲ್ಪ ಅಧ್ಯಯನ ಮಾಡಿರೋರ್ಗೆ ಗೊತ್ತಾಗುತ್ತೆ. ಅಮಳ್ಗಳ್, ನಯ ವಿಕ್ರಮ, ದಮಳ್ಗಳ್ ಅಂತ ಈ ತರ. ಇಲ್ಲಿ ಅಮಳ್ಗಳ್, ಲಾಕ್ಕೆ ಗಾವತ್ತು ಬಂದ್ರೆ ಅದು ಒತ್ತಕ್ಷರ ಹಿಂದಿನ ಅಕ್ಷರ ಗುರುವಾಗುತ್ತೆ ಅಂತ. ಆದ್ರೆ ಅಮಳ್ಗಳಲ್ಲಿ ಅದು ಶಿಥಿಲ ದ್ವಿತ್ವ ಆಗುತ್ತೆ. ಲಾಕ್ಕೆ ಗಾವತ್ತು ಬಂದ್ರೂ ಕೂಡ ಅದನ್ನ ಒತ್ತಕ್ಷರ ಅಂತ, ಅದರ ಹಿಂದಿನ ಅಕ್ಷರ ಗುರು ಆಗೋದಿಲ್ಲ, ಅದು ಲಘುವಾಗೇ ಇರುತ್ತೆ. ಅದು ಶಿಥಿಲ ದ್ವಿತ್ವ ಅಂದ್ರೆ, ದ್ವಿತ್ವ ಅಂದ್ರೆ ಒತ್ತಕ್ಷರ ಶಿಥಿಲವಾಗಿರುತ್ತೆ, ಸಡಿಲವಾಗಿರುತ್ತೆ ಅಂತ ಶಿಥಿಲ ದ್ವಿತ್ವ. ಆ ಶಿಥಿಲ ದ್ವಿತ್ವ ಯಾವುದು, ನಿತ್ಯ ದ್ವಿತ್ವ ಯಾವುದು ಅನ್ನೋದ್ರೆ ಹೇಳ್ತಾರೆ. ಇವಾಗ ಬರ್ಕುಂ, ಎದುರ್ಗೊಂಡು, ಈ ತರ ಎಲ್ಲ ಇರುವಾಗ ಅಲ್ಲಿ ಗೋ ಬರ್ಕುಂ, ಅಲ್ಲಿ ಬಾ ಅನ್ನೋದು ಗುರುನೇ ಆಗುತ್ತೆ. ಯಾಕೆಂದ್ರೆ ಕುಂ ಅನ್ನೋದು ಅದು ಒತ್ತಕ್ಷರ, ಆದ್ರೆ ಆ ರೇಫೆಯುಕ್ತ ಒತ್ತಕ್ಷರ, ಅದರ ಹಿಂದಿನ ಅಕ್ಷರ ಗುರು ಆಗುತ್ತೆ.
ಆದ್ರೆ ಅಮಳ್ಗಳ್ ಅನ್ನೋ ಕಡೆ ಳಾಕ್ಕೆ ಗಾವತ್ತಿದ್ರೂ ಕೂಡ ಅದ್ರ ಹಿಂದಿನ ಅಕ್ಷರ ಗುರು ಆಗೋದಿಲ್ಲ, ಲಘು ಆಗುತ್ತೆ. ಅದು ಶಿಥಿಲ ದ್ವಿತ್ವ. ಹೆಚ್ಚಿನ ವಿವರಗಳಿಂದ ಇದನ್ನು ಹೇಳೋದಕ್ಕೆ ಸಮಯ ಇರಲ್ಲ, ಸ್ವಲ್ಪ ಗೊತ್ತಿದ್ದವರೆಗೆ ಗೊತ್ತಾಗುತ್ತೆ. ಇಲ್ಲದೆ ಇದನ್ನು ನಾವು ನೋಡೋಣ ಉದಾಹರಣೆಗಳಿಂದ. ಕನ್ನಡ ಧಾತುಗಳ ಶಬ್ದ ಸಂಗ್ರಹವನ್ನು ಕೊಟ್ಟಿದ್ದಾರೆ. ಧಾತುಗಳು, ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪವೇ ಧಾತು. ಧಾತು ಅಂದ್ರೆ ಏನು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಸಂಸ್ಕೃತದಲ್ಲೂ ಅಷ್ಟೇ, ಎಲ್ಲ ಭಾಷೆಯಲ್ಲೂ ಅಷ್ಟೇ. ಒಂದು ಕ್ರಿಯಾಪದದ ಮೂಲ ರೂಪನೇ ಧಾತು ಅಂತ ಹೇಳ್ತಾರೆ. ಕನ್ನಡ ಧಾತು ಪದಗಳ ಶಬ್ದ ಸಂಗ್ರಹವನ್ನು ಇವನು ಕೊಟ್ಟಿದ್ದಾನೆ, ಅದರಿಂದ ಇವನು ನಿಘಂಟುಕಾರ. ಆಮೇಲೆ ಪ್ರಯೋಗಸಾರ ಅನ್ನೋ ಶಬ್ದಗಳ ಕೊನೆಯ ಅಧ್ಯಾಯದಲ್ಲಿ ಶಬ್ದಾರ್ಥಗಳ ನಿರ್ಣಯ ಮಾಡೋದಕ್ಕೆ ಪ್ರಯೋಗಸಾರ ಅಂತ ಒಂದು ಕೊಟ್ಟಿದ್ದಾನೆ. ಎಂತೆಂಥ ಶಬ್ದಗಳು, ನೂರಾರು ಶಬ್ದಗಳು ಹೀಗೆ ಕೊಟ್ಟಿರೋದ್ರಿಂದ ಈತ ಕೇವಲ ವೈಯಾಕರಣ ಅಲ್ಲ, ಇವನು ನಿಘಂಟುಕಾರ. ಕೇಶಿರಾಜನ ವ್ಯಾಕರಣವನ್ನ ಆಧುನಿಕ ಭಾಷಾ ವಿಜ್ಞಾನಗಳ ದೃಷ್ಟಿಯಿಂದ ಅಧ್ಯಯನ ಮಾಡಿದ್ದಾರೆ. ಕನ್ನಡದ ಈ ವ್ಯಾಕರಣಕ್ಕೆ ಕನ್ನಡಿಗರು ಮಾತ್ರ ಅಲ್ದಿರ ಇತರೆ ದ್ರಾವಿಡ ಭಾಷಾ ವಿಜ್ಞಾನಿಗಳು ಕೂಡ ಅದು ಹೆಮ್ಮೆ ಪಡುವಂತ ಒಂದು ವ್ಯಾಕರಣವನ್ನ ಇವನು ರಚಿಸಿದ್ದಾನೆ. ಎಷ್ಟು ಮಟ್ಟಿಗೆ ಹೆಮ್ಮೆ ಪಡ್ತಾರೆ ಗೊತ್ತಿಲ್ಲ, ಯಾಕೆಂದ್ರೆ ನಾವು ನಮ್ಮ ಹೆಮ್ಮೆ ಯಾವಾಗಲೂ ನಮ್ಮ ಬೆನ್ನನ್ನು ತಟ್ಕೊಳ್ಳೋದ್ರಲ್ಲಿ ಇರುತ್ತೆ ಹೊರತು ಬೇರೆಯವ್ರು ಏನ್ ಮಾಡಿದ್ದಾರೆ ಅಂತ ನಾವು ನೋಡಲ್ಲ. ಇದು ನಿಜವಾಗ್ಲೂ ಆಗ್ಬೇಕಾದಂತ ಕೆಲಸ. ಎಷ್ಟೋ ಜನ ಈಗ ಪಂಡಿತರು ಏನ್ ಹೇಳಿದ್ದಾರೆ ಅಂದ್ರೆ ತಿಳಿದಿರೋರು, ಕೇಶಿರಾಜನ ಶಬ್ದಮಣಿ ದರ್ಪಗಳು ಅನೇಕ ಆವೃತ್ತಿಗಳು ಬಂದಿದೆ, ಅದನ್ನೆಲ್ಲ ಸೇರಿ ಅಧ್ಯಯನ ಮಾಡಿ ಒಟ್ಟಾರೆ ಮತ್ತೊಂದ್ಸಲ ಅಧ್ಯಯನ ಮಾಡಿ ತಿರ್ಗಾ ಹೊಸ ಭಾಷೆಯ ದೃಷ್ಟಿಕೋನ, ಭಾಷಾಶಾಸ್ತ್ರದ ಹೊಸ ದೃಷ್ಟಿಕೋನಗಳಿಂದ ಶಬ್ದಮಣಿ ದರ್ಶನವನ್ನ ಮತ್ತೆ ಸಮೀಕ್ಷಿಸಬೇಕು, ಅದನ್ನು ಮತ್ತೆ ಅಧ್ಯಯನ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದಿದೆ. ಕೇವಲ ಕನ್ನಡದ ವೈಯಾಕರಣಗಳು ಮಾತ್ರ ಅಲ್ಲ, ಕನ್ನಡದ ವಿದ್ವಾಂಸರು ಮಾತ್ರ ಅಲ್ಲ, ದ್ರಾವಿಡ ಭಾಷೆ ಎಲ್ಲ ಭಾಷೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ದ್ರಾವಿಡ ಭಾಷಾ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಲಿ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಬಹುಶಃ ಆ ಕೆಲಸ ಆಗಬೇಕು. ಇದು ಸೂತ್ರಗಳು ಅಂತ ಹೇಳಿದೆ. ಸೂತ್ರಗಳೆಲ್ಲ ಕಂದ ಪದ್ಯದಲ್ಲಿದೆ. ಕಂದ ಪದ್ಯದಲ್ಲಿ ಏನಿದೆ, ಕಂದ ಪದ್ಯ ಅಂದ್ರೆ ಏನು ಅಂತ ನಾನಿಲ್ಲಿ ಹೇಳಿದ್ರೆ ಒಳ್ಳೇದು, ಆದ್ರೆ ಸಮಯ ಇಲ್ಲ, ಇರ್ಲಿ ಆದ್ರೂ ಹೇಳಲೇಬೇಕು. ಯಾಕೆಂದ್ರೆ ಅದು ಕಂದ ಪದ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದ್ರೆ ಈಗ ನಾನು ಹೇಳಿದ್ದು 2 ಪದ್ಯ ಕೂಡ ಕಂದ ಪದ್ಯನೇ. ನಿರುತಂ ಕರ್ನಾಟಕದೊಳ್ ಪರಿಕಿಸ ಶಬ್ದಜ್ಞನೊರ್ವನೆ ಲೋಕ ಕರಿದಲ್ತೆ ಭಾಪು ಕವಿ ಕುಂಜರ ಕೇಶವರಾಜ ಗೋಚರಿಸು ಮನ್ಮನದೊಳ್, ಇದೊಂದು ಕಂದ ಪದ್ಯ. ಇನ್ನೊಂದು ಓದಿದ್ನಲ್ಲ ತನುವಾದ್ಯಂ ನಾಲಗೆ ಅಂತ, ಅದು ಕೂಡ ಕಂದ ಪದ್ಯವೇ. ಯಾಕೋ ಕನೆಕ್ಷನ್ ಹೋಯ್ತು, ಒಂದು ನಿಮಿಷ. ಅದು ಕೂಡ ಕಂದ ಪದ್ಯ. ಕಂದ ಪದ್ಯದಲ್ಲಿ 4 ಸಾಲು ಇರುತ್ತೆ. 1 ಮತ್ತು 3ನೇ ಸಾಲು ಚಿಕ್ಕದು, 2 ಮತ್ತು 4ನೇ ಸಾಲು ದೊಡ್ಡದು. ಎಲ್ಲ 8 ಗಣ ಇರುತ್ತೆ. ಅರ್ಧ ಪದ್ಯಾರ್ಧದಲ್ಲಿ 8 ಗಣ. ಮೊದಲನೇ ಸಾಲ 3 ಗಣ, 4 ಮಾತ್ರ ಇದು. 2ನೇ ಸಾಲ 4 ಮಾತ್ರ 5 ಗಣ. 3ನೇ ಸಾಲ 4 3, 4ನೇದ್ರಲ್ಲಿ 5 ಗಣ. ಅಂದ್ರೆ ಎಲ್ಲ 8 8 16 ಗಣಗಳು 4 ಮಾತ್ರದೇನೆ ಗಣ. ಸೊ ಇದು ಕಂದ ಪದ್ಯದ ಸ್ಥೂಲ ಒಂದು ರೂಪ. ಬೇರೆ ವಿವರಗಳಿದೆ. 6ನೇ ಗಣ ನೋಡಿದ್ರೆ, ಯಾಕೆಂದ್ರೆ 8 ಗಣ ಇರುತ್ತೆ. ಅರ್ಧ ಪದ್ಯದಲ್ಲಿ 8 ಗಣ ಇರುತ್ತೆ. 6ನೇ ಗಣ ಯಾವಾಗಲೂ ಜಗಣನೇ ಬರಬೇಕು. ಜಗಣ ಅಂದ್ರೆ ಮಧ್ಯದಲ್ಲಿ ಗುರು ಇರಬೇಕು, ಆ ಕಡೆ ಈ ಕಡೆ ಲಘು ಇರಬೇಕು ಅಂತ ಗಣನೇ ಬರಬೇಕು. ಅದಿಲ್ಲದೆ ಹೋದ್ರೆ 4 ಲಘು ಆಗಿರುವಂತ ಗಣ ಬರಬೇಕು ಅಂತ ಅದು ನಿಯತವಾದದ್ದು. ಆಮೇಲೆ ಯತಿಯಲ್ಲಿರ್ಬೇಕು ಅಂದ್ರೆ ವಿಶ್ರಾಂತಿ ಸ್ಥಾನ ಅಥವಾ ವಿರಾಮ ಸ್ಥಾನ ಎಲ್ಲಿರ್ಬೇಕು ಅಂತೆಲ್ಲ ನಿಯಮಗಳಿದೆ. ಆ ವಿವರಗಳು ನಾನು ಹೋಗಲ್ಲ. ಒಟ್ಟಾರೆ 4 ಸಾಲಿನ ಪದ್ಯಗಳು, 1, 3ನೇ ಸಾಲುಗಳು ಚಿಕ್ಕವು, 2, 4ನೇ ಸಾಲು ದೊಡ್ಡದು. ಅಂತ ಪದ್ಯಗಳನ್ನ 337 ಸೂತ್ರಗಳ ರೂಪದಲ್ಲಿ ಕೊಟ್ಟಿದ್ದಾರೆ. 337 ಸೂತ್ರಗಳು. ಮೊದಲಿಗೆ ಒಂದು 6 ಪದ್ಯ ಬೇರೆ, ಆದ್ರಿಂದ 343 ಪದ್ಯಗಳು ಇದರಲ್ಲಿದೆ. ಅದರ ಮೇಲೆ ವೃತ್ತಿ ಮತ್ತು ಪ್ರಯೋಗ ಇವೆಲ್ಲ ಇರುತ್ತೆ. ನಿಘಂಟುಕಾರದ ಆಮೇಲೆ ಇವನ ಕಾಲದಲ್ಲಿ ನಾವು ಇವನ ಕಾಲಕ್ಕೆ ಸ್ವಲ್ಪ ಹೋದ್ರೆ ರಾ ಅಂತ ಒಂದಿತ್ತು. ನಮ್ಮಲ್ಲಿ 2 ರಾ ಇತ್ತು. ನಾವು ಇವಾಗ ಉಪಯೋಗಿಸೋ ರಾ. ಈ ರಾ ಅಲ್ದಿರ ಇನ್ನೊಂದು ರಾ, ಅದನ್ನ ಬಂಡಿಯ ರಾ ಅಂತ ಕರಿತಾ ಇದ್ರು. ಆ ರಾನ ಆ ತರ ಬರಿತಾ ಇದ್ರು. ನೀವು ಅನೇಕ ನೋಡಿರ್ತೀರ, ಹಳಗನ್ನಡ ನೋಡೋರೆಲ್ಲ ನೋಡೇ ಇರ್ತೀರ. ಅದು ಆ ತರ ಕಾಣುತ್ತೆ. ಕೆಳಗಡೆ ಇಲ್ಲಿ ಹೀಗಿರುತ್ತೆ, ಅಲ್ಲಿ ಮೇಲ್ಗಡೆ ಆ ತರ ಕಾಣುತ್ತೆ. ಳಾಗೆ ಮಧ್ಯದ ಗೀಟ್ ಇರಲ್ಲ, 2 ಕಡೆ ಹೀಗೆ ಮಾಡಿ ಅದು ಳ ಅಂತಿರುತ್ತೆ. ಅದಕ್ಕೆ ರಳ ಅಂತ ಹೆಸರು. ಆ ತರ ಳ. ಅವೆರಡೂ ಇಲ್ಲ ಈಗ. ಆ ಹಳೆಯರ ಆ ಕಾಲದಲ್ಲೇ ಹೊಟ್ಟೋಗಿತ್ತು, ಬಂಡಿಯರ ಆಗ್ಲೇ ಹೊಟ್ಟೋಗಿತ್ತು. ರಳ ಕೂಡ ಹೆಚ್ಚು ಕಡಿಮೆ ಹೊರಟೋಗೋ ತರನೇ ಇತ್ತು ರಳ. ಕೇಶಿರಾಜ 3 ಳಗಳನ್ನ ಹೇಳ್ತಾನೆ. ರಳ, ಕುಳ ಮತ್ತು ಕ್ಷಳ ಅಂತ 3 ಹೇಳ್ತಾನೆ. ಕುಳ ಅಂದ್ರೆ ಮೊದಲಿಂದಾನು ಹಳಗನ್ನಡದಲ್ಲಿ ಇದ್ದಂತ ಳ, ಅಂದ್ರೆ ಕನ್ನಡ ಭಾಷೆ ಒಳಗೆ ಳ ಅನ್ನೋದು ಇದ್ದೇ ಇತ್ತು. ಆ ಳ ನಮ್ದು ಳ. ಆ ಳ ಜೊತೆಗೆ ಇದು ರಳ ಅಂತ ಒಂದು ಇದು ಯಾಕೆಂದ್ರೆ ರಾತರ ಕಾಣಿಸ್ತಿತ್ತು.
ಮಧ್ಯದ ಗೀಟ್ ಬಿಟ್ರೆ ರಾ ತರ ಕಾಣಿಸ್ತಿದ್ದ ರಳ ಅಂತ ಅದನ್ನ ಕರೆಯೋರು ಗುರ್ತಿಡಿಯಕ್ಕೆ, ಅದು ಬೇರೆ. ಯಾಕೆಂದ್ರೆ ಉಚ್ಚಾರಣೆಯಲ್ಲಿ ಹೆಚ್ಚು ವ್ಯತ್ಯಾಸ ಇದ್ದಾಗ ಅಕ್ಷರ ರೂಪದಲ್ಲೇ ಕಂಡುಹಿಡಿಬೇಕು. ಶಬ್ದ ಅಕ್ಷರಗಳಿಗೆ ಎರಡು ರೂಪ, ಸಾಮಾನ್ಯ ವರ್ಣಕ್ಕೆ ಎರಡು ರೀತಿಯ ರೂಪ ಇರುತ್ತೆ. ಒಂದು ಚಾಕ್ಷುಷ ರೂಪ, ಅಂದ್ರೆ ಕಣ್ಣಿಂದ ಕಾಣೋದು, ಆ ಅನ್ನೋದು ಹ್ಯಾಕ್ ಕಾಣುತ್ತೆ ಅನ್ನೋದು. ಕ ಅನ್ನೋದು ಹ್ಯಾಕ್ ಕಾಣುತ್ತೆ, ಕಾಣಿಸೋದು ಕೇಳಿಸೋದಲ್ಲ, ಇದು ಚಾಕ್ಷುಷ ರೂಪ. ಇನ್ನೊಂದು ಶಾಬ್ದಿಕ ರೂಪ, ಕಿವಿಗೆ ಹ್ಯಾಕ್ ಕೇಳಿಸುತ್ತೆ, ಕ ಅಂದ್ರೆ ಹ್ಯಾಕ್ ಕೇಳಿಸುತ್ತೆ, ಎರಡು. ಇಲ್ಲಿ ಚಾಕ್ಷುಷ ರೂಪ ಕೂಡ ಮುಖ್ಯ, ಯಾಕೆಂದ್ರೆ ಉಚ್ಚಾರಣೆಯಲ್ಲಿ ಯಾವಾಗ ವ್ಯತ್ಯಾಸ ಗೊತ್ತಾಗಲ್ಲ. ಮೂರು ಲಾನು ಒಂದೇ ತರ ಕೇಳಿಸಿದ್ರೆ ನಮಗೆ ಹೇಗೆ ಹೇಳೋದು? ಇವಾಗ ರೂ ಮತ್ತು ರು, ಋಷಿ ರೂನು ಬೇರೆ, ಒಂದು ಬೇರು, ಅಲ್ಲಿ ರೂ ಬಂತು. ಆ ರೂಗೂ ಈ ರೂಗೂ ನಮಗೆ ವ್ಯತ್ಯಾಸ ಗೊತ್ತಿಲ್ದಿದ್ರೆ ನಾವೇನ್ ಹೇಳ್ಬೇಕು? ಶಬ್ದ ರೂಪಕ್ಕೆ ನಾವು ಹೋಗ್ಬೇಕು, ನಾವು ಶಬ್ದ ರೂಪಕ್ಕೆ ಮತ್ತೆ ಹೋಗ್ಬೇಕಾಗತ್ತೆ. ಹೀಗಾಗಿ ಶಬ್ದ ರೂಪದಲ್ಲಿ ಹೇಳ್ತಾರೆ ಆ ಳ ಅನ್ನೋದು, ಅದನ್ನ ಕುಳ ಅನ್ನೋದು ಮೊದಲಿಂದ ಇದ್ದಿದ್ದು, ಇದನ್ನ ರಳ ಅಂತ ಹೇಳಿದ್ರು, ಯಾಕೆಂದ್ರೆ ರಾ ತರ ಇದ್ದಿದ್ದ ಳ ಆದ್ರಿಂದ. ಇನ್ನೊಂದು ಕ್ಷಳ ಅಂತ. ಈ ಕ್ಷಳ ಅನ್ನೋದು ಯಾವ್ದಪ್ಪ ಅಂದ್ರೆ ನಮ್ಮ ಳ ಅಲ್ಲ, ಅದು ಕನ್ನಡದ ಳ ಅಲ್ಲ. ಸಂಸ್ಕೃತದ ಲಾ ಇದೆಯಲ್ಲ, ಸಂಸ್ಕೃತದಲ್ಲಿ ಒಂದೇ ಲಾ ಮತ್ತು ಳ, ಎರಡು ಬೇರೆ ಬೇರೆ ಇಲ್ಲ. ಸಂಸ್ಕೃತದಲ್ಲಿ ಲಾ ಮತ್ತು ಳ ಎರಡೂ ಇಲ್ಲ. ಲಾ ಮತ್ತು ಲಳಯೋರ್ ಅಭೇದಂ ಅಂತ ಹೇಳ್ತಾರೆ. ಲಳಯೋರ್ ಅಭೇದಂ, ಲಾ ಮತ್ತು ಳಗಳಲ್ಲಿ ಭೇದವಿಲ್ಲ ಅನ್ನೋ ನಿಯಮ ಸಂಸ್ಕೃತದಲ್ಲಿ. ಹೀಗಾಗಿ ಲಾ ಕಮಲಂ, ಕಮಲ, ಕಮಳ, ಕುವಳಯ. ಸೊ ಅಲ್ಲಿ ಲಾ ಒಂದೇ. ಆ ಳಾನ ಕ್ಷಳ ಅಂತ ಕರೆದು, ಕ್ಷ ಪಕ್ಕದಲ್ಲಿ ವರ್ಣಮಾಲೆ, ಸಂಸ್ಕೃತ ವರ್ಣಮಾಲೆಯಲ್ಲಿ ಕ್ಷಾತ್ರಾಗ್ನ ಅಂತ ಕೊನೆಯಲ್ಲಿ ಮೂರು ಲಾ ಇದಾದ್ಮೇಲೆ ಕೊನೆಯಲ್ಲಿ ಅದ್ರ ಪಕ್ಕದಲ್ಲಿ ಳಾ ಹಾಕ್ತಾ ಸೇರಿಸ್ಕೊಂಡ್ರು. ಅದನ್ನ ಕ್ಷಳ ಅಂತ ಕರೆದ್ರು. ಅದನ್ನ ಕನ್ನಡದಲ್ಲಿ ಅದನ್ನೇ ತಗೊಂಡು, ಇದನ್ನ ಯಾತಕ್ಕೆ ಇದನ್ನ ಹೇಳ್ದ ಅಂತಂದ್ರೆ ರಾ ಹೊರಟೋಗಿತ್ತು, ಮತ್ತೆ ಳಾ ಇತ್ತು, ಲಾ ಬಳಕೆಯಲ್ಲಿತ್ತು, ಸಂಸ್ಕೃತದಿಂದ ಬಂದಂತ ಳಾ. ಆದ್ರೆ ಪ್ರಾಸಸ್ಥಾನದಲ್ಲಿ ಲಾ ಮೂರು ಯಾವ್ದು ಹಾಕ್ಬೇಕು? ಮೂರು ಲಾ ಇದೆ, ಳ ಕುಳ ಕ್ಷಳ ಮೂರಿದೆ, ಅದ್ರ ಜೊತೆಗೆ ಲಾ ಬೇರೆ ಇದೆ. ಈ ನಾಲ್ಕರಲ್ಲಿ ಪ್ರಾಸಕ್ಕೆ ಯಾವ್ದು ಸೆಟ್ ಆಗುತ್ತೆ, ಯಾವ್ದು ಇಲ್ಲ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೋಸ್ಕರ ಸಾಕಷ್ಟು ಜಿಜ್ಞಾಸೆನ ಇವನು ಮಾಡ್ತಾನೆ. ಆಮೇಲೆ ಮೊದಲನೇದು ಆರಂಭಕ್ಕೆ ಮುಂಚೆನೆ ತನ್ನ ಕಾವ್ಯದ ಆರಂಭ ಅಂದ್ರೆ ಮೊದಲನೇ ಸಂಧಿ ಪ್ರಕರಣಕ್ಕೆ ಮೊದಲನೇ ಸಂಜ್ಞಾ ಪ್ರಕರಣ ಅಂತ ಒಂದು, ಸಂಜ್ಞಾ ಪ್ರಕರಣ ಅಂದ್ರೆ ವರ್ಣಮಾಲೆಯನ್ನು ಕುರಿತು ಹೇಳೋದಷ್ಟೇ. ಎಷ್ಟು ಅಕ್ಷರಗಳಿದೆ, ಯಾವ್ಯಾವುದು, ಅದ್ರ ಉಚ್ಚಾರಣೆ ಹೇಗೆ, ಅದೇ ಈ ಮೂರು ಳಾಗಳು, ಳ ಕುಳ ಅಕ್ಷರದ ವಿಷಯ ಅಲ್ಲೇ ಬರುತ್ತೆ. ಅವಾಗ ಮೊದಲು ರೂ ಇದೆಯಲ್ಲ, ಇವಾಗ ರೂ ತೆಗೆದಿದ್ದೀವಿ. ಹೊಸ ಕನ್ನಡ ವರ್ಣಮಾಲೆ ಒಳಗೆ ರೂ ಒಳಗೆ ರೂ ಇಲ್ಲ, ರೂ ಮಾತ್ರ ಇದೆ. ಋ ಅಂತ ಒಂದಿತ್ತು ಸಂಸ್ಕೃತದಲ್ಲಿ, ಅದು ಕನ್ನಡದಲ್ಲಿ ಇಲ್ವೇ ಇಲ್ಲ, ನಾವು ಇಟ್ಕೊಂಡೇ ಇಲ್ಲ, ಎರಡೂ ಇಲ್ಲ. ರೂ ಇವಾಗ ಸಂಸ್ಕೃತದಲ್ಲಿ ಋ ಮಾತ್ರ ಇಟ್ಕೊಂಡಿದ್ದಾರೆ, ನಾವು ರೂ ಬಿಟ್ಟ ಹಾಗೆ ಅವರು ರೂ ಅನ್ನೋದನ್ನ ಬಿಟ್ಟಿದ್ದಾರೆ. ಈ ತರದನ್ನೆಲ್ಲ ಮೊದಲನೆಯ ಸಂಜ್ಞಾ ಪ್ರಕರಣದಲ್ಲಿ ಚರ್ಚೆ ಮಾಡಿದ್ದಾನೆ. ಆಮೇಲೆ ಸಂಧಿ ಪ್ರಕರಣಕ್ಕೆ ಬಂದಾಗ ಸಂಧಿಗಳು, ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ನಾವೆಲ್ಲ ಸಾಕಷ್ಟು ಪ್ರೌಢಶಾಲೆ ಒಳಗೆ ನಾವು ನೋಡಿದ್ವಿ. ಸಾಮಾನ್ಯವಾಗಿ ಸಂಧಿ ಅಂದ್ರೆ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಜುಷ್ಟು ಸಂಧಿ, ಎಷ್ಟು ಸಂಧಿ, ಎಂಟು ಸಂಧಿ, ಅದು ಇದು ಸಂಸ್ಕೃತ ಸಂಧಿಗಳೇ ಜಾಸ್ತಿ ಇರ್ತದೆ. ಅದು ಕೇಶಿರಾಜ ಏನಂತಂದ್ರೆ ಕನ್ನಡದ ಅಭಿಮಾನಿ, ತುಂಬಾ ದೊಡ್ಡ ಸಂಸ್ಕೃತ ಪಂಡಿತ ಆಗಿ ಸಂಸ್ಕೃತ ವ್ಯಾಕರಣ ಆರ್ದು ಕೊಡ್ತಿದ್ದ. ಆದ್ರೂ ಕೂಡ ಅವನಿಗೆ ಕನ್ನಡ ಸಂಧಿಗಳನ್ನ ಮಾತ್ರ ಅವನು ಒಪ್ಪದ, ಸಂಸ್ಕೃತ ಸಂಧಿಗಳ ಸೊಲ್ಲೆತ್ತಲಿಲ್ಲ. कारण ಅವನು ಹೇಳಿದ್ದಷ್ಟೇ ಲೋಪ ಆಗಮ ಆದೇಶ ಮೂರು ಸಂಧಿಗಳು ಅದನ್ನು ಚೆನ್ನಾಗಿ ವಿವರಿಸಿದಾನೆ ನಮಗೆ ಸರಳವಾಗಿ ಅರ್ಥ ಆಗುತ್ತೆ ಲೋಪ ಆಗಮ ಆದೇಶ ಸಂಧಿ ಬೇರೆ ಸಂಸ್ಕೃತ ಸಂಧಿಗಳ ಅದರ ಸುದ್ದಿ ಅವನು ಎತ್ತಿಲ್ಲ ಆಮೇಲೆ ಸಂಧಿ ಬಗ್ಗೆ ಒಂದೊಂದು ಪ್ರಕರಣದಲ್ಲಿ ಏನಿದೆ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ ಸಂಧಿ ಆಗ ಲೋಪ ಆಗಮ ಯಾವುದು ಅದೆಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಬೇರೆ ಸಂಸ್ಕೃತ ಸಂಧಿಗಳ ಬಗ್ಗೆ ಒಂದು ಗುಣಸಂಧಿನೋ ಸವರ್ಣ ದೀರ್ಘ ಸಂಧಿನೋ ಆ ಥರದ್ದು ಒಂದು ಕೆಲವು ಬಿಟ್ಟರೆ ಉಳಿದಿದ್ದು ಅಷ್ಟು ಖಚಿತವಾಗಿ ಸಂಸ್ಕೃತ ಬರದೇ ಇರೋದು ಗೊತ್ತಿಲ್ಲದೇ ಇರ್ಬೋದು ಆದರೆ ಕನ್ನಡ ಸಂಧಿಗಳ ಲೋಪ ಆಗಮ ಆದೇಶ ಸಾಮಾನ್ಯವಾಗಿ ಪರಿಚಯ ಇರುತ್ತೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಎ ಮತ್ತು ಓಗಳಿಗೆ ಸ್ವತಂತ್ರ ಸ್ಥಾನ ಇದೆ ಅಂತ ಹೇಳಿ ವಾದಿಸ್ದ ಮಾಡ್ದ ಕೇಶಿರಾಜ ಎ ಮತ್ತು ಯಾಕೆಂದ್ರೆ ಸಂಸ್ಕೃತದಲ್ಲಿ ಎ ಮತ್ತು ಓ ಹ್ರಸ್ವಾಕ್ಷರಗಳು ಇರಲಿಲ್ಲ ಇಲ್ಲ ಎ ಐ ಓ ಔ ಹಿಂದಿ ವರ್ಣಮಾಲೆಯಲ್ಲೂ ಅಷ್ಟೇ ಎ ಐ ಓ ಔ ಅಮ್ಮಹ ಕನ್ನಡದಲ್ಲಿ ಎ ಐ ಓ ಓ ಔ ಅಮ್ಮಹ ಆದ್ರಿಂದ ಎ ಮತ್ತು ಓ ಇವೆರಡಕ್ಕೂ ಸ್ವತಂತ್ರವಾದ ಸ್ಥಾನ ಇದೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡಿದ ಇದು ಕನ್ನಡಿಗರ ಒಂದು ವಿಶಿಷ್ಟತೆ ಆಮೇಲೆ ಲಿಂಗಕ್ಕೆ ಬಂದ್ರೆ ಲಿಂಗ ಬಹಳ ಸರಳವಾಗಿತ್ತು ಬಹಳ ಚೆನ್ನಾಗಿ ಹೇಳ್ತಾನೆ ನೋಡಿ ಲಿಂಗಂ 9 ತೆರಂ ಅಂತ ಹೇಳಿದ ಕೇಶಿರಾಜನೇ ಹೇಳಿದಾನೆ ತಲೆ ಕೆಡುತ್ತೆ ಲಿಂಗಂ 9 ತೆರಂ ಎಲ್ಲಪ್ಪ ನಾವು 3ನೇ ಲಿಂಗನೇ ನಾವು ಸರಿಯಾಗಿ ಸ್ವೀಕರಿಸಕ್ಕಾಗಿಲ್ಲ 3 ಲಿಂಗನೇ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಪುಂಸಲಿಂಗ ಸರಿ ಶಬ್ದದಲ್ಲಿ ಸರಿ ವಾಸ್ತವವಾಗಿ
ಮೂರನೇ ಆದ್ರೆ 9 ಲಿಂಗಂ 9 ತೆರೆ ಒಂಥರ ತಲೆ ಕೆಡಿಸುವಂತಹ ಒಂದು ಸಂಸ್ಕೃತದಲ್ಲಿ ಇದೆ. 9 ಲಿಂಗ ಹೇಳ್ತಾರೆ, 9 ಲಿಂಗ ಇವನು ಹೇಳ್ತಾರೆ, ಕಶಿರಾದನ್ನು ಹೇಳ್ತಾನೆ, ಬೇಕಾದ್ರೆ ನಾನು ತಿಳಿಸ್ಬೋದು. ಆದ್ರೆ ಬಹಳ ಸರಳವಾಗಿ ಹೇಳ್ತಾನೆ ಮತ್ತೆ, ಪುರುಷರೇ ಪುಲ್ಲಿಂಗಂ, ಇದು ಕಂದು ಪದ್ಯ. ಪುರುಷರೇ ಪುಲ್ಲಿಂಗಂ ಸ್ತ್ರೀಯರೇ ಸ್ತ್ರೀಲಿಂಗಂ ಉಳಿದವೆಲ್ಲಂ ನಪ್ಪಾಗಿರೆ ಸಲ್ಗುಂ ಕನ್ನಡದೋಳು. ಉಳಿದವೆಲ್ಲಂ ನಪ್ಪಾಗಿರೆ ಸಲ್ಗುಂ ಕನ್ನಡದೋಳು. ಉಳಿದಿದ್ದೆಲ್ಲ ಏನೋ ಬಂದಿದೆ ಅಷ್ಟೇ, ಏನಿಲ್ಲ, ಅದೇನೂ ಇಲ್ಲ. ಪುರುಷರೇ ಪುಲ್ಲಿಂಗಂ ಸ್ತ್ರೀಯರೇ ಸ್ತ್ರೀ, ಉಳಿದಿದ್ದೆಲ್ಲ ಉಳಿದಿದ್ದನ್ನೆಲ್ಲ ನಪುಂಸಕಲಿಂಗ. ನಪ್ ಅಂದ್ರೆ ನಪುಂಸಕಲಿಂಗ, ಉಳಿದಿದ್ದೆಲ್ಲ ನಪುಂಸಕಲಿಂಗ ಅಂತ ಅಷ್ಟೇ. ಬಹಳ ಸರಳವಾಗಿ ಲಿಂಗಂ 9 ತೆರಂ ಅಂತ ತನ್ನ ಒಂದು ಸೂತ್ರದಲ್ಲಿ ಹೇಳಿದ ಸೂತ್ರಕಾರ, ಹೇಳಿದ ಗ್ರಂಥಕರ್ತ, ಹೇಳಿದ ವೈಯಾಕರಣ ಹೇಳ್ತಾರೆ, ಪುರುಷರೇ ಪುಲ್ಲಿಂಗಂ ಸ್ತ್ರೀಯರೇ ಸ್ತ್ರೀಲಿಂಗಂ ಉಳಿದವೆಲ್ಲಂ ನಪ್ಪು ಅಂದ್ರೆ ನಪುಂಸಕಲಿಂಗ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು 9 ತೆರಂ ಅಂದ್ರೇನು ಕುತೂಹಲ ಬಂದಿರ್ಬೋದು ನಿಮಗೆ. 9 ತೆರೆ ಹೇಗೆ? ಇವಾಗ ಉದಾಹರಣೆಗೆ ಶ್ರೀ ಅನ್ನೋ ತಗೊಳ್ಳಿ, ಸಿರಿ ಅಂತ ತಗೊಳ್ಳಿ, ಕನ್ನಡದಲ್ಲಿ ಶ್ರೀ ಅನ್ನೋ ಸಂಸ್ಕೃತ ಆಯಿತು, ಸಿರಿ ಅಂತ ತಗೊಳ್ಳಿ. ಸಿರಿ ಅಂದ್ರೆ ಲಕ್ಷ್ಮಿ, ನಮ್ಗೆ ಗೊತ್ತಿದೆ. ಸಿರಿ ಅನ್ನೋದು, ಲಕ್ಷ್ಮಿ ಅನ್ನೋದು ಸ್ತ್ರೀಲಿಂಗ, ನಮ್ಗೆ ಗೊತ್ತಿದೆ, ಲಕ್ಷ್ಮಿ ಸ್ತ್ರೀಲಿಂಗ. ಇಲ್ಲಿ ಸಿರಿ ಬಂದುದು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಸರ್ವಜ್ಞ. ಸಿರಿ ಅಂದ್ರೆ ಐಶ್ವರ್ಯ, ಇದು ಲಕ್ಷ್ಮಿ ಅಲ್ಲ, ಇದು ನಪುಂಸಕಲಿಂಗ. ಇದು ಸ್ತ್ರೀ ನಪುಂಸಕ ಅಂತ ಒಂದು ವಿಶೇಷ ಬೇರೆ ರೀತಿ ಲಿಂಗ, 4ನೇ ಲಿಂಗ ಆಯ್ತಿದು. ಹಾಗೆ ನಪುಂಸಕ ಇದೆ, ಪುರುಷ ಮತ್ತು ಪುರುಷನೂ ಆಗುತ್ತೆ ನಪುಂಸಕ. ಉದಾಹರಣೆಗೆ ಗಂಡು ಬಂತು, ಮದುವೆ ಗಂಡು ಬಂತು ಅಂತೀವಿ, ಅಲ್ಲಿ ಪುರುಷ, ಗಂಡು ಅನ್ನೋದು ಪುರುಷ, ಗಂಡು ಬಂತು, ಅಲ್ಲಿ ಗಂಡು ಅನ್ನೋದು ಪುರುಷ ಪುಲ್ಲಿಂಗ, ಆದ್ರೆ ಮದುವೆ ಗಂಡು ಅನ್ನೋದು ಅಲ್ಲಿ ಸ್ತ್ರೀ ನಪುಂಸಕಲಿಂಗ. ಅಲ್ಲಿಗೆ ನಪುಂಸಕ 5 ಆಗೋಯ್ತು. ಹೀಗೆ ಕೆಲವು 2 ಲಿಂಗಕ್ಕೂ ಅನ್ವಯ ಆಗುತ್ತೆ. ಸ್ತ್ರೀಲಿಂಗ, 2 ಲಿಂಗ, ಮತ್ತು ಸ್ತ್ರೀ. ಹೇಗೆ? ಸ್ತ್ರೀಲಿಂಗ ಇವರ್ ಪುರುಷರ್, ಇವರ್ ಸ್ತ್ರೀಯರ್. ಇಲ್ಲಿ ಇವರ್ ಪುರುಷರನ್ನ ಕಡೆ ಇವರ್ ಅನ್ನೋದು ಅದು ಪುಲ್ಲಿಂಗ, ಇವರ್ ಪುರುಷರ್, ಇವರ್ ಅನ್ನೋದು ಪುಲ್ಲಿಂಗ ಆಯ್ತು, ಇವರ್ ಸ್ತ್ರೀಯರ್ ಅನ್ನೋದು ಇವರ್ ಅನ್ನೋದಲ್ಲಿ ಸ್ತ್ರೀಲಿಂಗ ಆಯ್ತು. ಈ ತರ ಇದು ಯಾತಕ್ಕೆ ಅಂದ್ರೆ ಸಂಸ್ಕೃತದಲ್ಲಿ ಹಾಗೆ ಗಣಿಸ್ತಾರೆ, ಹಾಗಾಗಿ ಇವನ್ ಕೊಟ್ಟಿದ್ದಾನೆ ಹೊರತು ನಮ್ಮಲ್ಲಿ ಇವರ್ ಪುಲ್ಲಿಂಗ ಇವರ್ ಸ್ತ್ರೀಲಿಂಗ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ನಾವು ಒಪ್ಪೋದು 3, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದು ಸಂಸ್ಕೃತದಲ್ಲಿ ಇದೆ. ಅದಕ್ಕೆ ಯಾವ ಲಿಂಗ ಬರುತ್ತೋ ಇದಕ್ಕೂ ಅದೇ, ಅದಕ್ಕೆ ಸ್ತ್ರೀಲಿಂಗ ಆದ್ರೆ ಇದಕ್ಕೂ ಸ್ತ್ರೀಲಿಂಗ. ನೋಡಿ, ಪಾಣಿನಿ ಅಷ್ಟಾಧ್ಯಾಯಿ ಬರೆದು ಮುಗಿಸಿ ನಾಳೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಕೂತಿದ್ದ ಅಂತ ಮಲಗಿದ್ದ ಅಂತ ಕಾಣುತ್ತೆ. ರಾತ್ರಿ ಕನಸಿನಲ್ಲಿ ಅವನಿಗೆ ಶಿವ ಬಂದಂತೆ. ಶಿವ ಬಂದು ಬಹುಶಃ ಮನಸ್ಸಿನಲ್ಲಿ ಅದೇ ಇತ್ತು, ನಾಳೆ ಆ ಸ್ಥಾನದಲ್ಲಿ ನನ್ನ ಕಾವ್ಯ ಬಿಡುಗಡೆ ಆಗುತ್ತೆ, ಅವಾಗ ಅದ್ರ ಬಗ್ಗೆ ಒಂದು ಚಿಂತನೆ ಇತ್ತು ಅಂತ ಕಾಣುತ್ತೆ. ಶಿವ ಪ್ರತ್ಯಕ್ಷ ಆಗ್ತಾನೆ. ಏನಪ್ಪ, ಅವನ ಪಾದವನ್ನ ಆ ಧೂಳನ್ನ ತೆಗೆದು ಹಣೆ ಮೇಲೆ ಇಟ್ಕೊಳ್ತಾನೆ ಭಕ್ತಿಯಿಂದ ಪಾಣಿನಿ. ಆವಾಗ ಕೇಳ್ತಾನೆ, ಹೌದು ವ್ಯಾಕರಣ ಬರ್ದಿದ್ಯಂತೆ, ಬಹಳ ಸಂತೋಷ. ಹೌದಪ್ಪ, ಇವಾಗ ಧೂಳು ಇಟ್ಕೊಂಡಿಯಲ್ಲ ನಿನ್ನ ಹಣೆ ಮೇಲೆ, ಯಾವ ಲಿಂಗ ಇದು? ಧೂಳು ಅನ್ನೋದು ಯಾವ ಲಿಂಗ? ಇದಕ್ಕೆ ಏನ್ ಹೇಳ್ತೀಯ, ಯಾವ ಲಿಂಗದಲ್ಲಿ ಇದೆ ಇದಕ್ಕೆ ಶಬ್ದ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅವನು 3 ಪದ ಕೊಡ್ತಾನೆ, ಕನಸಿನಲ್ಲಿ ಹೇಳ್ತಿರುವ. ಒಂದು ಧೂಳಿ ಅನ್ನೋ ಪದ, ಧೂಳಿ ಅಂತ ಬಳಸಿದ್ರೆ ಅದು ಸ್ತ್ರೀಲಿಂಗ, ರಜಃ ಅಂತ ಬಳಸಿದ್ರೆ ಅದು ನಪುಂಸಕಲಿಂಗ, ಆಮೇಲೆ ಇನ್ನೊಂದು ಪುಲ್ಲಿಂಗ. ಹೀಗೆ 3 ಇದನ್ನ ಕೊಡ್ತಾನೆ. ಒಂದೇ ಪದ, ಧೂಳಿ ಸ್ತ್ರೀಲಿಂಗ ಆಯ್ತು, ರಜಃ ಅದು ಪಾಂಸುಹು ಅಂತ ಬರುತ್ತೆ, ಅದು ಪುಲ್ಲಿಂಗ. ಸೊ ಒಂದೇ, ಆದ್ರೆ ಕನ್ನಡದ ಧೂಳು ಅಂದ್ರೆ ನೀವು ಯಾವ್ದಾರು ಹೇಳಿ ಅದೆಲ್ಲ ಪುಲ್ಲಿಂಗವೇ, ಅವೆಲ್ಲ ನಪುಂಸಕಲಿಂಗನೇ. ಜೀವ ಇಲ್ದೇ ಇರೋದೆಲ್ಲ ನಪುಂಸಕಲಿಂಗನೇ. ಹೀಗಾಗಿ ಸಂಸ್ಕೃತದ ಧೂಳಿ ಸ್ತ್ರೀಲಿಂಗ, ರಜಃ ನಪುಂಸಕಲಿಂಗ, ಪಾಂಸು ಒಂದು ಪುಲ್ಲಿಂಗ. ಇದನ್ನ ಹೇಳಿ ಆವಾಗ ಶಿವ ಹೇಳ್ತಾನೆ, ಓಹೋ ಭಲೆ ಪರವಾಗಿಲ್ಲ, ಬಹಳ ಚೆನ್ನಾಗಿ ಮಾಡಿದ್ವಿ, ನಿನ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಹರಿಸಿ ಅವನು ಅಂತರ್ಧಾನ ಆಗ್ತಾನೆ. ಹೀಗೆ ಅಂದ್ರೆ ಎಷ್ಟು ಸಂಸ್ಕೃತದಲ್ಲಿ ಎಷ್ಟು ಇದು ಸಂಕೀರ್ಣವಾಗಿದೆ ಅನ್ನೋದನ್ನ ನೀವು ಗಮನಿಸಬೇಕು. 9 ಲಿಂಗ ನಾನು ಹೆಚ್ಚಿಗೆ ಹೇಳಕ್ಕೋಲ್ಲ. ಅವ್ಯಯ ಲಿಂಗ ಆಗ್ತದೆ, ಸರ್ವಲಿಂಗ ಅನ್ಬಿಡ್ತಾನೆ. ಸರ್ವಲಿಂಗ 3 ಲಿಂಗನೂ ಆಗ್ಬೋದು ಒಂದು ಪದ. ಇವರ್ ಅನ್ನೋದು 2 ಲಿಂಗಾನೂ ಆಯ್ತು ಅಂತ ಹೇಳಿ, ಅದು ದ್ವಿಲಿಂಗ. ಇವರ್ ವಾಚ್ಯಲಿಂಗ, ಸಾಧು ಅವನ್, ಸಾಧು ಅವನ್, ಸಾಧು ಅವಳ್, ಸಾಧು ಅದು. ಆ ಹಸು ಸಾಧು ಅಂದ್ರೇನು? ಅಲ್ಲಿ ನಪುಂಸಕಲಿಂಗ ಸಾಧು ಅನ್ನೋದು. ಸಾಧು ಅವನು ಸಾಧು, ಅದು ಪುಲ್ಲಿಂಗ ಆಯ್ತು. ಅವಳು ಸಾಧು, ಆದ್ರಿಂದ ಅದು ಸ್ತ್ರೀಲಿಂಗ ಆಯ್ತು. ಹೀಗೆ 3 ಸ್ತ್ರೀಲಿಂಗ ಅಂತಾನೆ. ಇದು ವಾಚ್ಯಲಿಂಗ ಆಯ್ತು. ಆಮೇಲೆ ಅವ್ಯಯಲಿಂಗ, ಮೆಲ್ಲನೆ ಬಂದಂ, ಮೆಲ್ಲನೆ ಬಂದಳ್, ಮೆಲ್ಲನೆ ಬಂದುದು.
ಮೆಲ್ಲನೆ ಅನ್ನೋ ಒಂದೇ ಪದ ಪುಲ್ಲಿಂಗ ಸ್ತ್ರೀಲಿಂಗ ಅದು ಆಗುತ್ತೆ. ಆದ್ರೆ ಕನ್ನಡದಲ್ಲಿ ಹಾಗೆ ಯೋಚನೆ ಮಾಡಲ್ಲ. ಇದು ಯಾಕೆ ಹಾಗೆ ಬಂದಿದೆ? ಸಂಸ್ಕೃತದ ಒಂದು ವಿಚಾರಧಾರೆಯಿಂದ ಹಾಗೆ ಬಂದಿದೆ. ಆದ್ರೆ ಕನ್ನಡದಲ್ಲಿ ಮೂರೇ ಲಿಂಗ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವನು ಹೇಳಿದ. ಹೀಗೆ ವಚನದಲ್ಲೂ ಕೂಡ ಬಹಳ ವಿವರಗಳಿದೆ. ಜಗನ್ನಾಥ್ ಅವರೇ, ನನಗೆ ಸಮಯ ಇನ್ನೆಷ್ಟಿದೆ ಕೇಳ್ಬೋದಾ? ಸರ್ ನೀವು ಮಾತಾಡಿ ಸರ್, ನೀವು ಮಾತಾಡಿ. ಅಲ್ಲ, ಕೇಳಿಸ್ತಾ ಇದೆಯಾ? ವಾಯ್ಸ್ ಖಂಡಿತ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಮಾತಾಡಿ. ನನಗೆ 5 ನಿಮಿಷ ಇದೆ ಅನ್ನೋವಾಗ ನನ್ಗೆ ಹೇಳಿದ್ರೆ ಮುಗಿಸೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ಎಷ್ಟು ಇನ್ನು 15 ನಿಮಿಷ ಇದೆ. ಇನ್ನು 15. ಸರಿ, ಬಹಳ ಸಂತೋಷ. ಸರಿ, ಆಮೇಲೆ ವಚನದಲ್ಲಿ ಲಿಂಗದ್ದಾಯ್ತು. ವಚನದಲ್ಲಿ ಬರ ಲಿಂಗ ವಚನ ವಿಭಕ್ತಿ ಈ 3 ನೋಡಿ. ಲಿಂಗ ನೋಡಿದ್ದಾಯ್ತು. 9 ಲಿಂಗ 9 ತರಮಲ್ದ ಲಿಂಗ 3 ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಆಮೇಲೆ ದ್ವಿವಚನ, ಸಂಸ್ಕೃತದಲ್ಲಿ ದ್ವಿವಚನ ಇದೆ. ಏಕವಚನ, ದ್ವಿವಚನ, ಬಹುವಚನ. ಒಂದಿದ್ರೆ ಏಕವಚನ, ಎರಡಿದ್ರೆ ದ್ವಿವಚನ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಹಾಗಿಲ್ಲ. ಕನ್ನಡದಲ್ಲಿ ಬಹುವಚನವೇ. 2 ಇದ್ರು ಬಹುವಚನ, 16 ಇದ್ರು ಬಹುವಚನ. ಸಂಸ್ಕೃತದಲ್ಲಿ ಹಾಗಲ್ಲ. 1 ಇದ್ರೆ ಏಕವಚನ, 2 ಇದ್ರೆ ದ್ವಿವಚನ, ಪದಾನೇ ಬೇರೆ. 2ಕ್ಕಿಂತ ಹೆಚ್ಚಾಗಿದ್ರೆ ಅದು ಎಷ್ಟಿದ್ರು ಅನ್ನೋದು ಬಹುವಚನ. ಉದಾಹರಣೆಗೆ ನೀವು ರಾಮ ಶಬ್ದವನ್ನ ಅನೇಕರು ಮಾಡಿರ್ಬೋದು, ಕನ್ನಡದವ್ರು ಕೂಡ ತಿಳ್ಕೊಂಡಿರ್ತಾರೆ. ಯಾಕೆಂದ್ರೆ ಕಿವಿಗೆ ಬೀಳ್ತಾ ಇರುತ್ತೆ ರಾಮ ರಾಮವು ರಾಮಾಹ. ಇದೇನಿದು? ನಾಮಪದದ ವಿಭಕ್ತಿ ರೂಪಗಳು. ರಾಮಃ ರಾಮನು, ರಾಮೌ ಇಬ್ಬರು ರಾಮರು, ರಾಮಾಹ ರಾಮಂದಿರು 3 ಜನ ಇದ್ರೆ. ಇಬ್ಬರು ರಾಮರು ಹೇಗೆ? ಬಹುಶಃ ಶ್ರೀರಾಮ ಪರಶುರಾಮ ಇದ್ರೆ ಇಬ್ಬರು ರಾಮರು. ರಾಮ ಮತ್ತು ಪರಶುರಾಮ ಯುದ್ಧ ಮಾಡ್ತಿದ್ರೆ ಇಬ್ಬರು ರಾಮರು ಇರ್ತಾರೆ, ರಾಮೌ. ಹಾಗೆ ಕೆಲವು ಸಲ ರಾಮ ಲಕ್ಷ್ಮಣವು, ರಾಮ ರಕ್ಷಾ ಸ್ತೋತ್ರದಲ್ಲಿ ಬರುತ್ತೆ. ರಾಮ ಲಕ್ಷ್ಮಣರು ಇಬ್ಬರು ಇರ್ತಾರೆ. ಇಬ್ಬರಿದ್ದಾಗ ಅವು ಬರಬೇಕು. ಹಾಗೆ ರಾಮ ರಾಮೌ ರಾಮ, ರಾಮಂ ರಾಮೌ ರಾಮಾಹ, ರಾಮೇಣ ರಾಮಾಭ್ಯಂ ರಾಮೈಹಿ, ರಾಮಾಯ ರಾಮಾಭ್ಯಂ ರಾಮೈಹಿ, ರಾಮಾತ್ ರಾಮಾಭ್ಯಂ ರಾಮೇಭ್ಯ, ರಾಮಸ್ಯ ರಾಮಯೋಹೋ ರಾಮಾಣಾಂ, ರಾಮೇ ರಾಮಯೋಹೋ ರಾಮೇಶು, ಹೇ ರಾಮ ಹೇ ರಾಮೋ ಹೇ ರಾಮಾಹ ಅಂತ ಹೇಳಿ ವಿಭಕ್ತಿ ರೂಪಗಳನ್ನ ಸಂಸ್ಕೃತದಲ್ಲಿ ಕೊಡ್ತಾರೆ. ಇಲ್ಲಿ 3 ಅಂದ್ರೆ ಏಕವಚನ, ದ್ವಿವಚನ, ಬಹುವಚನ. ಆದ್ರೆ ಕನ್ನಡದಲ್ಲಿ 2 ವಚನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವನು ಹೇಳಿದ. ಬಹಳ ಸ್ಪಷ್ಟ ಹೇಳಿ ಏನ್ ಹೇಳ್ತಾನೆ? ಅವನು ದ್ವಿವಚನ ಪೂರ್ತಿ ನಿರಾಕರಿಸ್ತಿಲ್ಲ ಕೇಶಿರಾಜ. ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ದ್ವಿವಚನ ಮುಚಿತತೆ ಬರ್ಕುಂ ಅಂತ ಹೇಳಿದ. ಎಷ್ಟು ಚೆನ್ನಾಗಿ ಹೇಳಿದ. ದ್ವಿವಚನ ಮುಚಿತತೆ ಬರ್ಕುಂ ಬರುತ್ತೆ. ಯಾವಾಗ ಬರುತ್ತೆ? ಯಾವಾಗಲೂ ಔಚಿತ್ಯ ನೋಡ್ಕೊಂಡು ಬರುತ್ತಪ್ಪ. ಉದಾಹರಣೆಗೆ ರಾಮ ಲಕ್ಷ್ಮಣರು ಅಂತ ಹೇಳಿದಾಗ ದ್ವಿವಚನ ನೀವು ತಿಳ್ಕೊಬೇಕಷ್ಟೇ. ಅದೇನು 3 ಇದ್ರು ಹಾಗೇನೆ, ಅದಕ್ಕೆ ಬೇರೆ ರೂಪ ಇಲ್ಲ. ಭೀಮಾರ್ಜುನರ್, ನಕುಲ ಸಹದೇವರ್ ಹಾಗೆ ಬರುತ್ತೆ ಹೊರತು ಕಣ್ಗಳಿವು ಅಂದ್ರೆ 2 ಕಣ್ಣು ಅಂತಲೇ. ಇವಾಗ ಷಣ್ಮುಖನಿಗೆ 6 ಕಣ್ಣು, 6 ಮುಖ ಅಂದ್ರೆ 12 ಕಣ್ಣಿದ್ರೆ ಕಣ್ಗಳಿವು ಅಂತ 12 ಆಗಲ್ಲ. ಅದು ಕಣ್ಗಳಿವು ಅಂದ್ರೆ 2. 12 ಕಣ್ಣಿದ್ರೆ 12 ಕಣ್ಣು ಅಂತ ಹೇಳಬೇಕು. ಅದು ಆದ್ರೂ ವಚನ ಮಾತ್ರ ಅದನ್ನು ಕಣ್ಗಳಿವು, ಇದನ್ನು ಕಣ್ಗಳಿವು, 2 ಕಣ್ಣು ಅಂತ ಪ್ರತ್ಯೇಕವಾದ ಪದ ಏನು ಇಲ್ಲ. ಇದು ವಚನದ ಒಂದು. ಕನ್ನಡದ ವ್ಯಾಕರಣ ನಾವು ಈ ತರ ಅಧ್ಯಯನ ಮಾಡಿ ನೋಡಿ. ರಾಮ ಶಬ್ದ ಎಲ್ಲರೂ ಹೇಳ್ತಾರೆ, ಕಲಿಯೋರೆಲ್ಲ, ಸಂಸ್ಕೃತ ಕಲಿಯೋರೆಲ್ಲ. ಆದ್ರೆ ಕನ್ನಡದಲ್ಲಿ ರಾಮನಿಂದ ರಾಮನಿಗೆ ಗೊತ್ತಾಗಲ್ಲ. ಕನ್ನಡದಲ್ಲಿ ಹೇಳುತ್ತೆ 4ನೇ 5ನೇ ಪಂಚಮಿ ವಿಭಕ್ತಿ ಏನು ರೂಪ ಏನು ರಾಮ ಅನ್ನೋದಕ್ಕೆ ಗೊತ್ತಾಗಲ್ಲ. ಆದ್ರೆ ಅದು ವ್ಯಾಕರಣ ಅಧ್ಯಯನ ಮಾಡುವಾಗ ಅದು ಬೇಕಾಗುತ್ತೆ. ವ್ಯಾಕರಣ ಅಧ್ಯಯನ ಮಾಡುವಾಗ ಈ ರೂಪಗಳು ಬೇಕು. ಉದಾಹರಣೆ ಮರ ಅನ್ನೋ ಒಂದು ಶಬ್ದವನ್ನ ತೆಗೆದುಕೊಂಡು ಹೇಳ್ತಾನೆ. ಅನೇಕ ಕೊಡ್ತಾನೆ, ನಾನು ಒಂದೊಂದನ್ನು ಮಾತ್ರ ಸರಳವಾಗಿರೋದು ಒಂದೊಂದನ್ನ ಹೇಳ್ತೀನಿ ನೋಡಿ. ರಾಮ ಹೇಳಿದಾಗ ರಾಮನನ್ನು ರಾಮನಿಂದ ರಾಮನಿಗೆ, ರಾಮನ ದೆಸೆಯಿಂದ ರಾಮನಲ್ಲಿ, ಹೇ ರಾಮ, ಈ ತರ 7 ವಿಭಕ್ತಿಗಳು. ಹೇ ರಾಮ ಅನ್ನೋದು 8ನೇ ವಿಭಕ್ತಿ, ಸಂಬೋಧನಾ ವಿಭಕ್ತಿ. ಇವಾಗ ಮರವು ಅನ್ನೋದಕ್ಕೆ ಮರನ್, ಹಳಗನ್ನಡ. ಇವನು ಹೇಳ್ತಿರೋದು ಹಳಗನ್ನಡ ಆದ್ರಿಂದ ಹೊಸಗನ್ನಡಕ್ಕೆ ಹೊಂದಿರೇ ಇರ್ಬೋದು. ಮರವು ಅಂತ ಹೇಳ್ಬೋದು ಬೇಕಾರೆ. ಮರವು ಅಲ್ಲ, ಮರವು. ಅಥವಾ ಬರೀ ಮರ ಅಂದ್ರೂ ಸಾಕು, ಹೂ ಇಲ್ಲದೆ ಇದ್ರೂ ನಡೆಯುತ್ತೆ ಪ್ರತ್ಯಯ. ಈಗ ಹೊಸಗನ್ನಡದ ಪ್ರತ್ಯಯ ಹೂ ಇರುತ್ತೆ, ಇಲ್ಲದೆ ಹೂನು ಇರಲ್ಲ, ಏನು ಮರ. ಇಲ್ಲಿ ಮರನ್ ಹಳಗನ್ನಡದು. ಇವನು ಕೇಶಿರಾಜನ ವ್ಯಾಕರಣ ಎಲ್ಲ ಸುಮಾರು 400 ವರ್ಷ, 800ನೇ ಇಸ್ವಿ ಅಷ್ಟೊತ್ತಿಗೆ ಕನ್ನಡದಲ್ಲಿ ಬೇಕಾದಷ್ಟು ಕಾವ್ಯಗಳೆಲ್ಲ ಬಂದಿತ್ತು. ಸಾಕಷ್ಟು ಶಾಸ್ತ್ರಗಳು, ಕಾವ್ಯಗಳೆಲ್ಲ ಇತ್ತು. ಇವನ್ 1260, ಸುಮಾರು 400 ವರ್ಷಗಳ ಕಾಲದ ಕನ್ನಡದ ಒಂದು ಇದನ್ನು ಹೇಳೋದ್ರಿಂದ ಮರನ್ ಅಂದ್ರೆ ಪ್ರಥಮ ವಿಭಕ್ತಿ. ಮರನಂ ಅಂದ್ರೆ ಮರವನ್ನು. ಮರದಿಂ ಮರದಿಂದ, ಮರದಿಂದ ಮರಕ್ಕೆ. ಮರದತ್ತಣಿಂ ನೋಡಿ, 5ನೇ ಪಂಚಮಿ ವಿಭಕ್ತಿ. ಮರದತ್ತಣಿಂ ರಾಮನ ದೆಸೆಯಿಂದ, ರಾಮನಿಂದ ಬೇರೆ, ರಾಮನ ದೆಸೆಯಿಂದ ಬೇರೆ.
ಕೇಶಿರಾಜ ಹೇಳ್ತಾನೆ, ಹೌದಪ್ಪ ನಾನು ಪಂಚಮಿ ವಿಭಕ್ತಿ ಅಂತ ಹೇಳಿದೀನಿ, ಆದ್ರೆ ಕನ್ನಡದಲ್ಲಿ ತೃತೀಯ ವಿಭಕ್ತಿ ಪಂಚಮಿ ವಿಭಕ್ತಿ ಸಮೀಕರಣ ಒಂದೇ, ನಾನು ಸಮೀಕರಿಸಿದೀನಿ ಒಂದೇ ಅಂತ ಹೇಳಿ. ಯಾಕೆಂದ್ರೆ ಅದು ಬೇರೆ ಇದು ಬೇರೆ ಅಲ್ಲ. ಮರದ ದೆಸೆಯಿಂದ ಏನು, ಮರದ ದೆಸೆಯಿಂದ ಏನು ಸಂಸ್ಕೃತದಲ್ಲಿದೆ, ಆದ್ರೆ ಕನ್ನಡದಲ್ಲಿ ಏನಿಲ್ಲ. ಮರದ ದೆಸೆಯಿಂದ ಅಂದ್ರೂ ಒಂದೇ, ಮರದಿಂದ ಅಂದ್ರೂ ಒಂದೇ. ಸೊ ಮರದಿಂ ಮರದತ್ತಣಿಂ ಪಂಚಮಿ ವಿಭಕ್ತಿ. ಮರದದು ಪಣ್, ಮರದದು ಪಣ್, ಮಾವಿನ ಮರದ ಹಣ್ಣು ಅನ್ನೋದಕ್ಕೆ ಮರದದು ಪಣ್, ಮರದದು ಪಣ್, ಮರದ ಮಾವಿನ ಮರದ ಹಣ್ಣು ಅಂದ್ರೆ ಮಾವಿನ ಹಣ್ಣು. ಮರದದು ಮರದ, ಇದು ಷಷ್ಠಿ ವಿಭಕ್ತಿ. ಮರದೊಳ್ ಮರದಲ್ಲಿ, ಮರದೊಳ್ ಪೂ ಮರದಲ್ಲಿ ಹೂವ. ಆಮೇಲೆ ಮರನೇ, ನಾವೀಗ ಹೇ ಮರವೇ ನನಗೆ ಹಣ್ಣನ್ನು ಕೊಡು ಅಂತ ಕೇಳ್ತೀವಲ್ಲ, ಹಾಗೆ ಮರನೇ ಅನ್ಬೇಕು. ಹಳಗನ್ನಡದ್ರೆ ಮರನೇ ಅನ್ಬೇಕು, ಮರಮೇ ಅನ್ಬೇಕು ಅಥವಾ ಮರನೇ ಅನ್ಬೇಕು. ಪದರೂಪಗಳು ವ್ಯತ್ಯಾಸ ಆಗುತ್ತೆ ಹೊಸ ಕನ್ನಡದಲ್ಲಿ. ಹೀಗೆ ವಿಭಕ್ತಿ ಇದನ್ನ ಬಹಳ ಹೇಳಿದ್ದಾನೆ. ಇವನು ಮಾಡಿರೋದು ಮೊದಲನೇ ದೊಡ್ಡ ಇದೆ ಅಂದ್ರೆ ಇದರಲ್ಲಿ ವಿಭಕ್ತಿನಲ್ಲಿ ದ್ವಿವಚನದ ರೂಪ ಕೊಟ್ಟಿಲ್ಲ, ಕೊಡಬೇಕಾಗಿಲ್ಲ. ಎರಡು ದ್ವಿವಚನ ಇಲ್ಲ ಕನ್ನಡದಲ್ಲಿ, ಆದ್ರಿಂದ ಅದಕ್ಕೆ ವಿಭಕ್ತಿ ರೂಪ ಕೊಟ್ಟಿಲ್ಲ. ಆಮೇಲೆ ಪಂಚಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿ ಒಂದೇ. ರಾಮನಿಂದ ಅಂದ್ರೂ ಒಂದೇ, ರಾಮನ ದೆಸೆಯಿಂದ ಅಂದ್ರೂ ಒಂದೇ. ಇನ್ನು ಇವಾಗ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತ ನಾವು ಕೇಳಿದ್ವಿ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಅದರಲ್ಲೂ ಕೂಡ ಬಹಳ ದಿಟ್ಟವಾಗಿ ಹೇಳಿದಾನೆ. ಕರ್ಮಣಿ ಪ್ರಯೋಗ ಕನ್ನಡದಲ್ಲಿ ಏನು ಅವನಷ್ಟು ಮಾನ್ಯತೆ ಕೊಟ್ಟಿಲ್ಲ, ಅದನ್ನ ಚರ್ಚೆ ಮಾಡಕ್ ಹೋಗೇ ಇಲ್ಲ. ಅವನಿಗೆ ಹಾವು ಕಚ್ಚಿತು, ಇದು ಆಕ್ಟಿವ್ ವಾಯ್ಸ್. ಎ ಸ್ನೇಕ್ ಬೀಟ್ ಹಿಮ್, ಹಿ ವಾಸ್ ಬಿಟನ್ ಬೈ ಎ ಸ್ನೇಕ್, ಪ್ಯಾಸಿವ್ ವಾಯ್ಸ್. ರಾಮ ಕಿಲ್ಡ್ ರಾವಣ ಆಕ್ಟಿವ್ ವಾಯ್ಸ್. ರಾವಣ ವಾಸ್ ಕಿಲ್ಡ್ ಬೈ ರಾಮ, ಪ್ಯಾಸಿವ್ ವಾಯ್ಸ್. ಅಂದ್ರೆ ಅವನು ಹಾವಿನಿಂದ ಕಡಿಯಲ್ಪಟ್ಟನು. ಈ ಅಲ್ಪಡು ಇದೆಯಲ್ಲ, ಇದು ಕರ್ತರಿ ಪ್ರಯೋಗ. ಈ ಕರ್ತರಿ ಪ್ರಯೋಗ ಇವನು ಇದು ಮಾಡಲಿಲ್ಲ, ಎಲ್ಲ ಏನಿಲ್ಲ, ಸುಮ್ಮನೆ ಸಂಸ್ಕೃತ ನೋಡೇ ನಾವು ಹೇಳ್ತೀವಿ ಹೊರತು ಕನ್ನಡದಲ್ಲಿ ಅಂತ ಪ್ರಯೋಗಗಳು ಇಲ್ಲಪ್ಪ ಅಂತ ಬಹಳ ಚೆನ್ನಾಗಿ ಹೇಳಿದ. ಆದ್ರಿಂದ ನಾವು ಕೇಶಿರಾಜನ ಬಗ್ಗೆ ಹೆಮ್ಮೆ ಪಡಬೇಕು. ಕನ್ನಡದ ಒಂದು ಅಸ್ಮಿತೆಯನ್ನ ಬಹಳ ಚೆನ್ನಾಗಿ ಗುರುತಿಸಿ ಅದನ್ನು ನಮಗೆ ಅಭಿಮಾನ ಮೂಡುವ ಹಾಗೆ ಮಾಡಿದ್ದಾರೆ. ನಾನು ಅಧ್ಯಯನ ಮಾಡೋದು ಬಹಳ ಸ್ವಲ್ಪ, ಕನ್ನಡ ಸಾಹಿತ್ಯ ಬಹಳ ಏನು ಅಧ್ಯಯನ ಮಾಡಿಲ್ಲ. ಆದ್ರೆ ನಿಜವಾಗಿ ಹೇಳೋದಾದ್ರೆ ಮಾಡಬೇಕಾದಂಥದ್ದು ಕೆಲವನ್ನ ಒಂದು 3-4 ಮಾಡಿದ್ರೆ ಅಭಿಮಾನ ಬರೋದಕ್ಕೆ, ಅಭಿಮಾನ ಬರೋ ದೃಷ್ಟಿಯಿಂದ ಆಂಡೆಯನ್ನು ಅಧ್ಯಯನ ಮಾಡಬೇಕು, ಅಭಿಮಾನ ಬರೋ ದೃಷ್ಟಿಯಿಂದ ನೃಪತುಂಗನ ಅಧ್ಯಯನ ಮಾಡಬೇಕು. ಇನ್ನೇನು ಬೇಡ, ಅವನು ಕರ್ನಾಟಕವನ್ನು ಹೋಗಳಿರೋದು ಮಾಡಿದ್ರೆ ಸಾಕು. ಆಂಡೆಯನ್ನು ಅಷ್ಟೇ, ಇನ್ನೆಲ್ಲ ಓದ್ಬೇಡಿ. ಅವನು ಗಬ್ಬಿಗರ ಕಾವಂ ಪೂರ್ತಿ ಬೇಕಾಗಿಲ್ಲ. ಕನ್ನಡ ಪದಗಳಿಗೆ ಹೇಗೆ ಅವ್ರಿಗೆ ಗೌರವ ಕೊಟ್ಟ, ಕನ್ನಡ ನಾಡಿನ ವರ್ಣನೆ ಹೇಗೆ ಮಾಡಿದ, ಅಭಿಮಾನ ಮೂಡುತ್ತೆ. ನೃಪತುಂಗ ಕನ್ನಡಿಗರ ಬಗ್ಗೆ ಏನು ಹೇಳ್ದ, ಪದನರಿದು ನುಡಿಯಲಂ ನುಡಿದ ನರಿಯಲ್ಲಂ ಮರಿದಾರೆಯಲ್ಲಂ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾನೆ. ಅದರ ಹೇಳಿ ಆಂಡೆಯನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಆ ಕನ್ನಡದ ಬಗ್ಗೆ ಅಭಿಮಾನ, ಮಲ್ಲಿಗೆಯಲ್ಲದೆ ಸಂಪಗೆಯಲ್ಲದೆ ದಾಳಿಂಬಮಲ್ಲದೊಪ್ಪುವ ಚಂದಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡ ಮರಗಳೆಂಬುವಿಲ್ಲ ನಾಡೋಳ್. ಆ ಮರಗಳು ಬಿಟ್ಟು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಇಂಥ ಅಭಿಮಾನ ಬರ್ಬೇಕಾದ್ರೆ ಅಂತವ್ರು ಆ ಪದ್ಯಗಳು ಓದ್ಬಿಟ್ರೆ ಸಾಕು. ಇನ್ನೇನು ಎಲ್ಲ ನಾವು ಆಂಡೆಯನ್ನೆಲ್ಲ ಅರ್ದು ಕುಡಿಬೇಕಾಗಿಲ್ಲ, ನೃಪತುಂಗನ್ನೆಲ್ಲ ನಾವು ಅರ್ದು ಕುಡಿಬೇಕಾಗಿಲ್ಲ. ಎಷ್ಟೆಷ್ಟು ಪದ್ಯಗಳು ಬರದ ಯಾವ್ಯಾವ ಬೇಕಾಗಿಲ್ಲ. ಹಾಗೆ ಇವನು ಅಷ್ಟೇ, ಕೇಶಿರಾಜನ ಶಬ್ದಮಣಿ ದರ್ಪಣ, ಅದರ ವಿಶೇಷತೆಗಳು ಹೇಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಮ ಅಕ್ಷರಗಳ ಬಗ್ಗೆ ಎಷ್ಟು ಹೇಳ್ತಾನೆ, ನಮ್ಮ ಪದರೂಪಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಮ್ಮ ವರ್ಣಮಾಲೆಯ ವಿಶೇಷತೆ ಬಗ್ಗೆ, ನಮ್ಮ ವ್ಯಾಕರಣದ ವಿಶೇಷತೆ ಬಗ್ಗೆ ಹೇಳ್ತಾನೆ. ಬಹಳ ಸಂತೋಷ ಆಗುತ್ತೆ. ಹಾಗೆ ಪಂಪ ಕೂಡ ಅಷ್ಟೇ, ನಮ್ಮ ಮೊದಲನೇ ಕವಿ, ಆದಿಕವಿ, ಅದೇ ಫಸ್ಟ್. ಎಲ್ಲರೂ ಬರೀ ಕಾಲದಲ್ಲಿ ಮಾತ್ರ ಫಸ್ಟ್ ಅಲ್ಲ, ಮೊದಲನೇ ಕಾವ್ಯನೇ ಬಹಳ ಜೋರಾಗಿರುವಂಥ ಕಾವ್ಯ, ಹೆಮ್ಮೆ ಪಡುವಂಥ ಕಾವ್ಯ. ಆ ಥರ ಅಷ್ಟೆ ಇದೆ. ಎಲ್ಲದರಲ್ಲೂ ಉತ್ತಮ ಅಂಶಗಳಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಇದು ಹೆಮ್ಮೆ ಮೂಡಿಸುವಂಥ ದೃಷ್ಟಿಯಿಂದ ಇದು ನನಗೆ ಬಹಳ ಇಷ್ಟ ಆಗುತ್ತೆ. ಲಿಂಗ 9 ಇದಾಯಿತು, ಲಿಂಗ ಆಯಿತು, ವಿವಚನ. ಆಮೇಲೆ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯ, ಇವಾಗ ಇಲ್ಲಿದ್ರೆ ಇದು, ಇವಾಗ ಇಲ್ಲಿದೆ ನನ್ನ ಮೊಬೈಲ್, ಇಲ್ಲಿದೆ ಮೊಬೈಲ್, ಇಲ್ಲಿ ಇದು, ಅಲ್ಲೊಂದಿದೆ ಅದು, ಅಲ್ಲಿರೋ ವಸ್ತು ಅದು, ಇಲ್ಲಿರೋ ವಸ್ತು ಇದು, ಮಧ್ಯದಲ್ಲಿರೋ ವಸ್ತುಗೆ ಏನು, ಅದಕ್ಕೊಂದು ಪದ ಇದೆ ಹಳಗನ್ನಡದಲ್ಲಿ, ಊದು. ಇಲ್ಲಿರೋದು ವಸ್ತು ಇದು, ಅಲ್ಲಿರೋ ವಸ್ತುನ ಅದು ಅಂತೀವಿ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಮಧ್ಯದಲ್ಲಿದೆ, ಅದಕ್ಕೆ ಏನಂತೀವಿ ಅಂದ್ರೆ ಊದು ಅಂತ ಒಂದು ಪದ ಇತ್ತು. ಹಾಗೆ ಇಲ್ಲಿರೋನು ಇವನು, ಅಲ್ಲಿರೋನು ಅವನು, ಮಧ್ಯದಲ್ಲಿರೋನು ಹೂವನು. ಇಲ್ಲಿರೋನು ಈತ, ಅಲ್ಲಿರೋನು ಆತ, ಊತ, ಮಧ್ಯದವನು ಊತ, ಅವನು ಸಣ್ಣಗಿದ್ರು ಊತ. ಆಕೆ, ಈಕೆ, ಊಕೆ, ಈ ತರ ಇತ್ತು. ಆದ್ರೆ ಕಾಲ ಪ್ರವಾಹದಲ್ಲಿ ಆ ಊತ, ಹೂವನ್ನು, ಊದು ಎಲ್ಲ ಹೊರಟಾಯ್ತು. ಅದು ಇದು ಮಧ್ಯದಲ್ಲಿ ಇತ್ತು. ಇದು ಭಾಷೆಯ ವಿಶೇಷ. ಈ ವ್ಯಾಕರಣಕಾರರು ಸಾಮಾನ್ಯವಾಗಿ 2 ರೀತಿಯ ವ್ಯಾಕರಣಕಾರರು ಇರ್ತಾರೆ. ಅಲ್ಲ, ವ್ಯಾಕರಣದಲ್ಲೇ ಎರಡು ತರ ಅಂಶ ಇದೆ. ಒಂದು
ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್. ಈ ಪಂಡಿತರು ಮಾಡೋದು ಇದು. ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಿಸ್ಕ್ರಿಪ್ಟಿವ್, ಇದು ಹೀಗೆ ಇರಬೇಕು, ಹೀಗೆ ಹೇಳಬೇಕು, ಇದೇ ರೂಪ ಸರಿ, ಹೀಗೆ ಮಾಡಬೇಕು, ಈ ಥರ ಬರೆದ್ರೆ ತಪ್ಪು. ಇದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದರೆ ಇದು ವಿದ್ಯಾತ್ಮಕ ವ್ಯಾಕರಣ, ವಿಧಿಸುತ್ತೆ. ಇದು ಹೀಗಿರ್ಬೇಕು, ಹೀಗಿದ್ರೆ ಸರಿ, ಹೀಗಿದ್ರೆ ತಪ್ಪು. ಭಾವಿ ಹೇಳ್ಕೊಡ್ದು, ಭಾವಿ ಅಷ್ಟೇ, ಭಾವಿ ತಪ್ಪು. ಇನ್ನೊಬ್ಬ ಹೇಳ್ತಾನೆ ಭಾವಿನೇ ಸರಿ, ಭಾವಿ ತಪ್ಪು. ಹೀಗೆ ಗಂಟೆ ಸರಿ, ಗಂಟೆ ಹೇಳಲೇಬಾರ್ದು. ಇದು ವಿದ್ಯಾತ್ಮಕ ವ್ಯಾಕರಣ. ಅಂತ ಪಂಡಿತರು ಏನ್ ಮಾಡ್ತಾರೆ ಕೆಲವರು, ವಿಧಿ ಹೀಗೆ ಇದೇ ಸರಿ, ಆ ಪದರೂಪನೇ ಸರಿ, ಬೇರೆದಿಲ್ಲ. ಹ್ರಸ್ವಕ್ಕೆ ಬದಲು ದೀರ್ಘ ಹೇಳ್ಬಿಟ್ರೆ ಹೋಯ್ತು, ಹರಿಣಿ ಅಂತ ಹೇಳ್ಬೇಕು, ಹರಿಣಿ ಅಂದ್ರೆ ಹೋಯ್ತು, ಆ ಥರ. ಬೇರೆ ಅರ್ಥ ಬರದೇ ಇದ್ರು ಇಲ್ಲ. ಇದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್, ಪ್ರಿಸ್ಕ್ರಿಪ್ಟಿವ್ ವಿದ್ಯಾತ್ಮಕ. ಡಿಸ್ಕ್ರಿಪ್ಟಿವ್ ಅಂದ್ರೆ ಅದು ಹೇಗೆ ಬಂದಿದೆಯೋ ಅದನ್ನ ಹೇಳ್ತಾರೆ. ನೋಡಪ್ಪ 2 ರೂಪ ಇದೆ. ಇವಾಗ ಮನೆ ಅಂತೀವಿ ಬೆಂಗಳೂರಿನವರು, ಮನಿ ಅಂತಾರೆ ಧಾರವಾಡದವರು. ಮನಿ ಅಂದ್ರೆ ದುಡ್ಡ? ಮನಿ ಅಂದ್ರೆ ಮನೆನೇ, ಹೌಸೆ. ಮನೆ ಅಂತೀವಿ, ಮನೆ. ಯಾವ್ದು ಸರಿ ಯಾವ್ದು ತಪ್ಪು? ಭಾಷೆ ಹೇಗೆ ಬೆಳೆದು ಬಂದಿದೆ. ಹಿಂದೆ ಈಗ ಹೇಳ್ತಾ ಇದ್ರು ಊದು ಅಂತ ಹೇಳ್ತಾ ಇದ್ರು, ತಪ್ಪು ಅಂತ ನಾವೀಗ ಹೇಳಿದ್ರೆ ಅವಾಗ ಅದು ಬಳಸ್ತಿದ್ರಲ್ಲ, ಊತ ಅಂತ ಹೇಳ್ತಿದ್ರು ಮಧ್ಯದಲ್ಲಿ ಇದ್ದವನ್ನ. ತಪ್ಪು ಹೇಗೆ? ಭಾಷೆ ಹೇಗಿದೆಯೋ ಹಾಗೆ ಹೇಳಬೇಕು. ವ್ಯಾಕರಣ ನೋಡಪ್ಪ, ಪದರೂಪಗಳು ಹೇಗಿದೆ. ಅನೇಕ ಇವತ್ತು ಕಿತ್ತಾಡೋದು ಸಣ್ಣ ಸಣ್ಣ ಪದಗಳಿಗೆ ನಾವು ಕಿತ್ತಾಡ್ತೀವಿ, ಬಹಳ ಅರ್ಥಹೀನವಾದ್ದು. ವರ್ಣನಾತ್ಮಕ ವ್ಯಾಕರಣ ಅಧ್ಯಯನ ಮಾಡಬೇಕು. ಭಾಷೆ ಹೇಗೆ ಹರ್ಕೊಂಡು ಹೋಗ್ತಿರೋದು ನದಿ. ಇದು ನದಿ ಹರ್ಕೊಂಡು ಹೋಗ್ತಿದ್ರು, ಹೀಗೆ ಹರಿಬೇಕು ಅಂತ ಯಾರು ಅದಕ್ಕೆ ವಿಧಿಸೋರು? ಇದು ಸರಿ, ಜನಗಳ ನಾಲ್ಗೆ ಮೇಲೆ ಬೇರೂರೋ ಪದಗಳು, ಅದನ್ನೆಲ್ಲ ಕಿತ್ತಾಕಕ್ಕಾಗಲ್ಲ. ಇದು ಸರಿ, ಇದು ತಪ್ಪು, ಬಹಳ ಚರ್ಚೆ ಮಾಡಿ ನಾವು ಕಾಲವನ್ನು ವ್ಯರ್ಥ ಮಾಡ್ಕೊಳ್ತಿದ್ವಿ ಈ ವರ್ಣನಾತ್ಮಕ ವ್ಯಾಕರಣದಲ್ಲಿ. ಆದ್ರೆ ವೈಯಾಕರಣ ಏನ್ ಮಾಡ್ತಾನೆ, ಕಟ್ಟು ಹಾಕ್ತಾನೆ ಭಾಷೆಯನ್ನು. ಕಟ್ಟು ಇಲ್ದಿದ್ರೆ ಏನಾಗುತ್ತೆ, ಒಬ್ಬೊಬ್ಬರನ್ನೊಂದು ಪದ ಬಳಸಿದ್ರೆ ಸರಿ, ನಿಜ, ಕಾಲ ಪ್ರವಾಹದಲ್ಲಿ ಬದಲಾಗ್ಲಿ. ಆದ್ರೆ ನಾವು ಒಬ್ಬೊಬ್ಬ ಒಂದೊಂಥರ ಪದವನ್ನು ಬಳಸ್ತಾ ಇದ್ರೆ ಭಾಷೆ ಹೇಗೆ ನಿಲ್ಲೋದು? ಭಾಷೆ ನಿಲ್ಲೋದಿಲ್ಲ, ಅದು ಉಳಿಯೋದಿಲ್ಲ. ಆದ್ರಿಂದ ಬಂಧ ಮಾಡ್ತಾನೆ, ಭಾಷೆ ಗಟ್ಟಿ ಮಾಡ್ತಾನೆ. ಪಾಣಿನಿ ಅದೇ ಹೇಳ್ತಾನೆ. ಪಾಣಿನಿ ತುಂಬಾ ಗಟ್ಟಿ ಮಾಡ್ತಾರೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಆ ಕೆಲಸ ಮಾಡ್ದ ಪಾಣಿನಿ. ಎಷ್ಟೋ ಜನ ಬೈಯೋರು ಇರಬಹುದು, ಬಹಳ ಬಿಗಿ ವ್ಯಾಕರಣ ಆ ಥರ. ಆದ್ರೆ ನಮ್ಮ ಕೇಶಿರಾಜ ಒಂಥರ ಬ್ಯಾಲೆನ್ಸ್. ಆ ಕಡೆ ಸಂತೋಷ, ಪ್ರಿಸ್ಕ್ರಿಪ್ಟಿವ್ ಗ್ರಾಮರೇ, ವಿದ್ಯಾತ್ಮಕ ವ್ಯಾಕರಣನೇ. ಆದರೆ ಅವನದನ್ನು ವಿವರಣಾತ್ಮಕವಾಗಿ ಭಾಷೆ ಹೇಗೆ ಹರಿದು ಬಂದಿದೆ, ಕಾಲಪ್ರವಾಹದಲ್ಲಿ ಹೇಗೆ ಬದಲಾವಣೆ ಆಗಿದೆ, ಪಾ ಇಂದ ಹ ಆಗಿದ್ದು, ಅಲ್ಪ ಪ್ರಾಣ, ಇದು ಮಹಾಪ್ರಾಣಗಳು, ಶೀತಲ ದ್ಯುತಿಗಳು, ಇದನ್ನೆಲ್ಲ ಹೇಗೆ ಕಾಲದಿಂದ ಬಂತು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಆದ್ರಿಂದ ಇವನು ಹೆಚ್ಚು ಭಾಷಾ ವಿಜ್ಞಾನಿ, ಇವನು ಭಾಷಾ ಶಾಸ್ತ್ರಜ್ಞ. ಇವನು ಕೇವಲ ವೈಯಾಕರಣ ಅಲ್ಲ. ವೈಯಾಕರಣ ಅಂದ್ರೆ ಅವನು ಹೀಗೇ ಇರಬೇಕು ಅಂತ ಬಿಗಿ ಮಾಡಕ್ ಹೋಗ್ತಾನೆ. ಆದ್ರೆ ಶಾಸ್ತ್ರಜ್ಞ ಅದನ್ನು ವಿವರಿಸ್ತಾನೆ. ನೋಡಿ, ಜನ ಶಬ್ದ ಅನ್ನೋದಕ್ಕೆ ಜನ ಅನ್ನೋದು ನಪುಂಸಕಲಿಂಗನ, ಪುಲ್ಲಿಂಗನ, ಸ್ತ್ರೀಲಿಂಗನ. ಜನ ಶಬ್ದಮದು ನಪುಂಸಕಮೆನಿಗುಂ. ಜನ ಅನ್ನೋದು ನಪುಂಸಕಲಿಂಗ. ದುಸ್ಸುತ್ಸುಕಾರಮವು ಬೆರೆಸಿರೆ ನೆಟ್ಟನೆ ಪುಲ್ಲಿಂಗಂ. ಮತ್ತಾ ಜನಂ ಮಹತ್ ಶಬ್ದರುರೆ ನಪುಂಸಕ ಮಕ್ಕುಂ ಅಂತ ಹೇಳ್ತಾರೆ. ಜನ ಅನ್ನೋ ಶಬ್ದ ನಪುಂಸಕಲಿಂಗ ಅಂತ ಹೇಳ್ತಾರೆ, ಸರಿ. ಆದ್ರೆ ಜನಕ್ಕೆ ಸುಜನ ದುರ್ಜನ ಅಂತ ಬಂದ್ರೆ ಅದು ಪುಲ್ಲಿಂಗ ಅಂತ. ಅದು ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ಅಥವಾ ಹಾಗೆ ಬಳಕೆಯಲ್ಲಿತ್ತೇನೋ ಗೊತ್ತಿಲ್ಲ. ದುರ್ಜನ ಅಂದ್ರೆ ಗಂಡಸೆ ಅಂದ್ರೆ ಪುಲ್ಲಿಂಗವೇ. ದುರ್ಜನ, ಸುಜನ, ಸಜ್ಜನ ಅಂದ್ರೆ ಗಂಡಸೆ. ಅಂದ್ರೆ ಸ್ತ್ರೀಯರು ಹಾಗಾದ್ರೆ ಸಜ್ಜನರು ಇರಬಾರ್ದ? ಅಥವಾ ಸ್ತ್ರೀಯರ ದುರ್ಜನ ಇರಲ್ವಾ? ಇರ್ತಾರೆ. ಆದ್ರೆ ಇದು ಪುಲ್ಲಿಂಗ ಅಂತ ಹೇಳ್ತಾನೆ. ದುರ್ಜನ, ಸಜ್ಜನ, ಸುಜನ ಇವೆಲ್ಲ ಪುಲ್ಲಿಂಗಗಳಂತೆ. ಮಹಾಜನ ಅಂದ್ರೆ ಅದು ನಪುಂಸಕಲಿಂಗ ಅಂತ ಹೇಳ್ತಾರೆ. ಹೀಗೆ ವಿಶೇಷ. ಆಮೇಲೆ ಇದು ಕೆಲವು ಸ್ತ್ರೀ ನಪುಂಸಕಕ್ಕೂ ಒಂದು ಉದಾಹರಣೆ ನೋಡೋಣ. ಸರಸ್ವತಿ ಅನ್ನೋದು ಸ್ತ್ರೀಲಿಂಗ. ಸ್ತ್ರೀಲಿಂಗ ಆದ್ರೆ ದೇವತೆ, ನಮಗೆಲ್ಲ ಗೊತ್ತು. ಆದ್ರೆ ಪಂಪ ಸರಸ್ವತಿ ಅನ್ನೋದ್ರೆ ನಪುಂಸಕಲಿಂಗದಲ್ಲಿ ಬಳಸಿದಾನೆ. ಪರಮಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದು ದಲ್ತು ನಾ ಆನದಕ್ಕೆ ಎರೆದ ಪೆನ್ ಅಂತ ಹೇಳ್ತಾರೆ. ಅಂದ್ರೆ ಪರಮಜಿನೇಂದ್ರನ ವಾಣಿನೇ ಸರಸ್ವತಿ, ಬೇರದು ಹೆಣ್ಣಿನ ರೂಪ ಅಂತ ಅಳೆದಿದ್ದಲ್ಲ, ಅದು ನಪುಂಸಕಲಿಂಗ ಅಂತ ಹೇಳ್ತಾರೆ. ಹೀಗೆ ಇದು ಸ್ತ್ರೀ ನಪುಂಸಕಕ್ಕೆ ಒಂದು ಉದಾಹರಣೆ. ಶಬ್ದ ಅಂದ್ರೇನು ಅಂತ ಆಯ್ತು, ಸಂಧಿಗಳಲ್ಲಿ ಸಂಸ್ಕೃತ ಸಂಧಿ ಇದೆಲ್ಲ ಆಯ್ತು. ಸಮಾಸದ ಬಗ್ಗೆ ಹೇಳ್ತಾನೆ, ಗಮಕ ಸಮಾಸದ ಬಗ್ಗೆ ಹೇಳ್ತಾನೆ. ಬಹಳಷ್ಟು ವಿವರಗಳನ್ನ ಕೇಶಿರಾಜ ಕೊಡ್ತಾನೆ. ನನ್ನ ಸಮಯದ ಗಂಟೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಹೇಳಿದ್ರೆ ಬಹಳ ಸಂತೋಷವಾಗಿ ಎಷ್ಟೊತ್ತು ಬೇಕಾದ್ರೂ ಹೇಳ್ಬೋದು. ನನ್ನ ಉದ್ದೇಶ ಅದಲ್ಲ, ಇದರಲ್ಲಿ ಆಸಕ್ತಿ ಬರಬೇಕು. ಈಗಾಗಲೇ ಹೇಳಿದಾಗೆ ಕವಿ ಕೇಶವನೆನ್ ಅಂತ ಹೇಳ್ಕೊಳ್ತಾನೆ, ಬಹಳ ಹೆಮ್ಮೆಯಿಂದ ಒಪ್ಪೋಣ. ಕವಿ ಕೇಶವನೆನ್, ಅವನ ಕಾವ್ಯ ನಾವು ಯಾವುದು ಬೇರೆ ಸಿಕ್ಕಿಲ್ಲ, ಆದ್ರೂ ಕೂಡ ಇವನು ಕವಿ ಕೇಶವನೇ, ಕವಿನೇ. ಅದಕ್ಕೆ ಅವನ ವ್ಯಾಕರಣವೂ ಒಂದು ಕಾವ್ಯವೇ.
ನೋಡಿ, ಅವನ ಶಬ್ದಗಳ ಬಗ್ಗೆ ಹೇಳುವಾಗ ಸರಸತೆಯಿಂದ ಹೇಳ್ತಾನೆ. ಉದಾಹರಣೆ, ಶಾಸ್ತ್ರಬದ್ಧವಾಗಿ ಸೂತ್ರಗಳನ್ನು ಹೇಳಿದ್ರು ಕೂಡ ಅವನ ಪ್ರಯೋಗಗಳಲ್ಲಿ ರಸವತ್ತಾಗಿರುವಂತಹ ಪದ್ಯಗಳನ್ನ ಕೋಟ್ ಮಾಡ್ತಾನೆ. ಆಮೇಲೆ ಗುಣ ಮತ್ತು ದೋಷವನ್ನು ಹೇಳುವಾಗ ಗುಣ ತನಗೆ ಬೇಕಾದ ಕವಿದು ಗುಣಗಳು ಹೇಳೋದು, ಬೇಡದೇ ಇರೋದ ಕವಿ ದೋಷ ಹೇಳೋದು, ಹಾಗೆ ಮಾಡಲ್ಲ. ಒಬ್ಬನೇ ಕವಿನಲ್ಲಿ ಇವಾಗ ಜನ್ನನ್ ತಗೊಂಡ್ರೆ ಅವನಲ್ಲೇ ಒಂದು ಗುಣ ಇರೋದನ್ನ ಹೇಳ್ತಾನೆ, ಅವನು ಇನ್ನೊಂದು ಪದ್ಯ ಕೊಟ್ಟು ಇಲ್ಲಿ ದೋಷ ಇದೆ ಅಂತ ಹೇಳ್ತಾನೆ. ಇದು ನಿಷ್ಪಕ್ಷಪಾತ ದೃಷ್ಟಿಯಿಂದ ಹೇಳ್ತಾನೆ, ಅದನ್ನ ನಾವು ಮೆಚ್ಚಬೇಕು. ಆಮೇಲೆ ಯಾವ ಹೇಗಿದೆಯೋ ಹಾಗೆ ಹೇಳ್ತಾನೆ. ಸಂದಿಗ್ಧತೆ ಇದೆ, ಇಲ್ಲಿ ಸಂದಿಗ್ಧತೆ ಇದೆ ಅಂತ ಹೇಳ್ತಾನೆ. ತನಗೆ ಸರಿ ಅನ್ಸಿದ್ರೆ ಇದನ್ನು ಸರಿ ಅಂತ ಹೇಳ್ತಾನೆ, ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾನೆ. ಇದು ಅವನ ಶಾಸ್ತ್ರದೃಷ್ಟಿ. ಇವನ ಅನೇಕ ಗುಣಗಳನ್ನ ನಾವು ನೋಡಿದ್ದಾಯ್ತು. ಅವ್ಯಯದ ಬಗ್ಗೆ ಹೇಳ್ತಾನೆ, ಆಖ್ಯಾತ ಪ್ರತ್ಯಯಗಳು ಅವೆಲ್ಲ ಕೆಲವು ಗೊತ್ತಿಲ್ಲದೆ ಇರೋದ್ರೆ ಆಖ್ಯಾತ ಪ್ರತ್ಯಯ ಅವ್ಯಯ, ಅದನ್ನ ಅವ್ಯಯ ಹೇಳ್ಬೋದು. ಲಿಂಗ ವಚನ ವಿಭಕ್ತಿ ಯಾವುದರಿಂದನೂ ರೂಪಗಳನ್ನು ಬದಲಾಯಿಸ್ತಾ ಇರುವಂತಹ ಶಬ್ದಗಳು ಅವ್ಯಯಗಳು. ಉದಾಹರಣೆಗೆ ಚೆನ್ನಾಗಿ, ಮೆಲ್ಲಗೆ, ಆದರೆ, ಸುಮ್ಮನೆ, ಆಮೇಲೆ, ಮುಂದೆ, ಈ ತರದ್ದೆಲ್ಲ ಅವ್ಯಯಗಳು. ಇದಕ್ಕೆ ಲಿಂಗ ವಚನ ವಿಭಕ್ತಿ ಯಾವ್ದು ಬದಲಾದ್ರೂ ಈ ಪದಗಳು ಏನು ಬದಲಾಗಲ್ಲ, ಇದು ಅವ್ಯಯ. ಆದ್ರೆ ಆಖ್ಯಾತ ಪ್ರತ್ಯಯ ಅಂದ್ರೇನು? ಧಾತು ಅಂದ್ರೂ ಪರವಾಗಿಲ್ಲ, ನೋಡಿದ್ವಿ. ಆಖ್ಯಾತ ಪ್ರತ್ಯಯ, ತದ್ದಿತ ಅಂತ ಇವುಗಳನ್ನೆಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ವ್ಯಾಕರಣಾಂಶಗಳನ್ನ ಹೇಳ್ಬೇಕಾಗತ್ತೆ. ಅದನ್ನ ಹೇಳೋದಕ್ಕೆ ವಿಸ್ತಾರ ಆಗುತ್ತೆ, ಅದಕ್ಕೆ ಸಮಯ ಇರೋದಿಲ್ಲ. ಹೀಗಾಗಿ ಸಂಕ್ಷಿಪ್ತವಾಗಾದ್ರೂ ಕೂಡ ಒಂದು ಪರಿಚಯವನ್ನ ನಾನು ಶಬ್ದಮಣಿ ದರ್ಪಣದ್ದು ಮಾಡ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕವಿಕೇಶವನನ್ನ ಅನ್ನೋದನ್ನ ಒಪ್ಪಬಹುದು, ಯಾಕಂದ್ರೆ ಬಹಳ ಸರಸದಿಂದ ಬರ್ತಿದ್ದಾನೆ. ಎಲ್ಲೂ ಶುಷ್ಕ ಅಂತ ಹೇಳಲ್ಲ. ಇರುಮರಳೆ ಶುಷ್ಕ ವೈಯಾಕರಣಂ ಗಂ ಶುದ್ಧ ತಾರ್ಕಿಕಂಗಂ ದೊರಕುಮೆ ಕವಿ ಚಿಂತಾರತ್ವಂ ಅಂತ ಹೇಳ್ತಾರೆ. ಅಂದ್ರೆ ಮರಳೆ ವೈಯಾಕರಣನಿಗೆಲ್ಲ ಸಿಗುತ್ತೆ ಕಾವ್ಯ ಅಂತ ಹೇಳ್ತಾರೆ. ಇವನಿಗೆ ಸಿಕ್ಕಿದೆ, ಇವನ್ ಕಾವ್ಯ ನಮಗ್ ಸಿಕ್ಕಿಲ್ಲ, ಆದ್ರೆ ಇವನಿಗೆ ಕಾವ್ಯ ಸಿಕ್ಕಿದೆ. ಆದ್ರಿಂದ ಇವನು ಕವಿ, ಇವನು ನಿಘಂಟುಕಾರ, ಇವನು ಭಾಷಾ ವಿಜ್ಞಾನಿ, ಇವನು ಕನ್ನಡಿಗರ ಹೆಮ್ಮೆ. ಈತ ಕೇಶಿರಾಜನನ್ನ ಅಧ್ಯಯನ ಮಾಡಿ. ನಾನು ಇದನ್ನ ಕೇಶಿರಾಜನ ಓದಿದ್ದು 1969ರಲ್ಲಿ ಜಾಣ ಪರೀಕ್ಷೆಗೆ ಹೋದಾಗ ಕನ್ನಡ ಕೈಪಿಡಿ ಒಳಗಿದ್ದೆಲ್ಲ ಕೇಶಿರಾಜನ ಶಬ್ದಮಣಿ ದರ್ಪಣೆ. ನಮಗದು ಗೊತ್ತಿಲ್ಲ ಅವಾಗ. ಕನ್ನಡ ಹೊಸ ಕನ್ನಡದಲ್ಲಿ BM ಶ್ರೀ ಅವರು ಮಾಡಿರೋದು ಅದ ಶಬ್ದಮಣಿ ದರ್ಪಣದೆ. ಅಲ್ಲಿ ಶಬ್ದಮಣಿ ದರ್ಪಣ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಪರೀಕ್ಷೆಯಲ್ಲಿ ಬಂತು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸಮೀಕ್ಷಿಸಿ ಅಂತ ಪ್ರಶ್ನೆ ಬಂತು. ನಾವೇನ್ ಮಾಡಿದ್ವಿ, ನಾವು ಶಬ್ದಮಣಿ ದರ್ಪಣ ನಾವು ಕೇಳಿದ್ವಿ, ಹೆಸರು ಓದಿಲ್ಲ. ಆದ್ರೆ ಇದ್ರಲ್ಲಿ ಏನಿತ್ತು ಅದನ್ನೇ ಬರೆದ್ವಿ, ಗೊತ್ತಿದ್ವಿ, ನಮ್ಗೆ ಗೊತ್ತಿದ್ದನ್ನು ಬರೆದ್ವಿ. ಅದೇ ಶಬ್ದಮಣಿ ದರ್ಪಣ. ಅದರಿಂದ ಅವಾಗ ಓದಿದ್ದೆ, ಅವಾಗ ಹೊಸಗನ್ನಡ ರೂಪದಲ್ಲಿ ಅದನ್ನ ಓದಿದ್ದೀನಿ. ಆಮೇಲೆ ಒಂದೆರಡು ಸಲ ಓದಿದ್ದೆ. ಈಗ ಈ ಉಪನ್ಯಾಸಕ್ಕೋಸ್ಕರ ಮತ್ತೆ ಓದೋದಕ್ಕೆ ಅವಕಾಶ ಇಲ್ಲಿ ಮಾಡಿಕೊಟ್ಟಿದ್ದೀನಿ. ಈ ವೇದಿಕೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸಿ, ಮುಖ್ಯವಾಗಿ ಜಗನ್ನಾಥ್ ಅವರಿಗೆ ನನ್ನ ವಂದನೆಗಳನ್ನ ಅರ್ಪಿಸಿ, ಇದುವರೆಗೂ ನಾನು ಹೇಗೆ ಮಾತಾಡೋದು ಗೊತ್ತಿಲ್ಲ, ಇನ್ಮೇಲೆ ಗೊತ್ತಾಗಬೇಕಷ್ಟೇ. ಎಲ್ಲರಿಗೂ ನನ್ನ ವಂದನೆಯನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೊಗಸಾಗಿ ಮಾತಾಡಿದ್ದೀರಾ ಸರ್. ಸರೋಜಾ ಪಡಸ ಸಾಲಗೆ ಅವರು ಮಾತಾಡ್ಬೇಕು, ಕೈ ಎತ್ತಿದ್ದಾರೆ. ಇಲ್ಲ, ಮ್ಯೂಟ್ ಆಗಿದೆ ನಿಮ್ದು. ಸರೋಜಾ ಅವರೇ ಮ್ಯೂಟ್ ಆಗಿದೆ. ಇಲ್ಲ, ಮ್ಯೂಟ್ ಆಗಿದೆ ಸರ್. ಸರೋಜಾ ಅವ್ರದ್ದು ಮೈಕ್ ಮ್ಯೂಟ್ ಆಗಿದೆ. ಹಾ, ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ ಈಗ? ಹಾ, ಕೇಳಿಸ್ತಿದೆ. ಹೇಳಿ ಸರೋಜಾ. ನಾನು ಸರೋಜಿನಿ ಪಡಸಲ್ಗೆ ಅಂತ ಬೆಂಗಳೂರಿಂದ ಸರ್. ಕೇಶಿರಾಜನ ಮಣಿದರ್ಪಣ ನಿಮ್ಮ ಇದು ತುಂಬಾ ಚೆನ್ನಾಗಿ ಸೊಗಸಾಗಿ ಬಂತು ಸರ್. ತುಂಬಾ ತಿಳ್ಕೊಂಡ್ವಿ ಇದ್ರ ಬಗ್ಗೆ. ಆದ್ರೆ ಒಂದು ನಾನು ಕೇಳ್ತೀನಿ, ಜನಪದ ಸಾಹಿತ್ಯದಲ್ಲಿ ಇವೆಲ್ಲ ಬಂಧಗಳ ಇಲ್ಲ, ಬಟ್ ಆ ಸಾಹಿತ್ಯ ಎಷ್ಟೊಂದು ರಸವತ್ತಾಗಿ, ಎಷ್ಟೊಂದು ಸಾರಭಕ್ತವಾಗಿತ್ತು ಅಂತ ನನ್ಗೆ ಅನಿಸ್ತಾ ಇದೆ. ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ? ನಿಮ್ಮ ಪ್ರಶ್ನೆ ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಸರಿಯಾಗಿ ಬೇರೆ ಬೇರೆ ಸಾಹಿತ್ಯದಲ್ಲಿ ಈ ತರ ಅಲ್ಲ, ಜಾನಪದ ಸಾಹಿತ್ಯದಲ್ಲಿ ಈ ಬಂಧಗಳು ನನ್ಗೆ ಜಾಸ್ತಿ ಕಾಣ್ತಾ ಇಲ್ಲ. ಯಾವ ಬಂಧಗಳು? ಯಾವುದು ಇದು ಪುಲ್ಲಿಂಗ, ಸ್ತ್ರೀಲಿಂಗ, ಇದು ಈಗ ತೊಡಿ ಮೇಲೆ ನಾಗೇಂದ್ರ ವ್ಯಾಕರಣ ಇರುತ್ತೆ, ಬಂಧ ಇರಲ್ಲ ಅಷ್ಟೇ. ಅದೇ ಬಂಧ ಇಲ್ಲ. ಅದಕ್ಕೆ ಈ ಬಂಧ ಇಲ್ಲದೆ ಇರೋ ಇದು ಸಾಹಿತ್ಯ ಎಷ್ಟು ರಸವತ್ತಾಗಿ ಹರಿತದಲ್ಲ, ಅದು ಈ ಬಂಧಗಳನ್ನ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಕಳ್ಕೋತದ ಅಂತ ನನ್ಗೆ ಇಷ್ಟೇ. ಅಂದ್ರೆ ಇಲ್ಲೇ ಸರಿ, ನಿಮ್ಮ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. ಕೈಲಾಸಮ್ಮ ಅವ್ರ ನಾಟಕದಲ್ಲಿ ಅವ್ರ ಭಾಷೆನ ಹೇಗಂದ್ರಾಗೆ ಬಳಸಿರೋದು ನಿಮ್ಗೆ ಗೊತ್ತಿದೆ. ಇಂಗ್ಲಿಷ್ ಕನ್ನಡ ಎಲ್ಲ ಬರೆಸೋದು, ತನ್ನ ಇಷ್ಟ ಬಂದಾಗ ಪದಗಳನ್ನ ತಿರ್ಚೋದು, ಬಂದ್ ಮಾಡೋದಕ್ಕೆ ಇವೆಲ್ಲ ಮಾಡ್ತಾ ಇದ್ರು. ಅದು ಅನೇಕರಿಗೆ ಮಡಿಯುವಂತರಿಗೆ ಹಿಡಿಸ್ತಾ ಇರ್ಲಿಲ್ಲ. ಅದಕ್ಕೆ ಅದ್ರ ಭಾವ ಮುಖ್ಯ, ಭಾಷೆಗಿಂತ ಭಾವ. ಅದು ಯಾರೋ ಒಬ್ರು ಹೇಳಿದ್ರಂತೆ, ಏನ್ ಭಾಷೆನೇ ಒಂದು ಅಂತ ಬೈದ್ರಂತೆ ನಾಟಕ ನೋಡುವಾಗ. ಅದಕ್ಕೆ ಯಾರೋ ಒಬ್ರು ಒಂದೇ ಇದ್ದವ್ರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರಂತೆ, ಭಾಷೆ ತಲೆ ಬೋಳಿಸ್ತು, ಭಾವ ನೋಡ್ಬಾರ್ದೆ ಭಾವ ಅಂತ. ಇದೆಲ್ಲ ಭಾಷೆಗೆ ಸಂಬಂಧಪಟ್ಟಂತ ಕಟ್ಟುಪಾಡುಗಳು. ಕವಿಗಳೆಲ್ಲ ಏನಿಲ್ಲ,
ಜಾನಪದ ಕವಿ ಸಹಜವಾಗಿ ಬರೀತಾನೆ, ಅವನು ವ್ಯಾಕರಣದ ಕಟ್ಟಿಲ್ಲ. ಆಮೇಲೆ ಕವಿಗಳು ಸಾಮಾನ್ಯವಾಗಿ ವೈಯಾಕರಣದ, ಅದಕ್ಕೆ ಹೇಳೋದು ಶುಷ್ಕ ವೈಯಾಕರಣ ಅಂತ ಬೈಯೋದು ಅದಕ್ಕೇನೆ ವ್ಯಾಕರಣಕಾರನ. ಯಾವ ಕವಿನೂ ವ್ಯಾಕರಣಕಾರನ ಬಹಳ ನಾನಿವಾಗ ಮಾಡಿದಾಗ ನಮಸ್ಕಾರ ಮಾಡೋದಿಲ್ಲ, ಸಾಮಾನ್ಯ ಕವಿಗಳು ಮಾಡೋದು. ಕವಿಗೆ ಅವನು ವ್ಯಾಕರಣದ ಬಂಧಗಳನ್ನ ಅವನು ಕಟ್ಟನ್ನ ನೋಡ್ತಾ ಹೋಗ್ತಾನೆ. ಜಾನಪದ ಕವಿ ಅಂತೂ ಖಂಡಿತ ಅವನು ಇರುತ್ತೆ, ಅಲ್ಲೊಂದು ವ್ಯಾಕರಣ ಇರುತ್ತೆ, ಇಲ್ಲ ಅಂತಲ್ಲ. ವ್ಯಾಕರಣ ಇರ್ತದೆ, ಇರೋದಿಲ್ಲ ಅಂತಲ್ಲ. ಈ ವಚನಗಳದ್ದು ಬಹಳ ಅವ್ರು ವಚನ ಲಿಂಗ ಇದ್ರದ್ದು ಬಹಳ ಬಂಧ ಹಾಕೊಂಡಿಲ್ಲ ಅನ್ಸತ್ತೆ. ಒಂದ್ರಲ್ಲಿ ಒಬ್ಬ ಬಸಿರಿ ಹೆಣ್ಮಗಳ ಬಗ್ಗೆ ವರ್ಣಿಸುವಾಗ ಒಂದು ಬರುತ್ತೆ, ತೊಡಿ ಮ್ಯಾಲೆ ನಾಗೇಂದ್ರ ಆಡ್ಯಾನೆ ಅಂತ ಅವಳು. ಹೌದು, ನಾವು ನಾಗರ ಹಾವು ಬಂತು ಅಂತೀವಿ, ಬಟ್ ಅವಳೇನ್ ಹೇಳ್ತಾರೆ ತೊಡಿ ಮ್ಯಾಲೆ ಆಡ್ಯಾನೆ ಅಂತ. ಅಲ್ಲಿ ಆ ಪುಲ್ಲಿಂಗ ಮಾಡ್ಬಿಟ್ರು ಅವ್ರು ಅದನ್ನ. ಇಲ್ಲಿ ಅದು ಯಾಕೆ? ಇದು ಭಾಷೆಲಿ ಆಗೋದೇ ಇದೆಲ್ಲ, ಇದು ಹೇಳೋದು ನಿಜ. ಕವಿಗೆ ಇದೆಲ್ಲ ಏನಿಲ್ಲ, ಕವಿಗೆ ಮಿತಿನೇ ನೋಡಿ. ಪಂಪನ ಹೇಳಿದ ಸರಸ್ವತಿನ ನಪುಂಸಕ ಮಾಡ್ಲಿಲ್ವಾ? ಅದೆಲ್ಲ ಭಾಷೆ ಬೆಳೆದಿರೋದೇ ಹಾಗೆ, ಬೆಳೀತಾ ಬಂದಿರೋದೇ ಹಾಗೆ. ಅದು ಅಂದ್ರೆ ಅಲ್ಲೇ ಸರಸ್ವತಿನ ಅವನು ವಿದ್ಯೆ ಅಂತ ತಗೊಂಡು ಮಾಡಿದ್ರು ಅಲ್ಲಿ ಅವರು. ವಿದ್ಯೆ ಬಂತು ಅಂತ ಹೇಳ್ತೀವಿ, ವಿದ್ಯೆ ಬಂದ್ಲು ಅಂತ ಹೇಳಲ್ಲ. ಹಿಂಗೆ ಈ ತರ ಅಲ್ಲ ಸರಸ್ವತಿನ ವಿದ್ಯಾ ಅನ್ನೋದ್ರಲ್ಲಿ ಬಳಸಿರ್ಬಹುದು ಅವರು. ಬಟ್ ಇಲ್ಲಿ ಅವಳು ಡೈರೆಕ್ಟ್ ಆಗಿ ನಾಗೇಂದ್ರ ತೊಡಿ ಮ್ಯಾಲೆ ಆಡ್ಯಾನೆ ಅಂತ ಹೇಳ್ತಾಳೆ. ಅದು ಅಂದ್ರೆ ಅದು ಈ ತರ ತುಂಬಾ ಬಂದಿದೆ. ಅದು ನನ್ಗೆ ಅಷ್ಟು ನೆನಪು ಬರ್ತಿಲ್ಲ ಈಗ ಆಕ್ಚುಲಿ. ಇದೆಲ್ಲ ಭಾಷೆಯಲ್ಲಿ ಇರುವಂತದ್ದೇ ಮೇಡಮ್. ಇದು ಅದು ಇದನ್ನೇನು ವ್ಯಾಕರಣಕ್ಕೆ ವಿರೋಧ ಏನಿಲ್ಲ. ಅದೇ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಲ್ಲಿ ಇವೆಲ್ಲ ಬರುತ್ತೆ, ಎಲ್ಲ ಸಹಜ, ಒಪ್ಕೊಳ್ತೀವಿ ಅದನ್ನ ವೈಯಾಕರಣ, ಅದನ್ನ ಕಟ್ಟುಪಾಡು ಮಾಡಬಾರ್ದು ಅಂತ ಹೇಳಿದ್. ಅದಕ್ಕೆ ಕಟ್ಟುಪಾಡು ಮಾಡಿದ್ರೆ ಒಳ್ಳೆ ಇದಲ್ಲ, ಭಾಷಾಶಾಸ್ತ್ರಜ್ಞ ಅಲ್ಲ. ಪಾಣಿನಿ ತರ ಕಟ್ಟುಪಾಡು ಮಾಡಕ್ ಆಗಲ್ಲ. ಇವನು ಬ್ಯಾಲೆನ್ಸ್ ಮಾಡಿದ. ಅದೇ ವ್ಯಾಕರಣ ಅನ್ನೋದು ಇದ್ದೇ ಇದೆ, ನೀವು ಒಪ್ಪಲಿ ಬಿಡ್ಲಿ, ವ್ಯಾಕರಣ ಅನ್ನೋದಿದೆ. ನೀವು ವ್ಯಾಕರಣ ಇರ್ಲೇಬೇಕು, ಅದು ಬೇರೆ ಮಾತಿಲ್ಲ. ಬಹಳ ಕಟ್ಟು ಮಾಡಕ್ ಇಲ್ಲ. ಸರಿ, ನೀವ್ ಹೇಳಿ ಸರಿ, ಒಪ್ತೀನಿ ನಾನು ಒಪ್ತೀನಿ. ಜಾನಪದ ಗೀತೆಯೊಳಗೆಲ್ಲ ವ್ಯಾಕರಣ ಅವ್ರು ನೋಡಲ್ಲ, ಅವನಿಗೆ ಅನ್ಸಾಗ ಆಡ್ತಾನೆ. ಸಂಗೀತ ನೋಡಲ್ಲ ಅವನು ಅದನ್ನ. ಯಾವ್ದು ತಾಳಮಾನ ಸರಿಸವನರಿಯೆ, ಓಜೆ ಬಡ ಧ್ವಜಾವಣೆ ಲೆಕ್ಕವನರಿಯೆ, ನಾನು ಒಲಿದಂತೆ ಹಾಡುವೆ ಅಂತ ಹೇಳ್ತಾನೆ. ಅವನೇನ್ ರಾಗ ಈಗ ನೋಡಲ್ಲ, ಅವನು ಹಾಡ್ತಾನೆ ಹಾಗೆ. ಅವನ ರಾಗ, ಸಂಗೀತ, ಸ್ವರ, ಏರಿಳಿತಗಳು, ಆಲಾಪ ನೋಡಲ್ಲ ಅವನು ಬೇಕಾದಾಗ ಹಾಡ್ದ. ಹಾಗೆ ಜಾನಪದ ಕವಿ ನೋಡ್ತೆ. ಸರಿ, ನೀವು ಹೇಳಿದ್ದು ನಾನು ಒಪ್ತೀನಿ. ಸರಳ ಸಹಜ ಕವಿಗಳವರು ಅಷ್ಟೇ ಅಂತ. ಅಷ್ಟೇ, ಅದ್ರಲ್ಲೇನು ವ್ಯಾಕರಣಕ್ಕೆ ವಿರೋಧ ಏನಿಲ್ಲ ಇಲ್ಲಿ, ವ್ಯಾಕರಣಕ್ಕೆ ವಿರೋಧ ಏನಿಲ್ಲ. ಇಲ್ಲ ಸರ್, ನಾನ್ ತಪ್ಪಿದ್ದು ಸರಿಯೋ ಗೊತ್ತಿದ್ದು, ನಾನು ಕೇಳಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ, ಬಟ್ ಇದೊಂದು ಸಂಶಯ ಇತ್ತು, ಅದಕ್ಕೆ ಕೇಳಿದೆ ಸರ್. ಕೇಳಿದ್ ಸರಿ. ಬಂಧಗಳಿಲ್ಲ, ಕವಿ ಬಂಧ ಇಲ್ಲ. ಕವಿಜಿಹ್ವಾ ಬಂಧನಂ ಅಂತ ಒಬ್ಬ ಕಾವ್ಯ ಬರ್ದಿದ್ದಾನೆ. ಕವಿಗೆ ಎಷ್ಟು ಕಟ್ಟುಪಾಡುಗಳು ಹಾಕ್ತಾರೆ, ಅದು ಯಾರು ಒಪ್ಪಲ್ಲ ಕವಿಗಳು. ಕವಿಜಿಹ್ವಾ ಬಂಧನ ಬಹಳ ಕಟ್ಟು, ಹೀಗೆ ಇರಬೇಕು. ಎರಡನೇ ಅಕ್ಷರ ಇವಾಗ ಎಲ್ಲಿದೆ ಕವಿಗಳಿಗೆ? ಎರಡನೇ ಅಕ್ಷರ ಪ್ರಾಸನೂ ಇಲ್ಲ, ಕೊನೆ ಪ್ರಾಸನೂ ಇಲ್ಲ, ಛಂದಸ್ಸು ಇಲ್ಲ, ಪದರೂಪಗಳು ತಮ್ಮ ಇಷ್ಟ ಬಂದಂಗೆ ಬಳಸ್ಬೋದು. ಹರಿಸಮಾಸ, ಇದು ವಿಸಂಧಿ ಏನು ನೋಡುವಷ್ಟಿಲ್ಲ, ಬರಿತಾ ಇಲ್ವೇ? ಹೌದು, ಅದು ಬಹಳ ಪ್ರಾಸ ತಗೋತ್ ಹೋದ್ರು ಅಲ್ಲೊಂಥರ ನಾಟಕೀಯತೆ ಬಂದ್ಬಿಡುತ್ತೆ. ಹೌದು, ನಿಜ. ಬಹಳ ಪ್ರಾಸಗಳು ಕವಿತೆಯ ರುಚಿನ ಕೆಡಿಸ್ತಾವೇನೋ ಅಂತ ಒಂದೊಂದ್ಸಾರಿ ಅನಿಸ್ತದೆ ನನ್ಗೆ. ಹೌದು ಸರ್, ಮತ್ತೆ ಧನ್ಯವಾದಗಳು ಸರ್. ಬಹಳ ಸಮಯ ತಗೊಂಡ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ರೇಣುಕಾ ದೇಸಾಯಿ ಅವರು. ನಮಸ್ತೆ ಜಗನ್ನಾಥ್ ಸರ್ ಮತ್ತೆ ಚಂದ್ರಶೇಖರ್ ಸರ್. ನಾನಿಲ್ಲಿ ಭಾಷೆ ಬಗ್ಗೆ ನನ್ಗೆ ಯಾವ ತಿಳುವಳಿಕೆ ಇಲ್ಲ, ಆದ್ರೆ ನನಗೆ ಸಂತೋಷ ಆಯ್ತು ನಮ್ಮ ಚಂದ್ರಶೇಖರ್ ಸರ್ದು ಲೆಕ್ಚರ್ ಕೇಳಿ. ನಾನು ಒಂದು ಕನ್ನಡ ಪಾಠದಲ್ಲಿ ಕಾಲೇಜಲ್ಲಿ ಕೂತಿದ್ದೀನಿ ಅನ್ನೋ ಭಾವ ಬಂತು. ಎಷ್ಟು ನಗುಮುಖದಿಂದ ಆ ಒಂದು ನೀವೇ ಹೇಳಿದ್ರಿ ವ್ಯಾಕರಣ ಶುಷ್ಕ ಅಂತ, ಅದರಲ್ಲೂ ಕೇಶಿರಾಜನ ಶಬ್ದಮಣಿ ದರ್ಪಣ ಸರ್ ಹೇಳ್ತಾ ಇದ್ದಾರೆ, ಎಷ್ಟು ಸರಾಗವಾಗಿ ಆರಾಮಾಗಿ ಕೇಳ್ತಾ ಇದ್ದೆ. ಅಯ್ಯೋ, ಇಂಥದ್ದೊಂದು ಎಷ್ಟೋ ದಿವಸ ಆಗಿತ್ತು ಲೆಕ್ಚರ್ ಕೇಳಿ ಅಂತ ಅನಿಸ್ತು ನನಗೆ. ಇವತ್ತು ತುಂಬಾ ಸಂತೋಷ ಆಯ್ತು. ಅದಕ್ಕೆ ನಾನು ನನ್ನ ಸಂತೋಷ ಎಕ್ಸ್ಪ್ರೆಸ್ ಮಾಡೋಣ ಅಂತ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಅಲ್ಲ ಸರ್, ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ರಿ. ನೀವು ಬ್ಯಾಂಕರ್ ಆಗಿದ್ದು ಲಾಸ್ಟ್ ಸರ್, ನೀವು ದೊಡ್ಡ ಲೆಕ್ಚರ್ ಆಗಿದ್ರೆ ಒಳ್ಳೇದಿತ್ತು, ಎಷ್ಟು ಸಾವಿರಾರು ಮಕ್ಕಳು ಲಾಭ ಆಗ್ತಿತ್ತು ಅಂತ ಅನಿಸ್ತು. ಮತ್ತೆ ನಮ್ಗೆ ಸುಮಾರು ಈ ಕೇಶಿರಾಜನ ಬಗ್ಗೆ ಇಂಥವೆಲ್ಲ ಓದಕ್ಕೆ ಆಗದೇ ಇರೋದಾ ಗೊತ್ತಿಲ್ಲ, ಆಗದೆ ಇರೋದು ಅಂದ್ರೂ ತಪ್ಪಾಗ್ಬೋದು. ನೀವು ಲಾಸ್ಟ್ ಟೈಮ್ ಗಿರಿಜಾರಾಜು ಅವ್ರದ್ದೆಲ್ಲ ಶಾರ್ಟ್ ಟೈಮಲ್ಲಿ ಭಾಳ ತಿಳ್ಕೊಳಕ್ಕಾಯ್ತು. ಅದಕ್ಕೆ ಒಂದು ಧನ್ಯವಾದನೂ ಹೇಳ್ತೀನಿ.
ಸರ್ ಯು ಆರ್ ಸೂಪರ್ ಸರ್. ಈ ತರ ಲೆಕ್ಚರ್ ಅಂತ ಗೊತ್ತಿಲ್ಲ. ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ನಾವು ಆಸಕ್ತಿ ತೋರಿಸಿದ್ರೆ ಯಾವ ವಿಷಯ ಬೇಕಾದ್ರೂ ರಸವತ್ತಾಗಿರುತ್ತೆ. ನಾವು ಆಸಕ್ತಿಯಿಂದ ನೋಡಿದ್ರೆ ಯಾವ್ದು ಬೇಕಾದ್ರೂ ರಸವತ್ತಾಗಿರುತ್ತೆ. ಇಲ್ಲ ಇಲ್ಲ, ನೀವು ಲೆಕ್ಚರ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು ನನಗೆ. ಅದಕ್ಕೋಸ್ಕರ ಹೇಳೋಣ ಅಂತ ಅನ್ಕೊಂಡೆ. ನಗುತ್ತಾ ಹೇಳಿದ್ರಿ. ಇಷ್ಟೋ ತನಕ ನಾವು ಒಂದು ವ್ಯಾಕರಣ ಕಲಿತಾ ಇದ್ವಿ, ಹೇಳ್ತಾ ಇದ್ದಾರೆ ಅನ್ನೋದು ಅನಿಸ್ಲಿಲ್ಲ. ಆಮೇಲೆ ನೀವು ಹೇಳಿದಂಗೆ ಅವೆಲ್ಲ ನಾನು ಯಾವುದೋ ನರಸಿಂಹಮೂರ್ತಿ ಅವರು ಒಂದಿಷ್ಟು ವರ್ಕ್ ಕೊಟ್ಟಿದ್ದಾರೆ ನನಗೆ, ಅದರಲ್ಲಿ ಗಿ ಎಲ್ಲ ಇದು ಬಂದಿತ್ತು. ನಿಮ್ ಲೆಕ್ಚರ್ ಜೊತೆಗೆ ಒಂದಿಷ್ಟು PPT ಇದ್ದಿದ್ರೆ ಬೇರೆಯವ್ರಿಗೆ ಅಕ್ಷರಗಳದ್ದು ಅಂದ್ರೆ ನಮಗೆಲ್ಲ ಗೊತ್ತಾಗ್ತಿತ್ತೇನೋ ಅನಿಸ್ತು. ಬಟ್ ಬಹಳ ಸೂಪರ್ ಇದೆ ಸರ್. ನಮ್ಮ ವೇದಿಕೆಯಲ್ಲಿ ಒಮ್ಮೆ ಮಾಡಿರಿ. ತಿಂಗಳ ಬೆಳಕು ಕಾರ್ಯಕ್ರಮ ನಮ್ಮದೇ ಇರೋದ್ರಿಂದ ಇದನ್ನ ನಾನು ಹೇಳ್ತೀನಿ ರಂಗರಾಜನ್ ಅವ್ರಿಗೆ, ಮಾಡೋಣ ಸರ್ ನಮ್ಮ ವೇದಿಕೆಯಲ್ಲೂ. ಇದು ನನ್ನ ವಿನಂತಿ. ಇಲ್ಲೇನೆ ಆಗ್ಬಹುದು. ಮೇಡಮ್ ಅವರು 12 ವರ್ಷ ಲೆಕ್ಚರರೇ ಆಗಿದ್ರು 12 ವರ್ಷ ಬ್ಯಾಂಕಿನಲ್ಲಿ. 6 ವರ್ಷ ಗಿರಿಜಾರಾಜ್ ಅವರು ಮಾತಾಡ್ಬೇಕು. ಚಂದ್ರಶೇಖರ್ ಸರ್, ಮೊಟ್ಟ ಮೊದಲು ಬಹಳ ಸೊಗಸಾಗಿ ಮಾತಾಡಿದಕ್ಕೆ ನನ್ನ ಅಭಿನಂದನೆಗಳನ್ನ ಸ್ವೀಕರಿಸಿ. ಮತ್ತೆ ಒಂದಿಷ್ಟು ಬೇಸರವಾಗದ ಹಾಗೆ, ಬಹಳ ಆಸಕ್ತಿಯನ್ನ ಕೆರಳಿಸುವ ಹಾಗೆ ನೀವು ಉಪನ್ಯಾಸವನ್ನ ಮಾಡಿದ್ರಿ. ಕೇಶಿರಾಜನ ಶಬ್ದಮಣಿ ದರ್ಪಣ ಲೋಕಕ್ಕೆ ನಮ್ಮನ್ನ ಸೆಳೆದೊಯ್ದು ಬಿಟ್ರಿ. ನಾನಂತೂ ವಿಧೇಯ ವಿದ್ಯಾರ್ಥಿನಿಯಂತೆ ಅದಕ್ಕೆ ಕಿವಿಗೊಟ್ಟಿದ್ದೆ. ನೀವು ಸಾಲಿನಿಂದ ಸಾಲಿಗೆ ಹೇಳ್ತಾ ಹೋದ ಹಾಗೆ ಕುತೂಹಲ ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ನೀವು ಅದು ಇದು ಊದು ಅನ್ನುವಂಥದ್ದು, ಅವೆಲ್ಲ ಲಿಂಗ ಮತ್ತು ವಚನ ಇವುಗಳ ಬಗ್ಗೆ ಹೇಳುವಾಗಂತೂ ತುಂಬಾ ಆಸಕ್ತಿದಾಯಕ ಅನಿಸ್ತು. ಮತ್ತೆ ನಮಗೆ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳುವಂತ ಸಂದರ್ಭ ನನಗೆ ಒದಗಲಿಲ್ಲ. MA ನಲ್ಲಿ ಓದಿತ್ತು ಅದು ಮತ್ತೆ ಮೆಲುಕು ಹಾಕುವಂತೆ ಎಲ್ಲ ನೆನಪಿಗೆ ಬಂತು. ಬೇರೆ ಕಾವ್ಯ ಮಾಡೋದು ಸುಲಭ, ಕಾವ್ಯದ ಬಗ್ಗೆ ಮಾತಾಡೋದು, ಆದ್ರೆ ನಿಜವಾಗ್ಲೂ ಈ ಶಬ್ದಮಣಿ ದರ್ಪಣ, ವ್ಯಾಕರಣ ಇವೆಲ್ಲ ಇಷ್ಟು ಸೊಗಸಾಗಿ ಮಾಡುವಂಥದ್ದಂತೂ ಕಷ್ಟ ಅಂತ ಹೇಳಿ ನನ್ಗನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅದು ನಮ್ಮ ಸಮನ್ವಯ ಸಮಿತಿಯಲ್ಲಿ ನಮ್ಮೊಟ್ಟಿಗೆ ಇರೋದು ನೀವು ಇಂಥ ಪ್ರತಿಭಾನ್ವಿತರು ನಮ್ಗಂತೂ ಬಹಳ ಹೆಮ್ಮೆ ಆಗುತ್ತೆ. ಮತ್ತೊಮ್ಮೆ ನಿಮಗೆ ಹಾರ್ದಿಕ ಅಭಿನಂದನೆಗಳು. ಧನ್ಯವಾದ. ಈ ಕ್ರೆಡಿಟ್ ಏನಿದ್ರು ಕೇಶಿರಾಜನ್ಗೆ ಹೋಗ್ಬೇಕು, ಯಾಕಂದ್ರೆ ನಾನು ಏನು ಹೇಳಿಲ್ಲ. ಅದು ಇದು ಊದು ಆಗ್ಲಿ, ಲಿಂಗಂ 9 ತರಮೋ ಅದು ಏನ್ ಹೇಳಿದ್ ಎಲ್ಲ ಕೇಶಿರಾಜಂದೇ. ನಾನು ಅಲ್ಲಿರೋ ಪುಸ್ತಕದಲ್ಲಿರೋದನ್ನ ಹೇಳಿದೀನಿ ಅಷ್ಟೇ, ಇನ್ನೇನಿಲ್ಲ. ಓದಕ್ ಹೋಗ್ತಾ ಇರಲಿಲ್ಲ ನಾವು, ನಿಮ್ ಮೂಲಕ ಆಮೇಲೆ ನಾನೇನಾದ್ರೂ ಲೋಪಗಳು ಮಾಡಿದ್ರೆ ಆ ದೋಷ ನಂದೇ ಹೊರತು, ಗುಣಗಳೆಲ್ಲ ಕೇಶಿರಾಜನಿಗೆನೆ ನಮಸ್ಕಾರ. ನಾನೇನ್ ತಪ್ಪುಗಳು ಮಾಡಿದ್ರೆ ಅದು ನನ್ನದು, ನಾನು ಅದಕ್ಕೆ ಜವಾಬ್ದಾರಿ ತಗೋತೀನಿ. ಅದನ್ನ ತಿದ್ದುಕೊಳಕ್ ನಾನು ಪ್ರಯತ್ನ ಪಡ್ತೀನಿ. ನೀವು ಹೇಳಿದ್ದ ಉತ್ತಮಾಂಶಗಳೆಲ್ಲ ಕೇಶಿರಾಜನಿಗೆ ಸಮರ್ಪಣೆ. ನಾನು ಮೊದಲು ನಮಸ್ಕಾರ ಮಾಡಿದ್ದು ಅವನಿಗೆ, ಈಗಲೂ ಅವನಿಗೆ. ಕೇಶಿರಾಜನ ಹುದುಗಿದ ವಿಚಾರಗಳೆಲ್ಲ ನೀವು ಹೊರಗೆ ತೆಗೆದಿದ್ದೀರಾ ಸರ್. ಇವಾಗ ರವೀಂದ್ರ BS ಮ್ಯೂಟ್ ಆಗಿದೆ ರವೀಂದ್ರ ಅವರು. ಜಗನ್ನಾಥ್ ಅವರೇ ರವೀಂದ್ರ ಅವರು ಮಾತಾಡ್ಬೇಕು, ಮ್ಯೂಟ್ ಆಗಿದೆ. ಗೊತ್ತಾಯ್ತು. ರಘುರಾಮ್ ಅಲ್ಕರಲ್ಗೂಡು ಅವ್ರು ಮಾತಾಡ್ಬೇಕು. ರಘುರಾಮ್ ಅವರು ಮೊನ್ನೆ ಒಂದು ಕಥೆ ಓದಿದ್ರು, ಬಹಳ ಸೊಗಸಾಗಿ ಓದಿದ್ರು, ಬಹಳ ಸಂತೋಷ ಪಟ್ಟೆ ನಾನು. ರಘುರಾಮ್ ಅವ್ರು ಮಾತಾಡ್ಬೇಕು. ನಮಸ್ಕಾರ ಸರ್, ಬಹಳ ಚೆನ್ನಾಗಿತ್ತು. ತಾವು ತಮ್ಮ ಉಪನ್ಯಾಸ ತುಂಬಾನೇ ಇಷ್ಟ ಆಯ್ತು ನನಗೆ ಕನ್ನಡದ ನನಗೆ ಕೇಶಿರಾಜ ಹೆಸರು ಕೇಳ್ತಿದ್ನೆ ಹೊರತು ನನಗೆ ಅದು ಯಾರು ಅನ್ನೋದೇ ಏನೂ ಗೊತ್ತಿರ್ಲಿಲ್ಲ. ನನಗೆ ಕನ್ನಡದ ಬಗ್ಗೆ ಅಷ್ಟೊಂದು ಗೊತ್ತೇ ಇಲ್ಲ. ಭಾಷೆ, ವ್ಯಾಕರಣ ಅದು ಇದೆಲ್ಲ ಅಷ್ಟೊಂದೇನ್ ಕಲ್ತಿಲ್ಲ ನಾನು. ನೀವು ಮುಂಚೆ ಯಾವುದು ರಾ ಎರಡೆರಡಿತ್ತು ಅದೆಲ್ಲ ಹೋಯ್ತು ಅಂತ ಹೇಳಿದ್ರಿ. ನಿಜಾನೇ, ನಾನು ಆಂಧ್ರಕ್ಕೆ ಹೋದಾಗ್ಲೂ ಅಲ್ಲಿ ಆ ರಾ, ಇವನ್ ಬಸ್ ಬೋರ್ಡ್ಗಳಲ್ಲಿ ಕೂಡ ಆ ತರ ರಾ ಇತ್ತು. ಆ ಕೆಳಗಡೆ ಒಂದು
ಏನೋ ಒಂದು ಒಳಗಡೆ ಹೊಕ್ಳು ಹೋದಂಗ. ಒಳಗಡೆ ಒಂದು ಹೌದು. ಹಾ, ಆತರ ಅದು ಕನ್ನಡದಲ್ಲೂ ಇತ್ತೇನೋ, ಅದು ಹೋಯ್ತು, ಸರಿ ಬಿಡಿ. ಇವಾಗ ನಂದೇನು ಅಂದ್ರೆ, ಹಳಗನ್ನಡದಲ್ಲಿ ಈಗಲೂ ಇದೆ, ಹಳಗನ್ನಡದಲ್ಲಿ ಈಗಲೂ ಪ್ರಿಂಟೆಡ್ ಬುಕ್ಸ್ ಅಲ್ಲೆಲ್ಲ ಇದ್ದೇ ಇದೆ. ರಾನು ಇದೆ, ಳಾನು ಇದೆ, ಎರಡೂ ಇದೆ. ಆಮೇಲೆ ಳಾನು ಇದೆ, ಬಂಡಿಯ ರಾನು ಇದೆ. ಹಳಗನ್ನಡ ಆಮೇಲೆ ಪುಸ್ತಕಗಳು ಎಲ್ಲ ಇದ್ದೇ ಇದೆ. ನಾವು ಸ್ಕೂಲಲ್ಲಿ ಕಲ್ತಾಗ ರು ಎರಡೂ ಇತ್ತು. ಇತ್ತು, ಹೌದು. ಆಮೇಲೆ ಇವಾಗ ಮಾಯ ಆಗೋಗ್ಬಿಟ್ಟಿದೆ. ಅದು ಯಾವ ಸ್ಟೇಜ್ ಅಲ್ಲಿ ಮಾಯ ಆಯ್ತು ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲ ತೆಗ್ದಿದ್ದಾರೆ, ರೂ ತೆಗ್ದಿದ್ದಾರೆ. ಇದು ರೂನು ಹೋಗ್ಬಿಡ್ಬೋದು, ಹೇಳಕ್ಕಾಗಲ್ಲ. ರೂನು ಹೊಟ್ಟೋ, ಋಷಿ ರೂನು ಹೊಟ್ಟೋ, ಋಷಿಗೆ ರಾಕೊಂಬುನೇ ಬರುತ್ತೆ ನೋಡಿ ಬೇಕಾರೆ. ಕೆಲವು ವರ್ಷ ಇನ್ನೊಂದು 30-40 ವರ್ಷ ಆಗ್ಬೋದು. ಅದ್ಯಾಕೋ ಅದೇನೋ ಎಗರೋಗಿದೆ ಅದು. ಸರಿ, ಅಲ್ಲ, ಭಾಷೆಯಲ್ಲಿ ಹೀಗೆ ಎಷ್ಟೋ ಎಗರೋಗಿದೆ ಸರ್, ಎಷ್ಟೋ ಅಕ್ಷರಗಳು ಎಗರೋಗಿದೆ, ಪದರೂಪಗಳು ಆಮೇಲೆ ಎಷ್ಟೋ ಎಗರೋಗಿದೆ. ನನಗೆ ಇನ್ನೊಂದು ಈ ತರಾನೇ ಇದೆ. ಆ ತರ ಈಗ ಸಾ ಶ ಶ ಮೂರಿವೆ. ಹೌದು, ಅದನ್ನ ನಮಗೆ ಚಿಕ್ಕಂದಿನಿಂದಲೂ ನಮಗೆ ಯಾರು ಅದನ್ನ ಆ ಎರಡು ಶಾನಲ್ಲಿ ಉಚ್ಚಾರಣೆಯ ವ್ಯತ್ಯಾಸವನ್ನ ಯಾರು ಹೇಳ್ಕೊಡ್ಲೇ ಇಲ್ಲ. ಬರೀ ದೊಡ್ಡ ಶಾ ಚಿಕ್ಕ ಶಾ, ಚಿಕ್ಕ ಶಾ ದೊಡ್ಡ ಶಾ, ಚಿಕ್ಕ ಶಾ ದೊಡ್ಡ ಶಾ ಅಂತಾನೆ ಅಂತಿದ್ವಿ. ಹಾಗಾಗಿ ಆಮೇಲೆ ಬಹಳ ಲೇಟ್ ಆಗಿ ನನಗೆ ಇದು ಶಾ ಶ ಅಂತ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರೋದು ಅಂತ ತಿಳಿದಿತ್ತು. ಬಟ್ ಯಾರು ಅಷ್ಟೊಂದು ಹೇಳ್ಕೊಟ್ಟಿಲ್ಲ ಇರೋದ್ರಿಂದ ಚಿಕ್ಕ ದೊಡ್ಡ ಶಾ ಅಂತಾನೆ ಆಗಿ, ಈಗಂತೂ ಬೋರ್ಡ್ಗಳೆಲ್ಲ ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕ್ತಾರೆ, ಶುಭಾಶಯಗಳು ಅಂತ ಬರೀ ತಪ್ಪೇ ಇರುತ್ತೆ ಅದರಲ್ಲಿ. ಎಲ್ಲಾ ಶುಭಾಶಯಗಳು ತಪ್ಪಾಗೇ ಬರ್ದಿರ್ತಾರೆ, ಗಣೇಶ ಅನ್ನೋ ತಪ್ಪು ಬರ್ದಿರ್ತಾರೆ. ಅದನ್ನ ಐ ಥಿಂಕ್ ಇಲ್ಲ, ನಾವು ಅದನ್ನ ಎಲ್ರಿಗೂ ಸರಿಯಾಗಿ ಉಚ್ಚಾರಣೆ ಸಮೇತ ಬರೀ ಶಾ ಶ, ಬರೀ ದೊಡ್ಡದು ದೊಡ್ಡ ಶಾ ಚಿಕ್ಕ ಶಾ ಅಂತ ಹೇಳ್ಕೊಡೋದಲ್ಲೇ ಕನ್ನಡ ಹೇಳ್ಕೊಡೋ 1ನೇ ಕ್ಲಾಸ್ ಸ್ಟೇಜ್ ನಿಂದಾನು ಆ ಎರಡರಲ್ಲೂ ಉಚ್ಚಾರಣೆ ಸರಿಯಾಗಿ ತೋರಿಸ್ಬಿಟ್ಟು, ಆವಾಗ ಎರಡರಲ್ಲೂ ವ್ಯತ್ಯಾಸ ಇದೆ, ಸುಮ್ಮನೆ ಚಿಕ್ಕದು ದೊಡ್ಡದು ಅನ್ನೋದಲ್ಲ ಅನ್ನೋದನ್ನ ತಿಳಿಸಿ ಅದನ್ನ ಸರಿ ಹೋದಿರ್ಬೇಕು. ಇಲ್ಲ ಹಂಗ್ ಮಾಡ್ಬೇಕು, ಇಲ್ಲ ಬೇರೆ ಹೇಗೆ ರೂನ್ ಎಗರಿಸಿದ್ವು ಅದೇ ತರ ಇದರಲ್ಲಿ ಎರಡರಲ್ಲೊಂದು ಎಗರಿಸ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಆವಾಗ ಈ ಕನ್ಫ್ಯೂಷನ್ ಇರಲ್ವೋ ಏನೋ. ನಮಸ್ಕಾರ ಸರ್. ನಿಮ್ಮ ಮಾತು ಸರಿ. ಬಹಳ ಉತ್ತಮವಾದ ಇದು. ಕೇಶಿರಾಜ 1260ನೇ ಇಸ್ವಿಲೇ ಹೇಳಿದಾನೆ ಶಬ್ದಮಣಿ ದರ್ಪಣದಲ್ಲಿ, ಶಾ ಶಾ ಎರಡು ಬೇಕಾಗಿಲ್ಲ ನಮಗೆ ವರ್ಣಮಾಲೆ, ಕನ್ನಡ ವರ್ಣಮಾಲೆಗೆ ಅಂತ. ಶಾ ಶ ಎರಡು ಸಾ ಒಂದೇ, ಶಾ ಶ ಎರಡು ಇಲ್ಲ. ಳಾ 3 ಇಟ್ಕೊಂಡಿದ್ದಾನೆ, ಲಾನಲ್ಲಿ 2 ಇಟ್ಕೊಂಡಿದ್ದಾನೆ. ಸಂಸ್ಕೃತದಿಂದ ಬಂದಿರೋ ರಳ ಬಿಟ್ಬಿಟ್ಟಿದ್ದಾನೆ. ಕುಳ ಮತ್ತು ಇದಿಟ್ಕೊಂಡಿದ್ದಾನೆ, ಕುಳ ಮತ್ತು ರಳ ಇಟ್ಕೊಂಡಿದ್ದಾನೆ. ಸಂಸ್ಕೃತದಿಂದ ಬಂದಿದ್ದು ಶಳ ಬೇಡ ಅಂದಿದ್ದಾನೆ. ಆದ್ರೆ ಶಾ ಮತ್ತು ಶಾ ನೀವೇನು ಹೇಳಿದ್ರಿ, ಶಿವಶಾನೂ ಇಲ್ಲ, ಷಣ್ಮುಖ ಶಾನೂ ಇಲ್ಲ. ನಿಂತಿರೋ ಶಾ ಶಿವಶಾ, ಷಣ್ಮುಖ ಶಾ ಚಕಮಟ್ಲ ಶಾ, ಹೀಗೆ ಕೂತಿರೋದು ಫ್ಲಾಟ್ ಆಗಿ, ಅದು ಎರಡೂ ಇಲ್ಲ ಬೇಡ ಅಂತ ಆವಾಗಲೇ ಹೇಳ್ಬಿಟ್ಟಿದ್ದಾನೆ 800 ವರ್ಷದಿಂದ. ಅದರಿಂದ ನಿಮ್ಮ ಆಮೇಲೆ ಏನ್ ಗೊತ್ತಾ, ನೀವು ಉಚ್ಚಾರಣೆ ನೀವೊಬ್ಬರು ಮಾಡ್ಬೋದು ಸರ್, ಪಂಡಿತರ ಒಂದು 10 ಜನ ಮಾಡ್ಬೋದು. ಅದೇ ಜನದ ನಾಲ್ಗೆ ಮೇಲೆ ಆದಿಶೇಷ ಜನ 1000 ನಾಲ್ಗೆ ಇರುತ್ತೆ. 1000 ನಾಲ್ಗೆ ತಿದ್ದಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಾತಾಡೋ ಭಾಷೆ ಶಾ ನೀವು ಹೀಗೆ ಉಚ್ಚಾರಣೆ ಮಾಡಿದ್ರೆ ಯಾರು ಕೇಳ್ತಾರೆ? ಕೇಳೋದಿಲ್ಲ. ಅದು ಹೋಗ್ಬಿಡುತ್ತೆ ಅಷ್ಟೇ. ಶಾ ಶ ಎರಡರಲ್ಲಿ ಒಂದು ಹೋಗುತ್ತೆ, ಆಮೇಲೆ ಶಾ ಶ ಎರಡು ಸಾನೇ ಉಳಿಬೋದು. ಸಾ ಮತ್ತು ಶಾ ಎರಡರಲ್ಲಿ ಎರಡು ಒಂದೇ ಆಗುತ್ತೆ. ನೀವು ಶಬ್ದ ರೂಪ ಚಾಕ್ಷುಷ ರೂಪದಲ್ಲಿ 2 ಇರುತ್ತೆ, ಆದ್ರೆ ಉಚ್ಚಾರಣೆ ಒಂದೇ ಆಗಿದೆ. ಈಗ ಇವಾಗ ರೂ ಮತ್ತು ರೂನು ಹಾಗೆ, ಒಂದು ರೂ ಹೋಗುತ್ತೆ, ಆ ಋಷಿ ರೂ ಹೋಗುತ್ತೆ ನೋಡಿ, ಕನ್ನಡದಲ್ಲಿ ಇರಲ್ಲ. ಅದೇ ಇನ್ನೊಂದು 30-40 ವರ್ಷ ಆಗ್ಬೋದು. ಈ ಶಾನು ಹಾಗೆ ಕೇಶಿರಾಜ 1260ರಲ್ಲೇ ಹೇಳ್ದ ಶಾ ಶ ಎರಡು ಬೇಕಾಗಿಲ್ಲ ಕನ್ನಡ ವರ್ಣಮಾಲೆಗೆ ಅಂತ. ಸಂಸ್ಕೃತ ಸ್ವರ ಅಂತ ಬೇಕಾದ್ರೆ ಇಟ್ಕೊಳ್ಳಿ ಅಂತ, ಸಂಸ್ಕೃತ ವರ್ಣ ಅಂತ ಇಟ್ಕೊಳ್ಳಿ, ಯಾಕೆಂದ್ರೆ ಸಂಸ್ಕೃತ ಪದಗಳಿರೋದ್ರಿಂದ ಅದು ಬೇಕಾಗುತ್ತೆ ಅಂತ ಹೇಳ್ದ. ಚಂದ್ರಶೇಖರ್, ನಂದು ಎರಡು ಪ್ರಶ್ನೆ ಇದೆ. ಒಂದು, ಕೇಶಿ ರಾಜನ ನಂತರ, ಅದು ಆಗ್ಲೇ ಸುಮಾರು 800 ವರ್ಷ ಆಯ್ತು, ಅದ ನಂತರ ಈ ಪ್ರಮುಖವಾಗಿ ವ್ಯಾಕರಣ ಯಾರು ಇದ್ದಾರೆ? ಯಾವಾಗಲೂ ಒಂದ್ ನಿಮಿಷ, ಕೇಶಿ ರಾಜನ ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಅದ ನಂತರ ಬಂದಂತವ್ರದ್ದು ಅವರ ಪ್ರಭಾವ ಏನು? ಆಮೇಲೆ 2ನೇ ಪ್ರಶ್ನೆ, ಕನ್ನಡದ ವ್ಯಾಕರಣ ಮತ್ತು ಅಕ್ಷರಗಳನ್ನ ಬದಲಿಸಲಿಕ್ಕೆ 20ನೇ ಶತಮಾನದಲ್ಲಿ ಸಾಕಷ್ಟು ಪ್ರಯತ್ನಗಳಾಯ್ತು. ಒಂದು BM ಶ್ರೀ ಅವರು ಪ್ರಯತ್ನ ಮಾಡಿದ್ರು, ಆಮೇಲಿಂದ ಶಂಕರ ಭಟ್ರಂತೂ ಇನ್ನೂ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅಂದ್ರೆ ಈ ಪ್ರಯತ್ನಗಳು ಅಷ್ಟೇನು ಫಲ ಕೊಟ್ಟಂಗೆ ಕಾಣಿಸ್ಲಿಲ್ಲ ನನಗೆ. ಅದೆರಡು ಫೇಲ್ಯೂರ್ ಅತ್ಲೇ ಅನ್ಸುತ್ತೆ. KV ನಾರಾಯಣ ಅವರು ಒಂದು ಈ ರೀತಿ ಜನರ ಆಡು ಭಾಷೆನೇ ಸರಿಯಾದ ಭಾಷೆ, ಇದು ಮಿಕ್ಕಿದ ಶಿಷ್ಟ ಭಾಷೆನ ಒಪ್ಕೊಳಕ್ಕಾಗಲ್ಲ ಅಂತ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಆದ್ರೂ ಕನ್ನಡ, ಈ ಹೊಸಗನ್ನಡ ಏನು ಅಷ್ಟು ಸುಲಭವಾಗಿ ಇವರ ವಾದಗಳಿಗೆ ಮನ್ನಣೆಯನ್ನ ಕೊಡ್ತಾ ಇಲ್ಲ, ಬಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು? ನೀವು ಈ ಹಿಂದೆ ಮಾತಾಡಿದ್ದು ಕೇಳಿದೆ ನಾನು ಶಾರು ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ನನ್ನ ಪ್ರಶ್ನೆಗೆ ನೀವು ಏನ್ ಅನಿಸಿಕೆ ಹೇಳಿ, ಆಮೇಲೆ ನೋಡೋಣ. ಆಯ್ತು ಹೇಳ್ತೀನಿ.
ಮೊದಲನೇದಾಗಿ ಕೇಶಿರಾಜ ಎರಡನೇ ವೈಯಾಕರಣ ಕನ್ನಡದಲ್ಲಿ ಮೊದಲನೇದು ನಾನು ಮೊದಲು ಹೇಳಿದಾಗೆ ಇಮ್ಮಡಿ ನಾಗವರ್ಮ ಒಂದು ಹೇಳಿ ಶಬ್ದ ಸ್ಮೃತಿ ಮತ್ತು ಕರ್ನಾಟಕ ಭಾಷಾ ಭೂಷಣ ಅಂತ. ಆಮೇಲೆ ಈಗ ಇವನ ನಂತರ ಬಂದವನು ಒಬ್ಬನೇ ಒಳ್ಳೆಯ ವೈಯಾಕರಣ ಭಟ್ಟಾಕಳಂಕ ಅಂತ ಒಬ್ಬ ಬಂದ. ಅವನು 16ನೇ ಶತಮಾನದಲ್ಲಿ ಬಂದ. ಇವನಾದ್ಮೇಲೆ 300-400 ವರ್ಷಕ್ಕೆ ಬಂದ. ಅವನು ಕರ್ನಾಟಕ ಶಬ್ದಾನುಶಾಸನಂ ಅನ್ನೋ ಒಂದು ಕಾವ್ಯವನ್ನ ಬರೆದ, ವ್ಯಾಕರಣ ಗ್ರಂಥ. ಆದರೆ ಕೇಶಿರಾಜನ ಶಬ್ದಮಣಿ ದರ್ಪಣನೇ ಬಹಳ ಅಥೆಂಟಿಕ್ಕು, ತುಂಬ ಆಧುನಿಕ ಭಾಷಾ ವಿಜ್ಞಾನಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಭಟ್ಟಾಕಳಂಕನ ಇದು ಕೂಡ ಇದೆ, ಇಲ್ಲ ಅಂತಲ್ಲ. ಅಧ್ಯಯನಕ್ಕೆ ಹೆಚ್ಚಾಗಿ ಅಧ್ಯಯನ ಮಾಡೋದು ಇವತ್ತು, ಹಿಂದೆನೂ ಅಷ್ಟೇ. ಭಟ್ಟಾಕಳಂಕ ಆದ್ಮೇಲೆ ಕೂಡ ಕೇಶಿರಾಜನ್ನೇ ಎಲ್ಲ ಸ್ಮರಿಸ್ತಾರೆ. ಭಟ್ಟಾಕಳಂಕನೂ ಇದ್ದಾನೆ, ಇಲ್ಲ ಅಂತಲ್ಲ, ಅದು ಇದೆ, ಅದು ನನಗೆ ಗೊತ್ತಿದೆ. ಆಮೇಲೆ ಹೊಸಗನ್ನಡದ ವ್ಯಾಕರಣ ಎಲ್ಲ ಇದೆ. ನೀವು ಹೇಳಿದಾಗ BM ಶ್ರೀ ಅವರು ಒಳ್ಳೆ ಪ್ರಯತ್ನ ಮಾಡಿದ್ರು. ವರ್ಣಮಾಲೆನೇ ಬದಲಾಯಿಸೋದಕ್ಕೆ ನೋಡಿದ್ರು. ಆಮೇಲೆ PV ನಾರಾಯಣ್ ಅವರು ಮಾಡಿದ್ರು. ಶಂಕರ ಭಟ್ರನ್ನೇ ಅಪಹಾಸ್ಯ ಮಾಡ್ತಾರೆ, ಸಂಕರ ಭಟ್ ಅಂತಾರೆ. ಅವರು ಸಂಕರ ಮಾಡ್ತಿದ್ದಾರೆ ಅಂತ, ಸಂಕರ ಭಟ್. ಆದರೆ ಈ ಭಾಷೆ ಅನ್ನೋದು ಹರ್ಕೊಂಡು ಹೋಗ್ತಾ ಇರೋ ನದಿ, ಯಾವ ಕಟ್ಪಾಡು ಹಾಕಲ್ಲ, ಅವರವ್ರ ಅಭಿಪ್ರಾಯ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಜನ ಹೇಗೆ ಮಾಡ್ತಾರೋ ಹಾಗೆ ಹೋಗ್ತಾ ಇರುತ್ತಷ್ಟೇ. ಒಬ್ಬನೇ ಯಾರೋ ದೊಡ್ಡ ವಿದ್ವಾಂಸ ಆದ್ರೂ ಅವನು ಬದಲಾಯಿಸೋಕ್ಕಾಗಲ್ಲ ಭಾಷೆ. ಅದನ್ನು ನಾನು ನಿಮಗೆ ನಿವೇದಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾಲಾಂತರದಲ್ಲಿ ಅವು ಹೋಗ್ತಾ ಇರುತ್ತೆ, ಪದಗಳು ಹೋಗ್ತಿರುತ್ತೆ. ನೀವೆಷ್ಟೇ ಶಾ ಮತ್ತು ಶಾಗೆ ನೀವು 1000 ಜನ 1000 ಥರದಲ್ಲಿ ಹೇಳಿದ್ರು ಕೂಡ ಎಲ್ಲರೂ ಅದನ್ನ ಹಾಗೆ ಮಾಡಲ್ಲ. ಶಾ ಉಚ್ಚಾರಣೆ ಅದೇ ಥರ ಇರುತ್ತೆ. ಋಷಿಗೆ ನೀವು ಯಾವ ಥರ ಉಚ್ಚರಿಸಿದ್ರು ಋಷಿ ರಾಕೊಂಬುನೇ ಇದು ಮಾಡ್ತಾರೆ. ನೀವು ಆಯಿತು, ನೀವು ಮಾರ್ಕ್ಸ್ ಕೊಡಲ್ಲ, ಅದಕ್ಕೋಸ್ಕರ ಋಷಿ ಬರಿತೀನಿ ಹೊರತು ಉಚ್ಚಾರಣೆ ಅದು ಋಷಿನೇ, ಇವು ಬರೆದ್ರು ಒಂದೇ ಅದು ಅಂತ ಹೇಳ್ತೀನಿ. ಮಾರ್ಕ್ಸ್ ಬರೋದು ದೃಷ್ಟಿಯಿಂದ ಬರಿತೇನೆ ಹೊರತು ಚಾಕ್ಷುಷ ರೂಪ ಬೇರೆ ಆಗುತ್ತೆ, ಶಾಬ್ದಿಕ ರೂಪ ಬೇರೆ ಆಗಲ್ಲ. ಯಾವ ಒಬ್ಬ ದೊಡ್ಡ ವಿದ್ವಾಂಸ, ಶ್ರೀಕಂಠಯ್ಯನವರು ದೊಡ್ಡ ವಿದ್ವಾಂಸರು, ಶಂಕರ ಭಟ್ರು ವಿದ್ವಾಂಸರು, PV ನಾರಾಯಣ್ ಅವರು ವಿದ್ವಾಂಸರು ಅಂತ 100 ಜನ ವಿದ್ವಾಂಸರು ಹೇಳಿದ್ರು ಕೂಡ ಭಾಷೆಯ ಒಂದು ನದಿಯನ್ನ ತಮಗೆ ಬೇಕಾದಾಗಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಹೀಗಿದೆ ಅಂತ ಹೇಳ್ಬೋದು. ಅದನ್ನೇ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಹೇಳ್ತಾನೆ ಹೊರತು ಭಾಷಾಶಾಸ್ತ್ರಜ್ಞ, ಭಾಷಾ ವಿಜ್ಞಾನಿ ಹೀಗೀಗಾಗ್ತಿದೆ ಅಂತ ಹೇಳ್ತಾನೆ ಹೊರತು ಹೀಗಾಗಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅವ್ರ ಮಾತನಾಡಿಯಲ್ಲ. ಕೇಶಿರಾಜ ಹೇಳಿದ್ದು ಮುಗಿದೋಗಿದೆ ಬೇಕಾದಷ್ಟು, ನಾನಲ್ಲಿ ಹೇಳಿಲ್ಲ. ಕೇಶಿರಾಜ ಕೂಡ ಕನ್ನಡದ ಹೆಮ್ಮೆ ಇಂತಿಂತದ್ದು ಅಂದ್ಬಿಟ್ಟು ಒಂದು 8-10 ಪಟ್ಟಿ ಮಾಡಿದ್ದಾನೆ. ಅದೆಲ್ಲ ಹೊರಟೋಗಿದೆ. ಅದರಲ್ಲಿ ಯಾವುದೋ 1-2 ಉಳ್ಕೊಂಡಿದೆ ಅಷ್ಟೇ ಇವತ್ತು ಹೆಮ್ಮೆ ಪಡುವಂಥದ್ದು. ಅದೆಲ್ಲ ಅವನ ಹೆಮ್ಮೆ ಅಂತ ಹೇಳಿದ್ದು ಹೋಯ್ತು. ಭಾಷೆ 800 ವರ್ಷ ಆಯ್ತು ಸರ್, ಹೋಗಿದೆ. ಹಾಗೆ ಎಲ್ಲ ಹೋಗುತ್ತೆ. ಅಕ್ಷರಗಳು ಹೊರಟೋಗುತ್ತೆ ಬೇಕಾದಷ್ಟು. ಇವಾಗ ಬೇಕಾದಷ್ಟು ಅಕ್ಷರಗಳು ಹೊರಟೋಗ್ಬಿಡುತ್ತೆ. ಧನ್ಯವಾದ ಚಂದ್ರು. ನಿಮಗೆ 1 ನಮಸ್ಕಾರ, ಕೇಶಿರಾಜನ್ಗೆ 2 ನಮಸ್ಕಾರ. ಎಲ್ಲಾನು ರವೀಂದ್ರ ಅವರು, ನೀವು 2 ವರ್ಷದ ಹಿಂದೆ ನನ್ಗೆ ಹೇಳಿದ್ರಿ, 2 ವರ್ಷ ಆದ್ರೂನು ನಾನು ಛಲದಂಕ ಮಲ್ಲನಂಗೆ ಅವ್ರನ್ನ ಬಿಡದೆ ಇವತ್ತು ಹಿಡ್ಕೊಂಡ್ ಬಂದಿದ್ದೀನಿ. ತುಂಬಾ ನಿಮಗೆ ಮತ್ತು ಸಮಾನ ಮನಸ್ಕರ ವೇದಿಕೆಗೆ ಅಭಿನಂದನೆಗಳು. ಜನಾರ್ದನ್ ತುಂಗ ಅವರು ಇದಾರ? ಇದೇನೆ. ಚಂದ್ರಶೇಖರ್ ಅವರ ಉಪನ್ಯಾಸ ಅಂದ್ರೆ ಕೇಳಿಸ್ಕೊಳ್ಳೇಬೇಕು. ಅದಕ್ಕೆ ಬೇರೆ ಬೇರೆ ಕೆಲಸ ಇದ್ರು ಮಧ್ಯದಲ್ಲಿ ಸೇರ್ಕೊಂಡೆ, ಆದ್ರೆ ಅಷ್ಟೇನ್ ಕಳ್ಕೊಂಡಿಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ನನ್ನ 2 ಅಭಿಪ್ರಾಯ ಹೇಳ್ತೇನೆ ಅಷ್ಟೇ. ಅವ್ರ ಉಪನ್ಯಾಸದ ಬಗ್ಗೆ ನಾನು ಹೇಳುವಂತದ್ದೇನಿಲ್ಲ. ಅವರು ಚಾಕ್ಷುಷ ರೂಪ ಮತ್ತು ಶಾಬ್ದಿಕ ರೂಪ ಅಂತ ಹೇಳಿದ್ರಲ್ಲ, ಹೌದು, ಚಾಕ್ಷುಷ ಮತ್ತು ಶಾಬ್ದಿಕ, ಶ್ರವಣ ರೂಪ. ಶ್ರಾವಣ ರೂಪ. ನೀವು ಹೇಳುವಾಗ ಶಾಬ್ದಿಕ ಅಂತ ಹೇಳಿ ಶ್ರಾವಣ ರೂಪ ಇರ್ಲಿ. ಚಾಕ್ಷುಷ ರೂಪದಲ್ಲಿ ಸಾಕಷ್ಟು ಬದಲಾವಣೆ, ತೀವ್ರವಾದ ಬದಲಾವಣೆ ನಾವು ನೋಡ್ತೇವೆ. ಯಾಕಂದ್ರೆ ಕದಂಬರ ಕಾಲದ ಶಾಸನಗಳೇ ನಮ್ಗೆ ಆಧಾರ. ಭಾಷೆ ಹೇಗ್ ಬದಲಾಗಿದೆ ಅಥವಾ ಚಾಕ್ಷುಷ ರೂಪ ಹೇಗ್ ಬದಲಾಗಿದೆ ಅಂತ ಹೇಳೋಕೆ. ಆವಾಗಿಂದ ಏನೋ ಪೇಟಿಕಾ ಶಿರಸ್ಸು ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಬದಲಾಗ್ತಾ ಕೊನೆಗೆ 14ನೇ ಶತಮಾನದ ನಂತರ ಅಷ್ಟು ಬದಲಾವಣೆ ಕಾಣೋದಿಲ್ಲ. ನನಗ ಅನ್ಸೋದೇನಂದ್ರೆ, ಅಂದ್ರೆ ಶಾಬ್ದಿಕ ರೂಪದಲ್ಲಿ ಶ್ರಾವಣ ರೂಪದಲ್ಲಿ ಅಷ್ಟು ಬದಲಾವಣೆ ಇಲ್ಲ. ಚಾಕ್ಷುಷ ರೂಪದಲ್ಲಿ ಆದಷ್ಟು ಬದಲಾವಣೆ ಶ್ರಾವಣ ರೂಪದಲ್ಲಿ ಇಲ್ಲ. ಆದ್ರೆ 14-15ನೇ ಶತಮಾನದ ನಂತರ ವಿಪುಲವಾದ ಸಾಹಿತ್ಯ ಸೃಷ್ಟಿ ಆದ್ರಿಂದ ಚಾಕ್ಷುಷ ರೂಪದಲ್ಲೂ ಅಷ್ಟು ಬದಲಾವಣೆ ಆಗಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಸೃಷ್ಟಿಯಾದ ಸಾಹಿತ್ಯವನ್ನ ಬರೆಯುವ ಅಗತ್ಯ ಬಂದಾಗ ಜಾಸ್ತಿ ಬದಲಾವಣೆ ಆಗ್ಬಿಟ್ರೆ ಜನರಿಗೆ ಅರ್ಥ ಆಗೋದಿಲ್ಲ ಅನ್ನೋದು ಇರ್ಬೋದು. ಇದ್ರ ಜೊತೆಲಿ ನಾನು ಬೇರೆಲ್ಲ ಓದಿದ ಹಾಗೆ ಇಸ್ಲಾಮಿಕ್ ದಾಳಿಯ ನಂತರ ಈ ಭಾಷೆಯಲ್ಲಿ
ಇವರು ಯಾರು ರಾಜರು ಅಥವಾ ಮಹಾರಾಜರ ಪ್ರೋತ್ಸಾಹ ಅಥವಾ ಶಾಸನಗಳ ಮೂಲಕ ದಾಖಲೆ ಮಾಡೋದು ಕಮ್ಮಿ ಆಯ್ತು. ಎಸ್ಪೆಷಲಿ ಆಂಧ್ರದಲ್ಲಿ ಕಮ್ಮಿ ಆಯ್ತು, ಕರ್ನಾಟಕದಲ್ಲೂ ಕಮ್ಮಿ ಆಗ್ತಾ ಬಂತು. ಆದ್ರಿಂದ ಬದಲಾವಣೆಗಳು ಜಾಸ್ತಿ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದೇ ತರ ಉಳ್ಕೊಂಡ್ ಬಂದಿದೆ ಅಂತ. ಆವಾಗ 12-13ನೇ ಶತಮಾನದ ಚಾಕ್ಷುಷ ರೂಪ ಹೇಗಿದೆಯೋ ಅದೇ ಮತ್ತೆಯೂ ಕಂಟಿನ್ಯೂ ಆಯ್ತು ಅಂತ ನಾನು ಶಾಸನಗಳ ಬಗ್ಗೆ ಅಧ್ಯಯನಗಳನ್ನ ಕೇಳ್ತಾ ಇದ್ದಾಗ, ಓದ್ತಾ ಇದ್ದಾಗ ನಂಗೆ ಅನ್ಸಿದ್ದು. ಇದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ತಾ ಇದ್ದೇನೆ ಅಷ್ಟೇ. ಸರಿ ಸರಿ. ಮತ್ತೆ ಮುದ್ರಣ ಬಂದ್ಮೇಲೆ ಇನ್ನೂ ಉಳಿತು ರೂಪ. ಮುದ್ರಣ ಬಂದ್ಮೇಲೆ ಗಟ್ಟಿ ಆಯ್ತು, ಯಾಕಂದ್ರೆ ಮುದ್ರಣದಲ್ಲಿ ಒಂದೇ ತರ ಮಾಡೋದಕ್ಕೆ ಸಾಧ್ಯ ಆಯ್ತು. ಆ ರೂಪಗಳು ಬದಲಾಗೋದಕ್ಕೆ ಅವಕಾಶಗಳು ಕಡಿಮೆ, ಅದೊಂದು. ಇನ್ನೊಂದು, ಶ್ರಾವಣದಲ್ಲಿ ಏನಾಗುತ್ತೆ ಅಂದ್ರೆ ರೆಕಾರ್ಡ್ ಎಲ್ಲಿದೆ, ಹಿಂದೆ ಹೇಗೆ ಉಚ್ಚರಿಸ್ತಿದ್ರು ಒಂದು ಇದನ್ನ ಅಂತ ಹೇಳಿ ಹೇಗೆ ಹೇಳ್ತಿದ್ರು ಎಲ್ಲಿದೆ? ಇವಾಗ ಮಲಯಾಳೀಸ್ ಹೇಳುವಂತ ಉಚ್ಚಾರಣೆ ನಮಗಾಗಲ್ಲ, ಅರಬ್ಬಿನವ್ರು ಮಾತಾಡುವಂಥದ್ದು ನಮಗೆ ಹೇಳಕ್ ಸಾಧ್ಯನೇ ಇಲ್ಲ ನಮಗೆ. ಈಗೇನೋ ರೆಕಾರ್ಡ್ ಇದೆ, ಕಂಪ್ಯೂಟರ್ ಇದೆ, ಟೇಪ್ ರೆಕಾರ್ಡ್ ಇದೆ. ಅವಾಗ ಇರ್ಲಿಲ್ವಲ್ಲ, 200 ವರ್ಷಗಳ ಹಿಂದೆ ಇರ್ಲಿಲ್ವಲ್ಲ. ಹೀಗಾಗಿ ಶ್ರಾವಣ ರೂಪದ ಬಗ್ಗೆ ನಾವು ಹೆಚ್ಚಿಗೆ ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಬದಲಾಗ್ತಾ ಇರುತ್ತೆ, ಸಾವಿರಾರು ವರ್ಷಗಳಲ್ಲಿ ಬದಲಾಗೋದು. ಚಾಕ್ಷುಷ ರೂಪದಲ್ಲಿ ಹೇಳ್ಬೋದು, ಯಾಕೆಂದ್ರೆ ಶಾಸನ ಇರುತ್ತೆ, ಓಲೆಗರಿ ಲಿಪಿ ಇರುತ್ತೆ, ಪುಸ್ತಕ ಇರುತ್ತೆ, ಮುದ್ರಣದಿರುತ್ತೆ. ಆದ್ರಿಂದ ಚಾಕ್ಷುಷದ ಬಗ್ಗೆ ನೀವು ಹೇಳೋದು ಸರಿ. ಮುದ್ರಣ ಬಂದ್ಮೇಲಂತೂ ವ್ಯತ್ಯಾಸಗಳು ತುಂಬಾನೇ ಕಡಿಮೆ. ಶ್ರಾವಣ ಮಾತ್ರ ಕೇಳಿಸ್ಕೊಳ್ಳೋದು ಹೇಳಕ್ಕಾಗಲ್ಲ. 1000 ವರ್ಷದಿಂದ ಹೇಗೆ ಹೇಳ್ತಿದ್ರು, ಆ ಅಕ್ಷರ ಹೇಗೆ ಉಚ್ಚರಿಸ್ತಿದ್ರೆ ಹೇಗೆ ಗೊತ್ತು? ಆಗೋದೇ ಇಲ್ಲ, ರೆಕಾರ್ಡ್ ಇಲ್ವಲ್ಲ. ಇನ್ನು ಮುಂದೆ ಇರ್ಬೇಕಷ್ಟೇ. ಈಗೆಲ್ಲ ಒಂದು 200 ವರ್ಷದಿಂದ ಟೈಪ್ ರೆಕಾರ್ಡರ್ಗಳು ಇತ್ಯಾದಿ ಎಲ್ಲ ಈಚೆಗೆ, 1 ಶತಮಾನದಿಂದ ಈಚೆಗೆ ಕಂಪ್ಯೂಟರ್, ಮೊಬೈಲು, ಇದರಲ್ಲಿ ಶ್ರಾವಣ ರೂಪದ ಬಗ್ಗೆ ಹೆಚ್ಚು ಅಧ್ಯಯನ ಮುಂದೆ ನಡೀಬೇಕಾಗ್ತದೆ. ಚಂದ್ರಶೇಖರ್ ಜೊತೆಲಿ ವಾದ ಮಾಡಕ್ ಸಾಧ್ಯವೇ ಇಲ್ಲ ಅನ್ಸುತ್ತೆ. ಅಲ್ಲ, ವಾದಕ್ಕೋಸ್ಕರ ಹೇಳ್ತಿರೋದಲ್ಲ, ನಾನು ಭಾಷಾಶಾಸ್ತ್ರ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲ, ನೀವ್ ಹೇಳಿದ್ ನಿಜ. ಅದು ಯಾವ್ದು ಈಗ ಹೇಳಿದ್ರಲ್ಲ, ಮುದ್ರಣ ಯಂತ್ರಗಳು ಹಾಗೂ ಶಾಬ್ದಿಕ ರೂಪ ಎರಡರ ಬಗ್ಗೆ ನೀವು ಹೇಳಿ ಕರೆಕ್ಟ್. ಅದು ಹೌದು. ಚಂದ್ರಶೇಖರ್, ನಿಮ್ಮ ಮಾತು ಸರಿ ಅನ್ಸುತ್ತೆ. ಯಾಕಂದ್ರೆ ಈ ರಾ 2 ರಾ ಇತ್ತು, 1 ರಾ ಬಿದ್ದೋಯ್ತು. ರಾ 2 ಇತ್ತು, 1 ರಾ ಬಿದ್ದೋಯ್ತು ಅಂದ್ರೆ ಇದ್ರ ಉಚ್ಚಾರಗಳೇ ಬೇರೆ ಇತ್ತು ಅಂತ ಹೇಳ್ತಾರೆ. ಉಚ್ಚಾರಗಳು ನಾವು ಇವಾಗ ಉಪಯೋಗಿಸ್ತೀವಲ್ಲ ರಾ, ಅದೇ ತರ ರಾ ಉಚ್ಚಾರ ಇರ್ಲಿಲ್ಲ. ಇದು ನಾನು ಕೇಳಿರೋದು, ನಮ್ಮ ಮೇಷ್ಟ್ರೊಬ್ರು ಹೇಳಿ. ಖಂಡಿತ ಸರಿ. ಅದಕ್ಕೆ ಶಬ್ದಗಳು ಉದಾಹರಣೆ ಕೊಡ್ತಾರೆ. ಒಬ್ಬಿಬ್ರು ಮಾತ್ರ ಅದು ಊಹೆ ಅವ್ರ ಊಹೆ ಕರೆಕ್ಟು, ಲಾಜಿಕಲಿ ಅವ್ರು ಹೇಳಿರ್ತಾರೆ ಅಷ್ಟೇ ಹೊರತು ಹೇಗಿತ್ತು ಯಾರಿಗೂ ಗೊತ್ತಿಲ್ಲ. ಅನೇಕರಿಗೆ ಗೊತ್ತಿಲ್ಲ, ಯಾರು ಒಬ್ಬಿಬ್ರಿಗೆ ಗೊತ್ತಿರುತ್ತಿಲ್ಲ ಅನ್ನಲ್ಲ. ಆದ್ರೆ ಜನಗಳಿಗೆ ಮರ್ತೋಗಿರುತ್ತೆ, ನಮ್ಮಂತವ್ರಿಗೆ ಎಲ್ಲರಿಗೂ ಮರ್ತೋಗಿರುತ್ತೆ, ಅದು ಉಳಿಯಲ್ಲ. ಆಮೇಲೆ ಇವಾಗ ಮಲಯಾಳದವ್ರೆ ತಾವು ಶಾಸನಗಳ ಬಗ್ಗೆ ಹೇಳಿದ್ರಿ, ಉಲ್ಲೇಖನ ಮಾಡಿದ್ರಿ ಜನಾರ್ದನ ತುಂಗ ಅವ್ರಿಗೆ. ಈಗ ಮಿಥಿಲ್ ಸೊಸೈಟಿ ಪ್ರೆಸಿಡೆಂಟ್ ಆಗಿದಾರಲ್ಲ ಉದಯ್ ಅಂತ, ಅವ್ನು ನನಗೆ ಬಹಳ ಸ್ನೇಹಿತ. ನಿಮ್ಮನ್ನ ಬೇಕಾದ್ರೆ ಭೇಟಿ ಮಾಡಿಸ್ತೀನಿ ಅವ್ರ ಹತ್ರ ಈ ಶಾಸನಗಳ ಬಗ್ಗೆ. ಇವಾಗ ಅವ್ರು 3D ನಲ್ಲೆಲ್ಲ ಮಾಡ್ತಾ ಇದ್ದಾರೆ ಶಾಸ್ತ್ರಗಳನ್ನ. ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಇದ್ರ ಬಗ್ಗೆ. ಅಂದ್ರೆ ಅವತ್ತಿಂದ ಇವತ್ತಿನವರೆಗೆ ಲಿಪಿ ಶಾಸ್ತ್ರ ಹೇಗೆ ಬೆಳವಣಿಗೆ ಆಗಿದೆ ಅಂದ್ಕೊಂಡು. ಆದ್ರಿಂದ ನಾನು ತುಂಬಾ ಸುಪ್ರಸಿದ್ಧರು ಯಾರು, ನಮ್ಮ ದೇವರಕೊಂಡ ರೆಡ್ಡಿ ಅವರು, ದೇವರಾಜ ಸ್ವಾಮಿ, KS ಕೃಷ್ಣಸ್ವಾಮಿ, ಕೃಷ್ಣಮೂರ್ತಿ, ಶಾಸ್ತ್ರಿಗಳು, ಇಂತಹ ಮಹಾ ಘಟಾನುಘಟಿಗಳನ್ನೆಲ್ಲ ಕರೆದು ಇದ್ ಮಾಡಿದ್ದೇನೆ. ನನಗೆ ಅವರೆಲ್ಲರ ಭಾಷಣಗಳನ್ನ ಇಂಗ್ಲಿಷ್ಗೆ ಮತ್ತೆ ಇಂಗ್ಲಿಷ್ ಅಲ್ಲಿ ಇದ್ರೆ ಕನ್ನಡಕ್ಕೆ ತರ್ಜುಮೆ ಮಾಡುವ ಒಂದು ಅವಕಾಶ ಸಿಕ್ತು. ಲಲಿತಾಂಬ ಇಂಥವ್ರೆಲ್ಲ ಎಂತೆಂತ ಅವ್ರ ಭಾಷಣ ಕೇಳೋಕ್ ಅಷ್ಟು ಖುಷಿ ಆಗತ್ತೆ. ಅದೆಲ್ಲ ರೆಕಾರ್ಡ್ ಆಗಿದೆ, AICT ಪ್ರಾಜೆಕ್ಟ್ ಅದು. ಆದ್ರಿಂದ ನನಗೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂದದ್ದು ಅದರಿಂದ. ಭಾಷಾಶಾಸ್ತ್ರದ ಬಗ್ಗೆ, ಶಾಸನೋಕ್ತ ಭಾಷಾಶಾಸ್ತ್ರದ ಬಗ್ಗೆ ನನಗೆ ಇಂಟ್ರೆಸ್ಟ್ ಬಂದದ್ದು ಅದರಲ್ಲಿ. ಈವನ್ ಸಾಹಿತ್ಯದ ದಾಖಲೆಗಳು ಸಹ ಸಾಕಷ್ಟಿದೆ ಅದರಲ್ಲಿ. ಲಿಖಿತ ರೂಪದ್ದು ದಾಖಲೆ ಸಿಗುತ್ತೆ, ಶಬ್ದ ರೂಪದ್ದು ಸಿಗೋದು ಕಷ್ಟ. ಈಚಿನ ಸಿಗುತ್ತೆ ಅಷ್ಟೇ, ಹಳೇದ್ ಸಿಗಲ್ಲ. ಸಂತೋಷ ಸರ್. ಇನ್ಯಾರಾದ್ರೂ ಮಾತಾಡೋದಿದೆಯಾ? ಇನ್ಯಾರಾದ್ರೂ ಮಾತಾಡೋರು? ಹಾಗಾದ್ರೆ ಅಶ್ವಥ್ ಅವರು